ಸರ್ ಕೇಳಿಸಿದೆನಾ? ಎಸ್ ಸರ್. ಹಾಂ, ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಇನ್ನೇ ಸಾಲ್ವ್ ಮಾಡಿರಲಿಲ್ಲ ಇದು. ಸೊ ನೋಡಿ ತೊಗೊಳ್ತೀನಿ ಯಾವ ಥರ ಅಂದರೆ ಇದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಂಟಿಗ್ರೇಷನ್ ತಗೊಳ್ಳಿ. ಇದು ಈಕ್ವಲ್ ಟು ಫಸ್ಟ್ ಎರಡು ಇಂಟಿಗ್ರೇಷನ್ ಇದೆ ನೋಡಿ ಇಲ್ಲಿ. ಅಂದರೆ ಟ್ಯಾನ್ ಇನ್ವರ್ಸ್ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಒಂದಿದೆ, ಇನ್ನೊಂದು ಮೈನಸ್ ಟ್ಯಾನ್ ಇನ್ವರ್ಸ್ ಬಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ ಅಲ್ವಾ? ಸೊ ಇವಾಗ ಒಂದು ಮಾಡಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ನಿಮಗೆ ಅಲ್ಲಿ. ಸೊ ಟ್ಯಾನ್ ಇನ್ವರ್ಸ್ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಓಕೆನಾ? ಸೊ ಇವಾಗ ನೋಡಿ ಲೆಬ್ನಿಟ್ಸ್ ಥೆರಮ್ ಅಂತ ಬರುತ್ತೆ, ಅದನ್ನ ಅಪ್ಲೈ ಮಾಡಿ ಇಲ್ಲಿ. ಸೊ ಲೆಬ್ನಿಟ್ಸ್ ಥೆರಮ್ ಅಂದರೆ ನಿಮಗೆ ನಿನ್ನೆ ಹೇಳಿದ್ದೀನಿ, ಯಾವ್ದು ಹೇಳಿ? ಇಂಪಾರ್ಟೆಂಟ್ ನೋಡಿ, ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಇಂಟಿಗ್ರೇಷನ್ ಎ ಆಫ್ ಎಕ್ಸ್ ಟು ಬಿ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಕಾಮಾ ಟಿ ಇಂಟು ಡಿ ಎಕ್ಸ್. ಓಕೆನಾ? ಇಂಟು ಡಿ ಎಕ್ಸ್, ಆಕ್ಚುಲಿ ಡಿ ಟಿ ಇದು. ಓಕೆನಾ? ಟಿ ಇದೆ ಇಲ್ಲಿ. ಪ್ಲಸ್ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಕಾಮ ಇದು ಎ ಆಫ್ ಎಕ್ಸ್ ಇದೆ ಅಲ್ವಾ ಅಂತ ಹೋಗ್ಬೇಕು, ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಡಿ ಬಿ ಬೈ ಡಿ ಎಕ್ಸ್. ಓಕೆನಾ? ನೆಕ್ಸ್ಟು ಅಂದರೆ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ ಹೇಳಿ ಇಲ್ಲಿ. ಸೊ ಒಳಗಡೆ ಏನೋ ಮಾಡ್ತೀನಿ, ಎ ಆಫ್ ಎಕ್ಸ್ ಟು ಬಿ ಆಫ್ ಎಕ್ಸ್ ದೋ ಬೈ ದೋ ಎಕ್ಸ್ ಆಗುತ್ತೆ, ಇಂಟು ಎಫ್ ಆಫ್ ಎಕ್ಸ್ ಕಾಮ ಟಿ ಬರುತ್ತೆ. ಅದಾದ್ಮೇಲೆ ಈ ಫಾರ್ಮುಲಾ ಮೈನಸ್ ಎಫ್ ಆಫ್ ಎಕ್ಸ್ ಕಾಮ ಬಿ ಆಫ್ ಎಕ್ಸ್ ಅಂತ ಬರುತ್ತೆ, ಇಂಟು ಇವಾಗ ಏನಾಗುತ್ತೆ ಡಿ ಎ ಬೈ ಇಲ್ಲಿದೆ ನೋಡಿ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡಿ ಎ ಬೈ ಡಿ ಎಕ್ಸ್ ಮಾಡಬೇಕು. ಓಕೆನಾ? ಇದು ಲೆಬ್ನಿಟ್ಸ್ ಫಾರ್ಮುಲಾ, ಇದು ಡಿಫ್ರೆನ್ಶಿಯೇಷನ್ಗೆ, ಅಂದರೆ ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಟ್ ಮಾಡೋದು. ಓಕೆನಾ? ಸೊ ಇವಾಗ ಇಲ್ಲಿ ನೋಡಿ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ವಿತ್ ಪ್ಯಾರಾಮೀಟರ್ ಯಾವ್ದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಪ್ಯಾರಾಮೀಟರ್ ಕಾನ್ಸ್ಟೆಂಟ್ ಯಾವ್ದು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ ಅಲ್ವಾ? ಇದನ್ನ ಏನು ಮಾಡ್ತಿರೋದು ಇವಾಗ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿ. ಅವಾಗ ಏನಾಗುತ್ತೆ, ಡಿ ಐ ಬೈ ಡಿ ಎ ಈಕ್ವಲ್ ಟು, ಸೊ ಇಲ್ಲಿ ನೋಡಿ 0 to infinity ಇದೆ ಇಲ್ಲಿ ಲಿಮಿಟು, 0 to infinity, 0 to infinity. ಸೊ ಡಿ ಬೈ ಡಿ ಎ ಇರೋದು, ಸೊ ಇನ್ಸೈಡ್ ಔಟ್ ಏನಾಗುತ್ತೆ ದೋ ಬೈ ದೋ ಎ ಇಂಟು ಇದರಲ್ಲಿ ಟ್ಯಾನ್ ಇನ್ವರ್ಸ್ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಇವಾಗ ನೋಡಿ ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಹೇಳ್ತಿರೋದ್ರಿಂದ 1/a ಕಾನ್ಸ್ಟೆಂಟ್ ಆಗುತ್ತಲ್ವಾ? ಸೊ 1/x. ಸೊ ಇವಾಗ ದೋ ಬೈ ದೋ ಎ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಏನು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಎ ಎಕ್ಸ್ ಇದೆ, ಇಂಟು ಬೈ ಚೈನ್ ರೂಲ್ ದೋ ಬೈ ದೋ ಎ ವಿತ್ ರೆಸ್ಪೆಕ್ಟ್ ಟು ಎ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಎ ಎಕ್ಸ್ ಅನ್ನ ಎಕ್ಸ್ ಬರುತ್ತಾ, ಇಂಟು ಡಿ ಎಕ್ಸ್. ಸೊ ಇವಾಗ ಏನಾಗುತ್ತೆ ನೋಡಿ, ಎಕ್ಸ್ ಗೆಟ್ ಕ್ಯಾನ್ಸಲ್, ಇಲ್ಲಿ ಏನಾಗ್ಬಿಡುತ್ತೆ 0 to infinity 1 divided by 1 plus ax whole square into dx ಆಗುತ್ತೆ. ಸೊ ಇವಾಗ ಏನು ಮಾಡ್ತೀರಿ ನೋಡಿ, ax equal to t ತಗೊಳ್ಳಿ. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, a dx equal to dt ಆಗುತ್ತೆ, ಈಕ್ವಲ್ ಟು ಇಲ್ಲಿ 0 to infinity ಏನಾಗುತ್ತೆ dx ಅಂತಂದ್ರೆ 1/a t ಆಗುತ್ತೆ, 1 plus t ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಅದನ್ನ ಇಂಟಿಗ್ರೇಟ್ ಮಾಡಿ, ಡಿ ಐ ಬೈ ಡಿ ಐ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1/1 plus t ಸ್ಕ್ವೇರ್ ಏನಾಗುತ್ತೆ, 1/a ಆಚೆ ಬರುತ್ತೆ, tan inverse t, tan inverse ಆಫ್ t ಆಗುತ್ತೆ. ಲಿಮಿಟ್ಸ್ ಏನಿದೆ ನೋಡಿ 0 to infinity ಇದೆ, ಮತ್ತೆ 1/a ಫಸ್ಟ್ ಅಪ್ಪರ್ ಲಿಮಿಟ್ ಕೊಟ್ಟರೆ ಏನಾಗುತ್ತೆ ಅಲ್ಲಿ tan inverse ಆಫ್ ಇನ್ಫಿನಿಟಿ ಆಗುತ್ತೆ, ಮೈನಸ್ tan inverse ಆಫ್ 0 ಆಗುತ್ತೆ. ಸೊ ಈಕ್ವಲ್ ಟು ಏನಾಗುತ್ತೆ ಹೇಳಿ 1/a. ಸೊ tan inverse ಆಫ್ ಇನ್ಫಿನಿಟಿ ಏನಾಗುತ್ತೆ, tan 90 degree π/2. ಓಕೆನಾ? ಸೊ tan inverse 0 ಆಗ್ಬಿಡುತ್ತೆ. ಸೊ ಏನ್ ಬರ್ತಿದೆ ನೋಡಿ ಇಲ್ಲಿ, π divided by 2a ಬರ್ತಿದೆ. ಸೊ ನಮಗೆ ಇವಾಗ ಈ ವ್ಯಾಲ್ಯೂ ಬೇಕಲ್ವಾ, ಇಂಟಿಗ್ರೇಷನ್ ವ್ಯಾಲ್ಯೂ ಬೇಕು. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎ, ಅಥವಾ ಇವಾಗ ಇಲ್ಲಿ ಏನಾಗುತ್ತೆ ಡಿ ಐ ಈಕ್ವಲ್ ಟು π/2a ಇಂಟು ಡಿ ಆ ಕಡೆ ಬಂದ್ರೆ ಇಂಟು ಡಿ ಆಗುತ್ತೆ. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿ, ಇಂಟಿಗ್ರೇಷನ್ ಆಫ್ ಐ ಏನಾಗುತ್ತೆ ಹೇಳಿ, ಐ ಈಕ್ವಲ್ ಟು π/2 ಇಂಟಿಗ್ರೇಷನ್ ಆಫ್ 1/a ಏನಾಗುತ್ತೆ ಹೇಳಿ, ಲಾಗ್ ಎ. ಸೊ ಏನ್ ಬರ್ತಿದೆ ಇವಾಗ I1 ಅಂತ ತಗೊಳ್ಳಿ, ಇಂಟಿಗ್ರೇಷನ್ ವ್ಯಾಲ್ಯೂ ಇದೆ ನೋಡಿ, ಫಸ್ಟ್ ಒನ್ I1 ಅಂತ ತಗೊಳ್ಳಿ. ಇನ್ನೊಂದು ಏನಿದೆ ನೋಡಿ ಸೇಮ್ ಸಿಮಿಲರ್ ಅದೇ ತರ ಬರುತ್ತಲ್ವಾ, ಅದು I2 ಏನ್ ಬರುತ್ತೆ ಹೇಳಿ, 5/2 into log b ಬರುತ್ತೆ. ಎಸ್. ಸೊ tan ಇನ್ವರ್ಸ್ bx ಡಿವೈಡೆಡ್ ಬೈ x ಇದೆ, ಸೇಮ್ I2 ಏನ್ ಬರುತ್ತೆ, ಸೊ ಎಸ್ 5/2 log b ಆಗುತ್ತೆ. ಸೊ ಅಲ್ಲಿ ಕೊಟ್ಟಿರೋ ಇಂಟಿಗ್ರೇಷನ್ ಡಿಫರೆನ್ಸ್ ಆಫ್ ದಿಸ್ ಟು ವ್ಯಾಲ್ಯೂಸ್ I1 ಮೈನಸ್ I2, ಯಾಕೆ ಮೈನಸ್ ಇದೆ ಇಲ್ಲಿ. ಸೊ ಇವಾಗ ಏನಾಗ್ಬಿಡುತ್ತೆ π/2 log a
ಮೈನಸ್ ಪೈ ಬೈ ಟು ಲಾಗ್ ಬಿ ಆಗುತ್ತೆ. ಸೊ ಪೈ ಬೈ ಟು ಕಾಮನ್ ತಗೊಳ್ಳಿ, ಅವಾಗ ಏನಾಗುತ್ತೆ ಅದು ಲಾಗ್ ಎ ಮೈನಸ್ ಲಾಗ್ ಬಿ ಈಕ್ವಲ್ ಟು ಸೊ ಪೈ ಬೈ ಟು ಲಾಗ್ ಆಫ್ ಎ ಮೈನಸ್ ಬಿ ಎ ಬೈ ಬಿ ಆಗುತ್ತೆ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ನೋಡಿ, ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆನಾ? ಓಕೆ, ಇದಕ್ಕೆ ಆನ್ಸರ್ ಏನು ಬರುತ್ತೆ ಹೇಳಿ, ಆಲ್ರೆಡಿ ಆಗಿದೆ ಇದೆಲ್ಲ. ಸೊ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಅಂತ ಕೊಟ್ಟಿದಾರಲ್ವಾ. ಸೊ ಐಗನ್ ವ್ಯಾಲ್ಯೂಸ್ ಆಫ್ ಏನ್ ಕೊಟ್ಟಿದ್ದಾರೆ ನೋಡಿ, 2 3 -1. ಸೊ ಬಿ ಕೊಟ್ಟಿದ್ದಾರೆ, ಫಂಕ್ಷನ್ ಆಫ್ ಎ ಕೊಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ಎ ಸ್ಕ್ವೇರ್ ಪ್ಲಸ್ ಎ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ ಅಂದ್ರೆ ಜಸ್ಟ್ ಇಲ್ಲಿ ಹೆಂಗಿದೆ, ಎಗೆ 2 ಇದೆ, ಎ ಸ್ಕ್ವೇರ್ ಏನಾಗುತ್ತೆ 2 ಸ್ಕ್ವೇರ್ ಆಗುತ್ತೆ ಪ್ಲಸ್ 2 ಆಗುತ್ತೆ. 3 ಏನಾಗುತ್ತೆ 3 ಸ್ಕ್ವೇರ್ ಪ್ಲಸ್ 3 ಆಗುತ್ತೆ. -1 ಏನಾಗುತ್ತೆ -1 ಹೋಲ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಇವಾಗ ಇಲ್ಲಿ ಏನಾಗುತ್ತೆ ಹೇಳಿ, ಸಾರಿ -1 5 ಆಗುತ್ತೆ, ಸಾರಿ 6 ಆಗುತ್ತೆ, 12 ಆಗುತ್ತೆ. ಸೊ ಐಗನ್ ವ್ಯಾಲ್ಯೂಸ್ ಪ್ಲಸ್ ಏನ್ ಬರ್ತಿದೆ 6 12 0 ಬರ್ತಿದೆ. ಸೊ ಡೆಲ್ ಆಫ್ zero. Product of eigenvalues. yes, ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆನಾ? ಇದು ಸಿಂಪಲ್ ಇದೆ ಹೇಳಿ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಯಾವ್ದಾಗುತ್ತೆ? Option B. ಅಲ್ವಾ? ಸೊ ಲೀನಿಯರ್ ಇದೆ, Linear term. ಏನಾಗ್ಬಿಡ್ತಿದ್ದು ಆಗುತ್ತಲ್ವಾ ಇದು, ಆಪ್ಷನ್ ಬಿ ಆಗುತ್ತೆ. ಸೊ ಇಲ್ಲಿ ನೋಡಿ 0 ಎಲಿಮೆಂಟ್ ಇಲ್ಲ ಇಲ್ಲಿ ಅಲ್ವಾ, ಎಫ್ ಆಫ್ 0, 0 ಏನಾಗುತ್ತೆ ಹೇಳಿ, ನಮಗೆ 1, 1 ಬರುತ್ತೆ, ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಎ ಇದೆ ನೋಡಿ, ಸೊ ನಾಟ್ ಲೀನಿಯರ್ ಅಲ್ವಾ, ಕ್ಯೂಬ್ ಇದೆ, ಸೊ ಆಗಲ್ಲ. ಸೊ ಇದು ನೋಡಿ ಮಾಡ್ ಎಕ್ಸ್ ಮೈನಸ್ ವೈ ಇದೆ ಅಲ್ವಾ ಇಲ್ಲಿ, ಇದೇನಾಗುತ್ತೆ ಹೇಳಿ ಲೆಸ್ ದನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ ಎಫ್ ಆಫ್ ಅಂದ್ರೆ ಇವಾಗ ನಾವು ತಗೊಳ್ತೀವಿ ನೋಡಿ ಎಫ್, ಅದೇನಾಗ್ಬಿಡುತ್ತೆ ಹೇಳಿ ಅಲ್ಲಿ ಲೆಸ್ ದನ್ ಆರ್ ಈಕ್ವಲ್ ಟು ಅಂತ ಬಂದ್ಬಿಡುತ್ತೆ ಅಲ್ವಾ. ಸೊ ಟ್ರಾನ್ಸ್ಫಾರ್ಮೇಶನ್ ಹೇಳೋದೇನು, ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸಾಕ್ಟ್ಲಿ ಈಕ್ವಲ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಆಗುತ್ತೆ. ಸಮ್ ವ್ಯಾಲ್ಯೂಸ್ ಏನಾಗ್ಬಿಡುತ್ತೆ ನೋಡಿ, ಈ ಮಾಡ್ಯುಲಸ್ ಇದೆ ಅಲ್ವಾ, ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇದೆ ನೋಡಿ, ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂತ ಬರೋದ್ರಿಂದ ಮಾಡ್ಯುಲಸ್ ಕೊಟ್ರೆ ಆಗಲ್ಲ. ಕ್ಲಿಯರ್ ಇದು, ಆಪ್ಷನ್ ಸಿ ಆಗಲ್ಲ. ಸೊ ಆಪ್ಷನ್ ಬಿ ಇದೆ ನೋಡಿ, ಅದಾಗುತ್ತೆ. ಓಕೆ, ಇದೇನಾಗುತ್ತೆ ನೋಡಿ. ಸೊ ಲೆಟ್ ಟಿ ಫ್ರಮ್ R2 to R3 be defined by t of xy equal to x plus y, x minus y, y ಅಂತ ಕೊಟ್ಟಿದ್ದಾರೆ. ಸೊ ದೆನ್ ದ ಡೈಮೆನ್ಷನ್ ಆಫ್ ದ ರೇಂಜ್ ಸ್ಪೇಸ್ ಆರ್ ಆಫ್ ಟಿ ಏನಾಗುತ್ತೆ ಹೇಳಿ. ಸೊ ರೇಂಜ್ ಸ್ಪೇಸ್ ಡೈಮೆನ್ಷನ್ ಏನು, ಡೈಮೆನ್ಷನ್ ಆಫ್ ರೇಂಜ್ ಸ್ಪೇಸ್ ದಟ್ ಈಸ್ ಆರ್ ಆಫ್ ಟಿ, ರ್ಯಾಂಕ್ ಆಫ್ ಟಿ. ಸೊ ಇವಾಗ ರ್ಯಾಂಕ್ ಆಫ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಏನ್ ಬರುತ್ತೆ ಅಂತ ಕಂಡುಹಿಡಿಬೇಕಲ್ವಾ. ಫಸ್ಟ್ ಏನ್ ಮಾಡ್ತೀರಾ, ಬೇಸಿಸ್ ಅನ್ನ ತಗೋಬೇಕು ನೀವು, R2 ಬೇಸಿಸ್ ಅನ್ನ ತಗೋಬೇಕು, ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಬರ್ಕೊಳ್ಳಿ. 1 1 0. ಅಥವಾ ಒಂದು ಕೆಲಸ ಮಾಡಿ, ಇಲ್ಲಿದೆ ಅಲ್ವಾ ಇದನ್ನ, ಟಿ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು 0, 0, 0 ಬರ್ಕೊಳ್ಳಿ. ಯಾಕೆ R3 ಅಲ್ಲಿ 0 ತಗೋಬೇಕಲ್ವಾ, ನಲ್ಲಿಟಿ ಕಂಡುಹಿಡಿತೀನಿ ಇವಾಗ. ಟಿ ಆಫ್ ಎಕ್ಸ್ ವೈ ಏನಿದೆ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ, ಎಕ್ಸ್ ಮೈನಸ್ ವೈ ಇದೆ, ವೈ ಈಕ್ವಲ್ ಟು 0, 0, 0. ಇಲ್ಲಿ ಕಂಪೇರ್ ಮಾಡಿದ್ರೆ ಕ್ಲಿಯರ್ಲಿ ವೈ ಈಕ್ವಲ್ ಟು 0 ಆಗುತ್ತಾ? Yes sir. X is equal to 0 ಆಗುತ್ತೆ. nullity symbol 0 ಸರ್ ಮ್ಯೂಟ್ ಆಗಿದೆ ಸರ್ ನಿಮ್ದು. ಓಕೆ, ವೈ ಈಕ್ವಲ್ ಟು 0 ಇದೆ ಅಲ್ವಾ, Yes sir. ಪ್ಲಸ್ ವೈ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಏನಾಗುತ್ತೆ ಹೇಳಿ 0 ಆಗುತ್ತೆ. ಸೊ ಟಿ ಆಫ್ ಎಕ್ಸ್ ಕಮ ವೈ ಈಕ್ವಲ್ ಟು 0, 0, 0 ಯಾವಾಗ, ಇಫ್ ಅಂಡ್ ಓನ್ಲಿ ಎಕ್ಸ್ ಕಮ ವೈ ಈಕ್ವಲ್ ಟು 0, 0. ಅಂದ್ರೆ ನಲ್ ಸ್ಪೇಸ್ ಆಫ್ ಟಿ ಏನ್ ಬರ್ತಿದೆ ಹೇಳಿ ನೋಡೋಣ, 0, 0 ಬರ್ತಿದೆ. ಸೊ ವಾಟ್ ಈಸ್ ದ ಡೈಮೆನ್ಷನ್ ಆಫ್ ನಲ್ ಸ್ಪೇಸ್? 0 So dimension of 0 space is what? 0. So ಇವಾಗ by rank nullity theorem ಇಲ್ಲಿ ನೋಡಿ, t from dimension of domain that is 2 ಇದೆ ಅಲ್ವಾ, dimension of R2 is what? 2 ಆಗುತ್ತೆ, equal to rank of A ಏನಿದೆ ನೋಡಿ, ರ್ಯಾಂಕ್ ಕಂಡುಹಿಡಿಯಬೇಕು ಸರ್. okay, rank of T plus nullity of T ಏನ್ ಬಂದಿದೆ, nullity of T 0.
0 ಬಂದಿದೆ. ಸೊ ಇಲ್ಲೇನಾಗ್ಬಿಡುತ್ತೆ ರ್ಯಾಂಕ್ ಆಫ್ ಟಿ ಪ್ಲಸ್ 0. ಸೊ ರ್ಯಾಂಕ್ ಆಫ್ ಟಿ ಏನಾಗ್ಬಿಡುತ್ತೆ ಹೇಳಿ 2 ಆಗುತ್ತೆ. ಸೊ ಆಪ್ಷನ್ಸ್ ಇದೆ ನೋಡಿ, ಅದು ಕರೆಕ್ಟ್ ಇದೆ. ಕ್ಲಿಯರ್ ಇದು? Yes, sir. ಈ ತರ ಏನಾದ್ರೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಬೇಸಿಸ್ ಆಫ್ R2 ಏನ್ ಬರುತ್ತೆ ಹೇಳಿ? ಬೇಸಿಸ್ ಆಫ್ R2 ಸ್ಟ್ಯಾಂಡರ್ಡ್ ಬೇಸಿಸ್ 1 0 0 0 ಇವಾಗ ಇಲ್ಲಿ ತಗೊಂಡೋಗಿ ಕೊಟ್ರೆ ಏನಾಗುತ್ತೆ ಅದು ಟಿ ಆಫ್ 1 0 1 1 0. ಟಿ ಆಫ್ 1 0 ಕೊಟ್ರೆ ಏನಾಗುತ್ತೆ ನೋಡಿ, ಈ ಎಲಿಮೆಂಟ್ 1 minus 1. 1 minus 1 0. ಸಾರಿ 1 minus 1 1 ಆಗುತ್ತಲ್ವಾ? ಓಕೆ. ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಏನ್ ಬರುತ್ತೆ ಇಲ್ಲಿ? ಕಾಲಮ್ ಅಲ್ಲಿ ಬರ್ಕೋಬೇಕು 1 1 0 ಟ್ರಾನ್ಸ್ಪೋಸ್ ಅಲ್ವಾ ಅದು? ಬಿಕಾಸ್ ಟ್ರಾನ್ಸಿಷನ್ ಮ್ಯಾಟ್ರಿಕ್ಸ್ 1 minus 1 1. ಇವಾಗ ಏನಾಗುತ್ತೆ ಇಲ್ಲಿ ರ್ಯಾಂಕ್ ಮಾಡಿ R2 ಏನ್ ಮಾಡ್ಬೋದು? R2 minus R1. ಸೊ ಅವಾಗ ಏನಾಗ್ಬಿಡುತ್ತೆ 1 1 0 0 minus 2 minus 2 0 0 1. ಇವಾಗ ಮೈನಸ್ 2 ಇದೆ ಅಲ್ವಾ? ಸೊ 1 ಮಾಡ್ಕೋಬಹುದು, ಅದನ್ನ ಡಿವೈಡ್ ಮಾಡ್ಕೊಂಡು. ಸೊ ಅವಾಗ 1 ಇಲ್ಲಿದೆ, ಇಲ್ಲಿ. ಸೊ R3 minus R2 ಮಾಡ್ಬಿಟ್ರೆ ನಂಬರ್ ಆಫ್ ನಾನ್ ಜೀರೋ 2 ಬರುತ್ತೆ. 1 Therefore, rank of T equal to 2. Number of non-zero rows is ಅಂತ. Rank 2 ಆಗುತ್ತೆ. ಇದು ಆಗಿದೆ ಅಲ್ವಾ? ಇದು ಆಗಿದೆ ಅಲ್ವಾ? ಇದು ಏನ್ ಮಾಡ್ಬೇಕು ಹೇಳಿ? S of x, y equal to y of x ಅಂತ ಕೊಟ್ಟಿದ್ದಾರೆ. T of x, y equal to 0, x ಅಂತ ಕೊಟ್ಟಿದ್ದಾರೆ. ಸೊ ದೆನ್ s ಸ್ಕ್ವೇರ್ ಏನಾಗುತ್ತೆ, t ಸ್ಕ್ವೇರ್ ಏನಾಗುತ್ತೆ ಅಂತ. I ಅಂತ ಕೊಟ್ಟಿದ್ರೆ ಏನಾಗುತ್ತೆ ಹೇಳಿ? ಇದು ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಶನ್ ಅಂತ. ಅಂದ್ರೆ ನೀವು ಏನು ಇನ್ಪುಟ್ ಕೊಡ್ತೀರೋ ಅದೇ ಔಟ್ಪುಟ್ ಬರುತ್ತೆ ಅಂತ. 0 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ? 0 ಟ್ರಾನ್ಸ್ಫಾರ್ಮೇಶನ್. ಓಕೆನಾ? ಸೊಲ್ಯೂಷನ್ ಈಗ ನೋಡೋಣ ಈಗ. ಓಕೆ, ಎಸ್ ಸ್ಕ್ವೇರ್ ಆಫ್ ಎಕ್ಸ್ ಕಾಮ ವೈ ಫಸ್ಟ್ ಆಪ್ಷನ್. ಈಗ ಅಂದ್ರೆ ಎಕ್ಸ್ ಸ್ಕ್ವೇರ್ ಏನ್ ಬರುತ್ತೆ ನೋಡೋಣ. ಎಸ್ ಆಫ್ ಕಾಂಪೋಸಿಷನ್ ಎಸ್ ಅಂತಲ್ವಾ ಅದು? ಎಸ್ ಆಫ್ ಎಕ್ಸ್ ಕಾಮ ವೈ. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಕಾಂಪೋಸಿಷನ್ ಬಿಕಾಸ್ ಫಂಕ್ಷನ್ಸ್ ಅವು. ಇಲ್ಲಿ ನೋಡಿ ಎಸ್ ಆಫ್ ಎಕ್ಸ್ ಕಾಮ ವೈ ಕೊಟ್ಟಿದ್ದಾರೆ ನೋಡಿ, ವೈ ಕಾಮ ಎಕ್ಸ್ ಕೊಟ್ಟಿದ್ದಾರೆ. ಎಸ್ ಆಫ್ ವೈ ಕಾಮ ಎಕ್ಸ್ ಏನಾಗುತ್ತೆ? ಉಲ್ಟಾ ಆಗುತ್ತಲ್ವಾ? ಎಕ್ಸ್ ವೈ ಇದೆ, x, y. ಇಲ್ಲೇನಾಗ್ಬಿಡುತ್ತೆ ಹೇಳಿ? ಎಕ್ಸ್ ಕಾಮ ವೈ ಆಗುತ್ತೆ. ಎಕ್ಸ್ ಇದ್ರೆ ವೈ ಬರ್ತಿದೆ, ಎಕ್ಸ್ ಇದ್ರೆ ವೈ ಬರ್ತಿದೆ, ವೈ ಇದ್ರೆ ಎಕ್ಸ್ ಬರ್ತಿದೆ. ಇವಾಗ ನಮಗೆ ವೈ ಇದೆ, ಎಕ್ಸ್ ಬರುತ್ತೆ, ಎಕ್ಸ್ ಇದ್ರೆ ವೈ ಬರುತ್ತೆ. ಸೊ ಎಸ್ ಸ್ಕ್ವೇರ್ ಎಕ್ಸ್ ಕಾಮ ವೈ ನಾವ್ ಏನ್ ತಗೊಂಡಿದ್ರೆ ಅದೇ ಬರ್ತಿದೆ. ದಟ್ ಮೀನ್ಸ್ ವಾಟ್ ಎಸ್ ಸ್ಕ್ವೇರ್ ಈಸ್ ಐಡೆಂಟಿಟಿ. ನೆಕ್ಸ್ಟ್ ಟಿ ಸ್ಕ್ವೇರ್ ಇದೆ ನೋಡಿ. ಟಿ ಸ್ಕ್ವೇರ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು, ಸೊ ಟಿ ಕಾಂಪೋಸಿಷನ್ ಟಿ ಆಫ್ ಎಕ್ಸ್ ಕಾಮ ವೈ ಅಂತ. ಸೊ ಟಿ ಕಾಂಪೋಸಿಷನ್ ಟಿ ಆಫ್ ಎಕ್ಸ್ ಕಾಮ ವೈ ಏನ್ ಕೊಟ್ಟಿದ್ದಾರೆ ನೋಡಿ? 0, x. ಕೊಟ್ಟಿದ್ದಾರೆ ನೋಡಿ. ಟಿ ಆಫ್ ಎಕ್ಸ್ ಕಾಮ ವೈ ಏನಾಗತ್ತಂತೆ? 0, x ಆಗತ್ತಂತೆ. 0, x ಆಗುತ್ತೆ. ಟಿ ಆಫ್ 0, x ಏನಾಗುತ್ತೆ ಇವಾಗ? ಅಂದ್ರೆ ಎಕ್ಸ್ ಇದ್ರೆ 0 ಬರುತ್ತೆ. ಏನ್ ತಗೋಬೇಕು ಹಿಂಗಾರೆ ಹೇಳಿ ನೋಡೋಣ? x, y 0 0. 0, 0 ಆಗುತ್ತಲ್ವಾ? ಕರೆಕ್ಟ್ ಅಲ್ವಾ? ಸೊ ಟಿ ಆಫ್ ಎಕ್ಸ್ ವೈ ಈಕ್ವಲ್ ಟು 0, x ಇದೆ. ಟಿ ಆಫ್ 0, x ಏನಾಗುತ್ತೆ? ಇಲ್ಲಿ ನೋಡಿ ಕಂಪೇರ್ ಮಾಡಿ. x ಈಕ್ವಲ್ ಟು 0, y ಈಕ್ವಲ್ ಟು x ಆಗುತ್ತೆ. ಇಲ್ಲೋ ಕೊಡಿ ಅಂತ ತಗೊಂಡೋಗಿ. x ಈಕ್ವಲ್ ಟು 0, y ಇಲ್ಲ ಬಿಡಿ, ಇಲ್ಲಿ ಇಂಡಿಪೆಂಡೆಂಟ್ ಇದೆ. 0 0ನೇ ಬರುತ್ತೆ. x ಗೆ ಏನ್ ತಗೋಬೇಕಾಗತ್ತೆ ಈಗ? ನೀವು 0 ತಗೋಬೇಕು ನೋಡಿ. ಕ್ಲಿಯರಾ? Yes, sir. ಇಲ್ಲಿ ನೋಡಿ ಟಿ ಆಫ್ ಎಕ್ಸ್ ವೈ ಈಕ್ವಲ್ ಟು 0, x ಇದೆ. ಅರ್ಥ ಆಯ್ತಾ? ಇವಾಗ ಟಿ ಆಫ್ 0, x ಏನಾಗುತ್ತೆ ಅಂತಂದ್ರೆ x ಗೆ ಏನ್ ತಗೋಬೇಕು ಇವಾಗ? 0 ತಗೊಳ್ಳಿ, y ಗೆ x ತಗೊಳ್ಳಿ ಅಂತ ಇಲ್ಲಿ ಬರ್ಕೊಂಡ್ಬಿಡ್ಬೇಕಿದ್ರೆ. x ಈಕ್ವಲ್ ಟು 0 ತಗೊಳ್ಳಿ, y ಈಕ್ವಲ್ ಟು x ತಗೊಳ್ಳಿ ಅಂತ. 0 ಇದೆ, 0 ಹಂಗೆ ಬರ್ಕೊಳ್ಳಿ. x ಗೆ ಏನ್ ತಗೋಬೇಕು ಇವಾಗ? 0. 0. ಸೊ s ಸ್ಕ್ವೇರ್ ಈಕ್ವಲ್ ಟು i ಆಗುತ್ತೆ, t ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ. 0. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಹೇಳಿ? ಆಪ್ಷನ್ 1 ಕರೆಕ್ಟ್ ಇದೆ. ಓಕೆ, ಇದು so A being an incrossing square matrix, then which one of the following statement is correct? First one, determinant of A equal to 0 implies rank of A equal to 0. Correct idu? False. No, sir. Correct. False ಆಯ್ತು. So determinant of A equal to 0 if and only if rank of A less or equal to n minus 1. Yes, sir. Possible ಇದೆ sir. Possible. Okay. Less than ಅಂತ ಇದ್ರೆ ಬರ್ತದೆ. No, possible ಅಲ್ಲ, ಕರೆಕ್ಟ್ ಇದೆ. Yes, sir. Rank of A exactly equal to n ಇರಲ್ಲ ಇವಾಗ. Yes, sir. n minus 1. Less than or equal to. Option B correct. ಆಪ್ಷನ್ ಬಿ ಹಾಗೆ ಆಗುತ್ತೆ. ಓಕೆನಾ? ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆನಾ? ಆಪ್ಷನ್ ಸಿ ಇದೆ ನೋಡಿ. ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0 ಇಂಪ್ಲೈಸ್ ರ್ಯಾಂಕ್ ಆಫ್ ಎ ಈಕ್ವಲ್ ಟು n ಅಂತ ಇದೆ. ಆಗಲ್ವಾ ಇದು? No, sir. ಆಗಲ್ಲ sir.
ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಪ್ಲೈಸ್ ದಟ್ ರ್ಯಾಂಕ್ ಆಫ್ ಎ ಈಕ್ವಲ್ ಎನ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದಾಗತ್ತಾ? ಎನ್ ಸ್ಕ್ವೇರ್ Not possible. ನಾಟ್ ಪಾಸಿಬಲ್. ಸೊ ಆಪ್ಷನ್ ಡಿ. ಸೊ ಆಪ್ಷನ್ ಬಿ ಇದೆ ನೋಡಿ, ಅದು ಹಾಗೆ ಆಗುತ್ತೆ ನೋಡಿ. ಇದ್ರ ಅರ್ಥ ಏನಂದ್ರೆ ರ್ಯಾಂಕ್ ಆಫ್ ಎ, ಓಕೆನಾ, ರ್ಯಾಂಕ್ ಆಫ್ ಎ ಅಥವಾ ಒಂದು ಕೆಲಸ ಮಾಡಿ, ಎ ಈಸ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್, ದೆನ್ ರ್ಯಾಂಕ್ ಆಫ್ ಏನಾಗುತ್ತೆ ಹೇಳಿ? ಎ ಎನ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ತಗೊಳ್ತೀನಿ. Rank of A is equal to N or rank of A may be less than or equal to N. ನಾಟ್ ಈಕ್ವಲ್ ಟು 0 ಬಂದ್ರೆ ರ್ಯಾಂಕ್ ಆಫ್ ಎ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎನ್ ಬರುತ್ತೆ. ಸೊ ಡೆಲ್ ಎ ಈಕ್ವಲ್ ಟು 0 ಬಂದ್ರೆ ರ್ಯಾಂಕ್ ಆಫ್ ಎ ಇದೆ ನೋಡಿ ಲೆಸ್ ದ್ಯಾನ್ ಎನ್ ಇರುತ್ತೆ. ಲೆಸ್ ದ್ಯಾನ್ ಎನ್ ಮೀನ್ಸ್ ವಾಟ್? ನಾವು ಈಗ ಒಂದು ಹಿಂದಕ್ಕೆ ಬರ್ಬೇಕಲ್ವಾ? ರ್ಯಾಂಕ್ ಆಫ್ ಎ ಇಲ್ಲಿ ಈಕ್ವಾಲಿಟಿ ಬೇಕಂದ್ರೆ ಲೆಸ್ ದ್ಯಾನ್ ಈಕ್ವಲ್ ಟು ಎನ್ ಮೈನಸ್ 1. ಯಾಕಂದ್ರೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಆಲ್ವೇಸ್ ಏನಾಗಿರುತ್ತೆ? ಹೋಲ್ ನಂಬರ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಎನ್ ಬರಲ್ಲ ಅಂದ್ರೆ ಅದರಿಂದ ಹೋಲ್ ನಂಬರ್ ಯಾವುದು? ಎನ್ ಮೈನಸ್ 1 ಅಲ್ವಾ? Yes. ಅಲ್ಲಿಂದ ಬರೋ ಚಾನ್ಸ್ ಇದೆ ಅಂತ. ಅದಕ್ಕೆ ರ್ಯಾಂಕ್ ಆಫ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಮೈನಸ್ 1 ಅಂತ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, ಇದಕ್ಕೆ ರಿಯಲ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಸ್ ಪಾಸಿಟಿವ್ ಡೆಫಿನೆಟ್ ಇಫ್ ಅಂಡ್ ಓನ್ಲಿ ಇಫ್ ಆಲ್ ಇಟ್ಸ್ ಐಗನ್ ವ್ಯಾಲ್ಯೂಸ್ ಏನಾಗಿರ್ಬೇಕು ಹೇಳಿ? Positive. Real. Positive. Positive. ಪಾಸಿಟಿವ್ ಡೆಫಿನೆಟ್. ಪಾಸಿಟಿವ್ ಡೆಫಿನೆಟ್. ಸೊ ಹಾಗಾಗಿ ನಾವು ಪಾಸಿಟಿವ್ ಐಗನ್ ವ್ಯಾಲ್ಯೂಸ್ ಬರ್ಬೇಕಷ್ಟೇ. ಹೆಸರಲ್ಲೇ ಇದೆ ಪಾಸಿಟಿವ್. ಓಕೆನಾ? ಸೊ ನೆಗೆಟಿವ್ ಡೆಫಿನೆಟ್ ಅಂತ ಕೊಟ್ರೆ ನೆಗೆಟಿವ್ ಐಗನ್ ವ್ಯಾಲ್ಯೂಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಅಷ್ಟೇ ಅದು. ಸಿಮೆಟ್ರಿಕ್ ಅಂತ ಕೊಟ್ರೆ ಏನಾಗುತ್ತೆ ಹೇಳಿ? ಇಷ್ಟೇ ಕೊಟ್ರು. ಹಾ ಅಲ್ವಾ? Either positive or negative, sir. ಅಂದ್ರೆ ನೀವು ಹೇಳ್ತಿರೋದೇನು ಐಗನ್ ವ್ಯಾಲ್ಯೂಸಾ? Yes, sir. ಅಲ್ಲ ಆಪ್ಷನ್ ಓಕೆ ಹಂಗ್ ಕೊಟ್ರು ಓಕೆ ಕರೆಕ್ಟ್ ಇದೆ. ಬಟ್ ಅವ್ರು ರಿಯಲ್ ಅಂತ ಕೊಟ್ರೆ ರಿಯಲ್ ಆಗುತ್ತೆ ಅಲ್ವಾ? ಒಟ್ಟು ರಿಯಲ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ. ನೆಗೆಟಿವ್, ಪಾಸಿಟಿವ್ ಬರುತ್ತೆ, 0 ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಬಟ್ ಇಮ್ಯಾಜಿನರಿ ಬರಲ್ಲ ಅವಾಗ ಅಲ್ವಾ? Okay, sir. Yes, sir. Yes. ಓಕೆ, ಇದು ನೋಡಿ ಇದಕ್ಕೆ ಆನ್ಸರ್ ಅದೇ ಕೀ ಆನ್ಸರ್ ಇದ್ರೆ ಚೆನ್ನಾಗಿತ್ತು. ಸೊ ಗ್ರಾಫಿಕಲಿ ನೋಡಿದಾಗ 1 ಬರ್ತಿದೆ, ಎಕ್ಸಾಕ್ಟ್ಲಿ 1 ರೂಟ್ ಬರ್ತಿದೆ. ಈಗ ಇ ಪವರ್ ಎಕ್ಸ್ ಹೆಂಗ್ ಬರುತ್ತೆ ಹೇಳಿ ನೋಡೋಣ. ಇ ಪವರ್ ಎಕ್ಸ್ ಇದೆ ನೋಡಿ. ಡೆಸ್ಮಾಸ್ ನಲ್ಲಿ ಹಾಕಿದ್ರೆ ಸರ್ ಎಲ್ಲೋ ಮರ್ಜ್ ಆಗ್ತಿದೆ ಸರ್. ಹೌದಾ? ಮಾಡಿದ್ರಿ ಸರ್ ಇದು. ಎಷ್ಟು ಬರ್ತಿದೆ ಹೇಳಿ ರೂಟ್ಸ್ ಹಂಗಾರೆ? ಐ ಥಿಂಕ್ ಗ್ರಾಫಿಕಲಿ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ತಿದಿಲ್ಲ ಸರ್. ಅಲ್ಲ ಇದು ಏನಂತಂದ್ರೆ ಈಗ ಗ್ರಾಫ್ ಹಾಕ್ತಿರಲ್ವಾ, ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡಿ, ಅಷ್ಟು ರೂಟ್ಸ್ ಬರುತ್ತೆ ಅಂತ. ಈ 2 ಕರ್ವ್ ಇದೆ ನೋಡಿ, ಯಾವ ಪಾಯಿಂಟ್ಸ್ ಹತ್ರ ಇಂಟರ್ಸೆಕ್ಟ್ ಆಗ್ತಿದೆ ನೋಡಿ, ಅದೇ ಅವೇ ರೂಟ್ಸ್ ಅಂದ್ರೆ ಅವೇ ಸೊಲ್ಯೂಷನ್ಸ್ ಅಂತ. ಓಕೆನಾ? Yes, sir. ಈಗ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಇದೆ ಅನ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಗೆ ಏನು ಬರುತ್ತೆ ಈಕ್ವೇಶನ್ ಅಂದ್ರೆ ರೂಟ್ಸ್ ಏನ್ ಬರುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಹಿಂಗ್ ಬರುತ್ತಲ್ವಾ? 2 ಪಾಯಿಂಟ್ ಟಚ್ ಆಗ್ತದೆ ಸರ್. ಹಾ. ಸೊ ವೈ ಈಕ್ವಲ್ ಟು ಎಕ್ಸ್ ಹಿಂಗ್ ಬರುತ್ತಲ್ವಾ? ಸೊ ಇಲ್ಲಿ ನೋಡಿ 2 ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಅದೇ 2 ಕರ್ವ್ ಇಲ್ಲಿ ಪಾಯಿಂಟ್ ಅಂದ್ರೆ ಇದೇನಾಗ್ಬಿಡುತ್ತೆ 0,0 ಎರಡ್ ಕಡೆ ಟಚ್ ಆಗ್ತದೆ. 2 ಹಾ. roots. 2 ಸೊಲ್ಯೂಷನ್ಸ್ ಅಂತ. ಇದು 1 ರೂಟ್ ಅಲ್ಲಿ ಟಚ್ ಆಗುತ್ತೆ ಸರ್. ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ಅಷ್ಟೇ ಆಗೋದು ಅಲ್ವಾ? ಎಸ್ ಸರ್. ಅಷ್ಟೇ, ಅದಕ್ಕೆ ಎಕ್ಸಾಕ್ಟ್ಲಿ 1 ರೂಟ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇದು ಯಾಕೆ ಅಂತಂದ್ರೆ ಇಲ್ಲಿ ಫಸ್ಟ್ ನೋಡಿ, ಈಗ ಡೈರೆಕ್ಟ್ ಆಗಿ ಗ್ರಾಫ್ ಬರ್ಕೊಂಡ್ಬಿಡ್ತೀರಾ. ಇದನ್ನ ಯಾವುದು ಇ ಪವರ್ ಎಕ್ಸ್ ಈಸಿ ಇದೆ, ಹಿಂಗ್ ತಗೊಂಡ್ಬಿಡ್ತೀರಾ. ಇದು 0, ಇದೇನಾಗ್ಬಿಡುತ್ತೆ ಹೇಳಿ 0,1 ಆಗುತ್ತೆ. ಸೊ ಇ ಪವರ್ ಎಕ್ಸ್ ಗ್ರಾಫ್ ಬರ್ಕೊಳ್ತೀವಿ ನೋಡಿ. ಇಲ್ಲಿದೆ ನೋಡಿ, ಈ ಗ್ರಾಫ್ ಕೂಡ ಈಸಿ ಇದೆ, ಏನ್ ಸಮಸ್ಯೆ ಇಲ್ಲ, ಬರೀಬಹುದು. ಸುಮ್ಮನೆ ಒಂದೆರಡು ಪಾಯಿಂಟ್ಸ್ ತಗೊಳ್ಳಿ, ಗೊತ್ತಾಗತ್ತೆ ನೋಡಿ. ಇದು ಹಿಂಗ್ ತಗೊಳ್ಳಿ, ನೀವೇನಾಗಲ್ಲ. ಎಕ್ಸ್ ವೈ ತಗೋಬೋದಾ? Yes, sir. 0 ತಗೊಳ್ತೀರಾ. 0 ತಗೊಂಡ್ರೆ ಏನಾಗುತ್ತೆ ಹೇಳಿ? 1 is equal to ಈಗ y ಈಕ್ವಲ್ ಟು 9 ತಗೊಂಡಂಗೆ 1 + x + x ಸ್ಕ್ವೇರ್ ಬೈ 2 ತಗೊಂಡಿದ್ದೀನಿ. 0 ತಗೊಂಡ್ರೆ ಏನಾಗುತ್ತೆ? 1 ಆಗುತ್ತೆ. 1 ತಗೊಂಡ್ರೆ ಏನಾಗುತ್ತೆ ಹೇಳಿ? 4 ಬರುತ್ತೆ. 5/2. 5/2. ಎಸ್ 5/2 ಬರುತ್ತೆ. 5/2. Sir, 5/2. ನೆಕ್ಸ್ಟ್ 2 ತಗೊಂಡ್ರೆ ಏನ್ ಬರುತ್ತೆ ಹೇಳಿ? 1 + 2 + 2 ಸ್ಕ್ವೇರ್ ಬೈ 2 ಅಂದ್ರೆ 2 ಆಗುತ್ತೆ. 5 ಆಗುತ್ತಾ? 5. Yes, sir. -1 ತಗೊಂಡ್ರೆ ಏನಾಗುತ್ತೆ ನೋಡಿ? 1 - 1 + 1/2 -5. 1/2. 1 - 2 1/2. -2 ತಗೊಂಡ್ರೆ ಏನ್ ಬರುತ್ತೆ? 1 - 2 + 4/2. ಓಕೆ 1 ಬರ್ತಿದೆ ನೋಡಿ. -2 ತಗೊಂಡ್ರೆ 1 ಬರ್ತಿದೆ. ಕರೆಕ್ಟ್ ಅಲ್ವಾ ಇದು? ಇವಾಗ ಇಲ್ಲಿ ಏನಾಗುತ್ತೆ ನೋಡಿ. ಸೊ ಇ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇ ಅಂತಂದ್ರೆ ಸೊ ಹತ್ತತ್ರ ಎಷ್ಟು ಹೇಳಿದು? 2.7 ಅಲ್ವಾ? Yes, sir. 2.7 ಈ ತರ ಬರುತ್ತೆ. ಇವಾಗ ಇಲ್ಲಿ ನೋಡಿ 5/2 ಏನಾಗ್ಬಿಡುತ್ತೆ? 2.5. Yes, sir.
2.5 ಆಗುತ್ತೆ. ಅಂದ್ರೆ ಇವಾಗ ನೋಡಿ ಇಲ್ಲಿ ಏನಾಗ್ತಿದೆ, ನೀವು ಇಲ್ಲಿ 1 ಇದೆ ನೋಡಿ, ಇಲ್ಲಿ 1 ಇದೆ ಅನ್ಕೊಳ್ಳಿ, 1 ತಗೊಂಡಾಗ ಇಲ್ಲಿ ಬಂದಿದೆ ನೋಡಿ ಪಾಯಿಂಟ್, ಇಲ್ಲಿ ಬಂದಿದೆಯಲ್ಲ ಪಾಯಿಂಟ್, ಅದೇನಂತಂದ್ರೆ ಅದ್ರ ಇದು ಈ ಪವರ್ 1 ಆಗುತ್ತೆ. ಇಲ್ಲಿ ಇದೇನಂದ್ರೆ ಅಪ್ರಾಕ್ಸಿಮೇಟ್ಲಿ 2.7 ಹಿಂಗ್ ಹೋಗುತ್ತಿದ್ದು ಅಲ್ವಾ, ಇರ್ರಾಷನಲ್ ನಂಬರ್. ಸೊ 2.7 ಹಿಂಗ್ ಹೋಗ್ತಾ ಇರುತ್ತೆ. ಇಲ್ಲಿದೆ ನೋಡಿ 1 2.7. ಬಟ್ ನಮಗೆ 1 ತಗೊಂಡಾಗ ಇದಕ್ಕೆ ಏನಾಗ್ತಿದೆ ನೋಡಿ, 1 + x + x² 2.5. ಅಂದ್ರೆ ಇಲ್ಲಿ ಕೆಳಗೆ ಬರ್ಬೇಕಲ್ವಾ ಇದು. Yes, sir. ಹಾ, ನೆಕ್ಸ್ಟ್ 0 ತಗೊಂಡ್ರೆ 1 ಬಂದಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಈ ಪಾಯಿಂಟ್ ಹತ್ರ. ಓಕೆನಾ. ಸೊ ಇದು ಹೆಂಗ್ ಬರ್ತಿದೆ ಅಂತ ನೋಡಿ, ಇಲ್ಲಿ ನೆಕ್ಸ್ಟ್ 2 ತಗೊಳ್ತೀರ ಅನ್ಕೊಳ್ಳಿ. 2 ತಗೊಂಡ್ರೆ ಈ ಸ್ಕ್ವೇರ್ ಆಗುತ್ತೆ 2.7 ಹೋಲ್ ಸ್ಕ್ವೇರ್ ಆಗುತ್ತೆ. 2.7 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? More than 5. 3 3 9 ಆಗುತ್ತಲ್ವಾ, ಹತ್ತತ್ರ 8 ತನಕ ಹೋಗುತ್ತಿದ್ದು, ಅಪ್ರಾಕ್ಸಿಮೇಟ್ಲಿ 8 ಬರುತ್ತೆ 2.7 ಹೋಲ್ ಸ್ಕ್ವೇರ್ ಅಂದ್ರೆ. ಓಕೆನಾ. ಬಟ್ ಇಲ್ಲಿದೆ ನೋಡಿ 2 ತಗೊಂಡ್ರೆ 5 ಮಾತ್ರ ಬರ್ತಿದೆ, ಅಂದ್ರೆ ಇದು ಕೆಳಗಡೆ ಇದೆ ಅಲ್ವಾ, ಇದಕ್ಕೆ ಈ ಕರ್ವ್ ಕೆಳಗಡೆ ಇದೆ, ಇಲ್ಲಿ ಬರುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಈ ಕಡೆ ಬಂದು ಅನ್ಕೊಳ್ಳಿ, ನೆಗೆಟಿವ್ ಬಂದಾಗ ನೋಡಿ 1/e ಇದೆ ನೋಡಿ, 1/e ಏನಾಗುತ್ತೆ ಹೇಳಿ, <1 ಆಗುತ್ತೆ. ಅಂದ್ರೆ e ಪವರ್ -1. ಇಲ್ಲಿ -1 ತಗೊಂಡಾಗ ಏನ್ ಬರ್ತಿದೆ, 1/2 ಬರ್ತಿದೆ. ಓಕೆನಾ. 1 ಏನಾಗುತ್ತೆ ಹೇಳಿ, ಅದು 1/e ಅಂದ್ರೆ ಏನಾಗ್ಬಿಡುತ್ತೆ, ಅಪ್ರಾಕ್ಸಿಮೇಟ್ಲಿ 1/3. 1/3 ಅಂದ್ರೆ 0.333 ಅಲ್ವಾ. -1 ತಗೊಂಡ ನಮಗೆ ಏನ್ ಬಂದಿದೆ, ಇಲ್ಲಿ 1/2 ಬಂದಿದೆ. ಅಂದ್ರೆ ಎಲ್ಲಿ ಬರುತ್ತೆ ಹೇಳಿ, 0.5. ಸೊ 1/e ಅಂದ್ರೆ ಎಲ್ಲಿ ಬರುತ್ತೆ, ಅಂದ್ರೆ ಇದೇನಿದು 0.33 ಅಲ್ವಾ. ಸರ್ ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ Positive ಬರ್ಬೇಕಲ್ವಾ? ಅಲ್ವಾ ಸರ್ ಫಸ್ಟ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರ್ಬೇಕಲ್ವಾ? 0.33 ಪಾಸಿಟಿವ್ ಅಲ್ಲ ಸರ್? ಎಸ್ ಅಲ್ವಾ. ಅಲ್ಲಲ್ಲ, ಓಕೆ 0. ಇಲ್ಲಿ ಬಂದಿದೆ ಪಾಸಿಟಿವ್ ಅಂದ್ರೆ y ಆಕ್ಸಿಸ್ ಅಲ್ಲಿ ಪಾಸಿಟಿವ್, ಅದು ಔಟ್ಪುಟ್. ಪಾಯಿಂಟ್ ತಗೊಂಡಿರೋದು -1 ಇಲ್ಲಿ ತಗೊಂಡಿದ್ದೀನಿ, 1/e ಆಗುತ್ತೆ. 1/e ಅಂತಂದ್ರೆ ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. -1 ತಗೊಂಡ್ರೆ ನೋಡಿ ಕರೆಕ್ಟ್ ಆಗಿ ಒಂದ್ಸರಿ -1 ತಗೊಂಡ್ರೆ ಏನಾಗುತ್ತೆ, 1 -1 + 1/2 ಇಟ್ ಕ್ಯಾನ್ಸಲ್, 1/2 ಬರ್ತಿದೆ. 1/2.7 ಅಂದ್ರೆ ಎಷ್ಟಾಗುತ್ತೆ, ಅಪ್ರಾಕ್ಸಿಮೇಟ್ಲಿ ಅಂದ್ರೆ 0.33 ಬರುತ್ತೆ ಸರ್. ಜಾಸ್ತಿ ಬರ್ತಿದೆಯಲ್ಲ, ಅದ್ರ ಮೇಲೆ ಇದೆ. -1 ತಗೊಂಡ್ರೆ 1/2 ಬರ್ತಿದೆ ಅಲ್ವಾ. ರೂಟ್ಸ್ ಬರ್ತಿದೆಯಲ್ಲ, ಇದು ಗ್ರಾಫ್ ಹಾಕಿ ನೋಡಿ, ಇಲ್ಲಿ ಯಾರಾದ್ರೂ ಇದ್ರೆ. ಸೊ ಎಷ್ಟು ಪಾಯಿಂಟ್ಸ್ ಇಂಟರ್ಸೆಕ್ಟ್ ಆಗ್ತಿದೆ ನೋಡಿ, ಅದು ಬೆಸ್ಟ್. ಅದು ಇದೆ ಸರ್. ಎಷ್ಟದ್ರ 1 ಅಲ್ವಾ. ಇಲ್ಲಿ ನೋಡಿ ಮೋಸ್ಟ್ಲಿ ಇದು ಇಲ್ಲಿ ಹಾಕಿದೆ, ಎಡವಟ್ ಆಗ್ತಿದೆ. -1 ತಗೊಂಡ್ರೆ 1/e, ಇಲ್ಲಿ -1 ತಗೊಂಡ್ರೆ ಏನಾಗುತ್ತೆ, 1 - 1 + 1/2 ಬರುತ್ತೆ. ದಟ್ ಈಸ್ 0.5 ಅಲ್ಲ ಇದು, ಸಾರಿ 0.25 ಅನ್ಕೊಂಡೆ ನಾನು. ಓಕೆ ಇಲ್ಲೇ ಗೊತ್ತಾಯ್ತು ಬಿಡಿ, ಗ್ರಾಫ್ ಏನ್ ಬೇಡ. ಇಲ್ಲಿ ನೋಡಿ 0.5 ಅಂದ್ರೆ ಎಲ್ಲಿ ಬರುತ್ತೆ ಹೇಳಿ, 1/2 ಅಲ್ವಾ. 1/2 ಇಲ್ಲಿ ಬರ್ತಿದೆ, ಅಂದ್ರೆ ಇಲ್ಲಿದೆ ಅನ್ಕೊಳ್ಳಿ. ಈ ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟ್ 0. ಹತ್ತತ್ರ ಈಗ 1/e ಅಂದ್ರೆ 3 ತಗೊಂಡ್ರೆ 0.33 ಇದು 0.33. -1ಗೆ ನಮಗೇನ್ ಬರ್ತಿದೆ ಇಲ್ಲಿ ಹೇಳಿ, 0.5 ಬರ್ತಿದೆ. ಅಂದ್ರೆ ಇದು ಮೇಲೆ ಬರ್ತಿದೆ, ಗ್ರಾಫ್ ಮೇಲೆ, ಯಾವುದು ಈ ಪವರ್ ಗ್ರಾಫ್ ಮೇಲೆ. ಇಲ್ಲಿ ಕೆಳಗಡೆ ಬರ್ತಿದೆ ನೋಡಿ, ಪಾಸಿಟಿವ್ ಕಡೆ ಈ ಪವರ್ ಗ್ರಾಫ್ಗೆ ಕೆಳಗಡೆ ಬರ್ತಿದೆ. ಸೊ ನೆಗೆಟಿವ್ ಕಡೆ ಹೋದಾಗ ಏನಾಗ್ತಿದೆ ಅಂದ್ರೆ ಇಲ್ಲಿಂದ ಜಂಪ್ ಆಗ್ತಿದೆ ಈ ಕಡೆ ಮೇಲೆ. ಅರ್ಥ ಆಗ್ತಿದೆನಾ? ಅಂದ್ರೆ ಈ ಪಾಯಿಂಟ್ ಮಾತ್ರ ಇದಾಗ್ತಿದೆ ನೋಡಿ, ಈ ತರ ಬರ್ತಿದೆ ಗ್ರಾಫ್. ಅದು ಕ್ಲಿಯರ್ ಇದು? ಜನರಲ್ ಹೇಳ್ಬೇಕಾ, ಹಿಂಗಿದೆ ನೋಡಿ ಅಷ್ಟೇ ಗ್ರಾಫ್. ಅದು ಇಲ್ಲಿ 0,1 ನೋಡಿ, ಇಲ್ಲಿ ಇದು ಈ ತರ ಇದೆ. ಯಾವ್ದು ಗ್ರಾಫ್ ಹೇಳಿ, ಈ ಪವರ್. ಸೊ 1 + x + x²/2 ಯಾವ ತರ ಬರ್ತಿದೆ ಅಂತಂದ್ರೆ ಈ ಕಡೆ ಬ್ಯಾಕ್ ಹೋಗ್ತಿದೆ, ನೆಗೆಟಿವ್ ಕಡೆ ಸ್ವಲ್ಪ ಕೆಳಗಡೆ ಬರ್ತಿದೆ. ಸೊ ಹಾಗಾಗಿ ಇದೊಂದೇ ಅಲ್ವಾ ಪಾಯಿಂಟ್. ಸರ್ ಅದ್ರದ್ದು ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ರೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಸರ್ ಗ್ರಾಫಿಂದ. ಬಟ್ ಇದು ಮೆಥಡ್ ನನಗೆ ಗೊತ್ತಿರೋದು ಒಂದೇ ಸರ್, ಈ ತರ. ಅಂದ್ರೆ ಈ ಗ್ರಾಫ್ ಕೊಟ್ಟಿದಾರಲ್ವಾ, ಇಂಟರ್ಸೆಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೊಟ್ಟಿದ್ದಾರೆ ಅಷ್ಟೇ ಫಂಕ್ಷನ್. 1 + x + x²/2 ಕೊಟ್ಟಿದಾರಲ್ವಾ, ಸ್ವಲ್ಪ ಇದಾಗೋದು ಅಷ್ಟೇ. ಈ ತರ ಮಾಡಿ, ಓಕೆನಾ. ಸೊ 1 ರೂಟ್ ಅಂತ ಹೇಳ್ಬೋದು ಅಷ್ಟೇ, ಎಕ್ಸಾಕ್ಟ್ಲಿ 1 ರೂಟ್. ಸೊ ಬೇರೆ ತರ ಏನಾದ್ರು ಸೊಲ್ಯೂಷನ್ಸ್ ಇದ್ರೆ ಗ್ರೂಪ್ ಅಲ್ಲಿ ಹಾಕಿ, ಓಕೆನಾ. ಸೊ ಡಿಸ್ಕಸ್ ಮಾಡಿ.
ಎಲ್ರಿಗೂ ಹೆಲ್ಪ್ ಆಗ್ಲಿ. ಓಕೆ, ಇದಕ್ಕೆ ಏನಾಗುತ್ತೆ ಹೇಳಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ಸಬ್ಸ್ಪೇಸ್ ಆಫ್ ಆರ್ ಎನ್. ಸೊ ನನಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ನನಗೂ ಯಾವ್ದಾದ್ರು ಸಿಂಪ್ಲೆಸ್ಟ್ ಮೆಥಡ್ ಇದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ, ಸುಮ್ಮನೆ ಇಟ್ಕೊಂಡು ಕೂರ್ಬೇಡಿ. ಏನಾಗುತ್ತೆ ಹೇಳಿ ಇದು. ಬಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ, 0 ಎಲಿಮೆಂಟ್ ಇಲ್ಲ ಇಲ್ಲಿ. 0 + 0 + ಅಪ್ ಟು 0 = 0, 1 ಇದೆ ನೋಡಿ. ಸೊ ನಾಟ್ ಈಕ್ವಲ್ ಟು, ಹಾಗಾಗಿ 0 ಎಲಿಮೆಂಟ್ ಇಲ್ಲ, ಆಗಲ್ಲ. ಸೊ ಸಬ್ಸ್ಪೇಸ್ ಬಿ ಆಗುತ್ತೆ. ಇದು ಆಗಲ್ಲ ನೋಡಿ. ಇಲ್ಲಿ 0 ತಗೊಂಡ್ರೆ ನಾಟ್ ಈಕ್ವಲ್ ಟು 0 ಅಂತ ಕೂಡ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ 0 ಎಲಿಮೆಂಟ್ ಸಿಗಲ್ಲ. ಇಲ್ಲಿ 0 ಎಲಿಮೆಂಟ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಇಲ್ಲಿ 5 × 0 - 9 × 0 ಆಗ್ಬಿಡುತ್ತೆ. ದಟ್ ಈಸ್ 0 ಬರಬೇಕಾಗಿತ್ತು, 6 ಕೊಟ್ಟಿದ್ದಾರೆ. ಸೊ ನೋ ಸಚ್, ಅಲ್ಲಾಗಲ್ಲ, ಇದಾಗಲ್ಲ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಇವೆಲ್ಲ ಆಗಿದಾವೆ, ಪದೇ ಪದೇ ಮತ್ತೆ ಬೇಡ. ಓಕೆನಾ. ಇದೇನಾಗುತ್ತೆ ಹೇಳಿ ಹೋಗ್ಲಿ. ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ, ಏನಾಗುತ್ತೆ ಹೇಳಿ. 0 is an eigenvalue of A if and only if A is non-singular. ಫಾಲ್ಸ್ ಸರ್. ಎಸ್ ಫಾಲ್ಸ್. 0 is an eigenvalue of A if and only if A is singular, non-singular. Non-singular ಅಂದ್ರೆ ಯಾವುದೇ ಕಾರಣಕ್ಕೂ 0 eigenvalue ಬರಲ್ಲ ಅಲ್ವಾ. ಇದೆ ನಾಟ್ ಟ್ರೂ. ನಾಟ್ ಟ್ರೂ ಅಂದ್ರೆ ಫಸ್ಟ್ ಆಪ್ಷನ್ ಮುಗೀತಲ್ವಾ ಅಲ್ಲಿಗೆ. ಎಸ್ ಸರ್. ಸೊ A satisfies characteristic equation, ಕರೆಕ್ಟ್ ಅಲ್ವಾ ಇದು, ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್. ನೆಕ್ಸ್ಟ್ A × ಅರ್ಜೆಂಟ್ ಆಫ್ A = del A × I, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ A and A transpose have the same eigenvalue. ಕರೆಕ್ಟ್. So lambda is called eigenvalue of A. So del A - lambda I = 0. ಸೊ ರಿಸಲ್ಟ್ ಇದೆ ನೋಡಿ, ಏನಂತಂದ್ರೆ del A = del A dash ಅಂತ ಒಂದು ರಿಸಲ್ಟ್ ಇದೆ, ಕರೆಕ್ಟ್ ಅಲ್ವಾ. ಟ್ರಾನ್ಸ್ಪೋಸ್ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ. ಸೊ del A - lambda I dash is also 0 ಆಗ್ಬಿಡುತ್ತೆ. ಸೊ ಅದು ಏನಾಗ್ಬಿಡುತ್ತೆ ಇಲ್ಲಿ, ಡ್ಯಾಶ್ ಒಳಗಡೆ ತಗೊಂಡ್ರೆ A dash - lambda I dash = 0 ಆಗುತ್ತೆ. ಇಲ್ಲಿದೆ ನೋಡಿ, del A = del A dash ಆಗುತ್ತೆ. ಇಲ್ಲಿ ಓ ಡ್ಯಾಶ್ ಮಾಡಿದ್ರೆ ಡ್ಯಾಶ್ ಆಗುತ್ತೆ. ಸೊ 0 ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಹೇಳಿ, ಇದು A - B O dash, A dash O dash - lambda, ಸೊ I dash ಆಗುತ್ತೆ. ಸೊ I dash is what, ಹೀಗೇನ I ಬರುತ್ತಲ್ವಾ. ಎಸ್ ಸರ್. ಏನಾಗತ್ತೆ ಇದು, ಅಥವಾ ಒಂದು ಕೆಲಸ ಮಾಡಿ, ಇಲ್ಲೇ A - lambda I = 0. ಇಲ್ಲಿ ಗೊತ್ತಾಗತ್ತೆ ನೋಡಿ. ಸೊ del A dash - lambda I O dash = 0 ಇದೆ ಅಲ್ವಾ. ಅಂದ್ರೆ ಏನಾಗ್ಬಿಡುತ್ತೆ, ಅದು ಈಕ್ವಲ್ ಟು del A dash - lambda I = 0 ಆಗುತ್ತೆ. ಸೊ A - lambda ತಗೊಂಡಾಗ 0 ಆದಾಗ lambda eigenvalue of A ಆಗುತ್ತೆ. ಇವಾಗ ಇದು 0 ಬರ್ತಿದೆ, lambda eigenvalue of A dash ಆಗ್ಲೇಬೇಕಲ್ವಾ ಈಗ A ಇದ್ದಾಗ. ಸೊ lambda ಈ ಹೇಗೆ ಮತ್ತೆ lambda ಬಂತು, A dash ಬಂತು, ಆಗ ಏನಾಗ್ಬಿಡುತ್ತೆ, eigenvalues of A and A dash are same. ಕ್ಲಿಯರ್ ಇದು. ಎಸ್ ಸರ್. ಸೊ ಅದಕ್ಕೆ ನಾವು ಹೇಳ್ತಾರೆ ಏನಂತಂದ್ರೆ ಟ್ರೇಸ್ ಆಫ್ A and trace of A dash same. ಯಾಕೆ eigenvalue ಸೇಮ್. del A and del A transpose also same. ಯಾಕೆ eigenvalue ಸೇಮ್. ಕ್ಲಿಯರ್ ಇದು. ಓಕೆ, ನೆಕ್ಸ್ಟ್ ಇದು f from R2 to R2 be defined by f of xy = x plus y, x plus y. So the basis and the dimension of the image of f. Image of f ಬರ್ತೈತೆ, rank ಅಂತ. ಓಕೆನಾ. ಸೊ ರ್ಯಾಂಕ್ ಆಫ್ ಎಫ್ ಏನಾಗುತ್ತೆ ಅಂತ ಹೇಳ್ಬೇಕು, ಬೇಸಿಸ್ ಏನ್ ಬರುತ್ತೆ ಅಂತ ಹೇಳ್ಬೇಕು. ಸೊ ನೆಕ್ಸ್ಟ್ ಡೈಮೆನ್ಷನ್ ಆಫ್ ಕೆರ್ನಲ್ ಸ್ಪೇಸ್ ಏನ್ ಬರುತ್ತೆ, ದಟ್ ಈಸ್ ನಲ್ಲಿಟಿ ಆಫ್ ಎಫ್ ಏನ್ ಬರುತ್ತೆ ಹೇಳಿ. ಇವಾಗ ಇಲ್ಲಿ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ತೀರಾ, ಬೇಸಿಸ್ ಆಫ್ R2 ತಗೊಳ್ಳಿ. ಡೊಮೈನ್ ಏನ್ ಬರುತ್ತೆ ಹೇಳಿ, ಬೇಸಿಸ್ ಆಫ್ R2 1 0 0 1. ಇಲ್ಲಿ ತಗೊಂಡ್ರೆ ಏನಾಗುತ್ತೆ, ಇಲ್ಲ ಒಂದು ಕೆಲಸ ಮಾಡಿ, ಓಕೆ ತಗೊಂಡ್ಬಿಡಿ ಎಷ್ಟು. ಇಲ್ಲ ಒಂದು ಕೆಲಸ ಮಾಡಿ ನೋಡಿ, ಇಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಿದ್ರಲ್ಲ, ಬೇಸಿಸ್ ಎಲ್ಲ ತಗೊಳಕ್ ಹೋಗ್ಬಿಡಿ. ಸ್ಟ್ಯಾಂಡರ್ಡ್ ಬೇಸಿಸ್ ತಗೊಂಡ್ಬಿಡಿ. ಡಿಸ್ಟರ್ಬೆನ್ಸ್ ಇದೆ ಸರ್ ಮಾಡಂತ ಹೇಳಿ ಸರ್. ಲಕ್ಷ್ಮೀ ನಾರಾಯಣರಮ್ಮ ಮ್ಯೂಟ್ ಮಾಡಿ ಸರ್. ನಾರಾಯಣ ಮ್ಯೂಟ್ ಮಾಡೋದು ಗೊತ್ತಿಲ್ವಾ? ಏನಾಗುತ್ತೆ ಹೇಳಿ, ತಗೊಂಡ್ರೆ 1 1 1 1 ಆಗುತ್ತೆ. ಓಕೆನಾ. ಸೊ ಇವಾಗ R2 ಏನ್ ಮಾಡ್ಬೋದು ಹೇಳಿ, R2 - R1 ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ರ್ಯಾಂಕ್ 1 ಬರುತ್ತೆ. ಅಂದ್ರೆ ಬೇಸಿಸ್ ಏನ್ ಬರ್ತಿದೆ ನೋಡಿ, ಇಲ್ಲಿ ನಾನ್ ಜೀರೋ ವೆಕ್ಟರ್ ಇದೆಲ್ಲ ಅದು ಬರ್ಬಿಡಿ ಅಷ್ಟೇ. ಸೆಟ್ ಅಲ್ಲಿ 1 1 ಬಂದಿದೆ, 1 1. ದಿಸ್ ಇಸ್ ದ ಬೇಸಿಸ್ ಇವಾಗ. ಓಕೆನಾ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ನೋಡಿ ಬೇಸಿಸ್ ಅಲ್ಲಿ, 1 ಇದೆ. ಸೊ ದಟ್ ಈಸ್ ದ ರ್ಯಾಂಕ್. ಸೊ ಇವಾಗ ನಲ್ಲಿಟಿ ಬೇಕಂತಂದ್ರೆ ಡೈಮೆನ್ಷನ್ ಆಫ್ 2, ದಟ್ ಈಸ್ ರ್ಯಾಂಕ್ ನಲ್ಲಿಟಿ ಥಿಯರಮ್. 2 = ರ್ಯಾಂಕ್ ಆಫ್ A
1 ಬಂದಿದೆ ಪ್ಲಸ್ ನಲ್ಲಿಟಿ ಗೊತ್ತಿಲ್ಲ, ಸೊ ನಲ್ಲಿಟಿ ಏನಾಗ್ಬಿಡುತ್ತೆ, ಒನ್ One. ಆಗುತ್ತೆ. ಸೊ 1 ಆಗುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ 1, Option 1 one ಇದೆ, correct ಆಗುತ್ತೆ. 1. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇದು Option C. ಆಪ್ಷನ್ ಸಿ. ಇಲ್ಲ, ಕರೆಕ್ಟ್ ನೋಡಿ. ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ಬೇಕು ಇವಾಗ ಅಂತ ನೋಡಿ ಅಷ್ಟೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಈ ತರ, ಇಲ್ಲಿ Option D. ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಇಲ್ಲ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಅಲ್ವಾ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರೋ ತರ ನೋಡ್ಬೇಕಷ್ಟೇ. ಯಾವ್ದಾಗತ್ತೆ ಹೇಳಿ? ಆಪ್ಷನ್ ಡಿ. ಆಪ್ಷನ್ ಡಿ ಆಗುತ್ತೆ. ಇಲ್ಲ ಅಂತಂದ್ರೆ ಇದಕ್ಕೆ ಏನಂತಂದ್ರೆ ನೋಡಿ, ಸಿಂಪಲ್ ಪ್ರಾಬ್ಲಮ್ ಬರ್ಕೋಬೇಕು. ಕ್ವಶನ್ ಕರೆಕ್ಟ್ ಆಗೋದು ಎಸ್ ಬಿ ಎ ನಾನ್ ಎಂಟಿ ಸೆಟ್ ಆಫ್ ರಿಯಲ್ ನಂಬರ್ಸ್, ಓಕೆನಾ, ರಿಯಲ್ ನಂಬರ್ಸ್ ವಿಚ್ ಈಸ್ ಬೌಂಡೆಡ್ ಬಿಲೋ, ವಿಚ್ ಈಸ್ ಬೌಂಡೆಡ್ ಬಿಲೋ ಅಂತ ಹೇಳ್ತಾರಲ್ವಾ. ಸೊ ಬೌಂಡೆಡ್ ಬಿಲೋ ಅಂತ ನ್ಯಾಚುರಲ್ ನಂಬರ್ ತಗೋಬೋದ ನಾವು, 0, Yes, 1, 2, 3 ಅಂಡ್ ಸೊ ಆನ್. ಸೊ ಇದೇನಾಗ್ಬಿಡುತ್ತೆ, ಇದು ಬೌಂಡೆಡ್ ಬಿಲೋ ಆಗಿದೆ. ವಾಟ್ ಈಸ್ ದ ಸುಪ್ರೀಮಮ್ ಇನ್ಫಿಮಮ್ ಏನಾಗುತ್ತೆ ಹೇಳಿ? ಇನ್ಫಿಮಮ್ ಆಫ್ ಎನ್ 0. 1 ಆಗುತ್ತೆ ಸರ್. ಇನ್ಫಿನಿಮ್ 0 ಬರಲ್ಲ ಎನ್ ಅಲ್ಲಿ. ಇನ್ಫಿಮಮ್ ಆಫ್ ಎನ್ ಏನಾಗುತ್ತೆ? 1 ಆಗುತ್ತಲ್ವಾ. ಇವಾಗ ಇಲ್ಲಿ ನೋಡಿ, ಮೈನಸ್ ಎನ್ ಮಾಡ್ಬಿಡಿ. ಮೈನಸ್ ಏನಾಗುತ್ತೆ ಇದು? -1, -2, -3 ಅಂಡ್ ಸೊ ಆನ್. ಸೊ ಇದ್ರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? ಜಾಸ್ತಿ -1. ಯಾವುದು? -1 ಅಲ್ವಾ. ಅಂದ್ರೆ -1. ಸುಪ್ರೀಮಮ್ ಮಾತ್ರ ಸಿಗುತ್ತೆ. -n = -1 ಸಿಗುತ್ತಾ? ಈಕ್ವಲ್ ಟು ಮೈನಸ್. ಸೊ 1 ಅಂದ್ರೆ ಏನಂತ ಬರೀಬಹುದು? ಇನ್ಫಿಮಮ್ ಆಫ್ ಎನ್. ಎನ್. ಸೊ ಹಾಗೆ ಏನಾಗ್ತದೆ, ಇನ್ಫಿಮಮ್ ಆಫ್ ಎನ್ ಈಕ್ವಲ್ ಟು ಮೈನಸ್ ಆ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ? ಮೈನಸ್ ಸುಪ್ರೀಮಮ್ ಆಫ್ ಎನ್ ಮೈನಸ್ ಎನ್. ಮೈನಸ್ ಎನ್. ಸೊ ಮೈನಸ್ ಮೈನಸ್ ಬರ್ತಿದೆ. ಆಪ್ಷನ್ ಡಿ ಅಲ್ವಾ. ಎಸ್ ಸರ್. ಓಕೆ, ಇದು ಸಿಂಪಲ್ ಪ್ರಾಬ್ಲಮ್. ಜಸ್ಟ್ ಒಂದು 30 ಸೆಕೆಂಡ್ ಅಲ್ಲಿ ಹೇಳ್ಬೋದು. ಸೊ ಇನ್ಪುಟ್ ಕೊಟ್ಟಿದ್ದಾರೆ, ಔಟ್ಪುಟ್ ಇದು ಬರುತ್ತೆ ಅಂತ. ಅಂದ್ರೆ ಇದೆಲ್ಲ ಕೊಟ್ಟಿರೋದೆಲ್ಲ ಡಬ್ಲ್ಯೂ ಅಂತ, ಓಕೆನಾ. ಸೊ ಡಬ್ಲ್ಯೂ ಎಲ್ಲ ಡಬ್ಲ್ಯೂ, ದಟ್ ಈಸ್ ಬೈಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಇಲ್ಲಿ ಫಸ್ಟ್ 0 ಕೊಟ್ರೆ ಏನ್ ಬರ್ತಿದೆ? ಐ ಬರ್ತಿದೆ. -1/1. ಫಸ್ಟ್ ಆಪ್ಷನ್ ಏನಾಗ್ಬಿಡುತ್ತೆ ನೋಡಿ, ಐ 0 ಕೊಟ್ರೆ ಐ -1/1 ಆಗುತ್ತೆ. ದಟ್ ಈಸ್ ಮೈನಸ್ ಐ ಬರ್ತಿದೆ. ಪ್ಲಸ್ ಐ ಬರಬೇಕು. ಆಪ್ಷನ್ ಎ ಡಿಸ್ಕಾರ್ಡ್. ಸೊ ಆಪ್ಷನ್ ಡಿ ಅಲ್ಲಿ ಇದೆ ನೋಡಿ, -i ಇಂಟು 0 + 1, 0 - 1, -i -1 ಆಗುತ್ತೆ. ದಟ್ ಈಸ್ ಈಕ್ವಲ್ ಐ ಬರ್ತಿದೆ. ಇಲ್ಲಿ 1 ಕೊಟ್ರೆ ಏನಾಗುತ್ತೆ ನೋಡಿ, -i 2/0. 2/0 ಮೀನ್ಸ್ ವಾಟ್? ಇನ್ಫಿನಿಟಿ. ಇನ್ಫಿನಿಟಿ ಬರ್ತಿದೆ. -1 ಕೊಟ್ರೆ -i ಇಂಟು 1 -1 + 1 ಡಿವೈಡೆಡ್ ಬೈ -1 -1. ಸೊ -1 + 1 ಗೆಟ್ ಕ್ಯಾನ್ಸಲ್, 0 ಬರ್ತಿದೆನಾ? ಎಸ್. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಕ್ಲಿಯರಾ? ಸಿಂಪಲ್ ಅಷ್ಟೇ. ಓಕೆ, ಇದು f of z equal to 1 + 2z divided by z² + z³. So which one of the following statement is true? The expansion of f of z is 1/z³ + 1/z² - 1 + z - z² ಹಿಂಗೆಲ್ಲ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ, residue of f of z at z equal to 0 is 1. Option C, f of z is analytic at z equal to 0. Option D, residue of f of z at z equal to 0 is -1. ಅಲ್ಲಿ ಆಪ್ಷನ್ ಸಿ ಇದೆ ನೋಡಿ, f of z is analytic at z equal to 0 ಆಗುತ್ತಾ? ಎಸ್ ಸರ್. ನೋ ಸರ್. ಸೊ ಡಿನಾಮಿನೇಟರ್ ಈ ಪ್ರಾಬ್ಲಮ್ ಎಲ್ಲಿ ಸಮಸ್ಯೆ ಇದೆ ಅಂದ್ರೆ, ಡಿನಾಮಿನೇಟರ್ ಇದೆ ನೋಡಿ, z² + z³ = 0 ಪ್ರಾಬ್ಲಮ್ ಅಲ್ಲಿ. ಯಾಕೆ? 1/0. z² ಕಾಮನ್ ತೊಗೊಂಡ್ರೆ ಏನಾಗುತ್ತೆ? 1 + z = 0. z = 0 ಆಗುತ್ತೆ. z = -1 ಬರುತ್ತೆ. ಅಂದ್ರೆ ಈ ಪ್ರಾಬ್ಲಮ್ಸ್ ಹತ್ರ ಕೊಟ್ಟಿರೋಂಥ ಫಂಕ್ಷನ್ ಏನಾಗಲ್ಲ ಹೇಳಿ, ಅನಾಲಿಟಿಕ್ ಆಗಲ್ಲ. ಸೊ ಹಾಗಾಗಿ ಅನಾಲಿಟಿಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಡಿಸ್ಕಾರ್ಡ್. ನೆಕ್ಸ್ಟ್ ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಉಳ್ಕೊಂಡಿದೆ. ಈಗ ಲಾರೆಂಟ್ ಸೀರೀಸ್ ಎಕ್ಸ್ಪೆನ್ಷನ್ ಬರ್ದಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಯಾವ ತರ ಬರಿಬೇಕಂದ್ರೆ, ಇದು f of z = ಇಲ್ಲಿ ನೋಡಿ ಮಾಡ್ z ಕೊಟ್ಟಿದಾರಲ್ವಾ, ಅದ್ರ ಅರ್ಥ ಏನ್ ಹೇಳಿ ನೋಡೋಣ. ಅದು z - 0 ಅಂತ. ಅಂದ್ರೆ ಇಲ್ಲಿ ಬರೋಂಥ ಟರ್ಮ್ಸ್ ಇದೆ ನೋಡಿ, ಲಾರೆಂಟ್ ಸೀರೀಸ್ ಎಕ್ಸ್ಪೆನ್ಷನ್ ಅಲ್ಲಿ ಬರೀ z ಫಾರ್ಮ್ ಅಲ್ಲಿ ಬರಬೇಕು. ಅರ್ಥ ಆಗ್ತಿದೇನಾ? ಅಲ್ಲಿ z - 1 ಕೊಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು ನೀವು? z - 1 ಫಾರ್ಮಿಗೆ ಬರಬೇಕು. ಆ ತರ ಎಕ್ಸ್ಪ್ರೆಸ್ ಮಾಡ್ಬೇಕು. ಈಗ z ಫಾರ್ಮಿಗೆ ಎಕ್ಸ್ಪ್ರೆಸ್ ಮಾಡ್ಬೇಕು. 1 + 2z ಇದೆ ಡಿವೈಡೆಡ್ ಬೈ ಡಿನಾಮಿನೇಟರ್ ಇದೆ ನೋಡಿ, ಇಲ್ಲಿ z² ಕಾಮನ್ ತಗೋಬೋದಾ? ಇಂಟು 1 + z ಆಗುತ್ತಾ? ಇವಾಗ ನೋಡಿ, ಇಲ್ಲೂ z ಇದೆ, ಇಲ್ಲೂ z ಇದೆ, ಬಟ್ ಇಲ್ಲಿ 1 + z ಇದೆ. ಸೊ ಏನಾಗ್ಬಿಡ್ತದು? 1/2z/z² ಮೇಲೆ ತಗೊಂಬಿಡಿ. 1 + z ಹೋಲ್ ಪವರ್ -1 ಆಗುತ್ತಾ?
ಅವಾಗ 1 + 2z by z ಸ್ಕ್ವೇರ್ ಇಂಟು ಇದೇನಾಗ್ಬಿಡುತ್ತೆ ಹೇಳಿ, ಪ್ಲಸ್ ಇಂಟು ಮೈನಸ್ ಮೈನಸ್ Minus 1 ಮೈನಸ್ z ಪ್ಲಸ್ z z plus ಸ್ಕ್ವೇರ್ z square ಮೈನಸ್ ಅಂಡ್ ಸೊ ಆನ್. ಯಾವ ಫಾರ್ಮುಲಾ ಅಂತಂದ್ರೆ 1 + x ಹೋಲ್ ಪವರ್ ಮೈನಸ್ 1 = 1 ಮೈನಸ್ x ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಅಂಡ್ ಸೊ ಆನ್, ಈ ಫಾರ್ಮುಲಾ. ಓಕೆನಾ? ಇವಾಗ ಏನಾಗುತ್ತೆ ನೋಡಿ, ಇದು 1 + 2z ನ ಹಂಗೆ ಇಟ್ಕೊಂಡು z square ಮಾಡಿ ನೋಡಿ 1/z² ತಗೊಳ್ಳಿ ನೀವು, 1/z². ಓಕೆ, ಹಂಗ್ ಮಾಡಿ 1/z² ನ ಮಲ್ಟಿಪ್ಲೈ ಮಾಡಿ. 1/z square minus 1/z plus 1 plus f of z = ಓಕೆ, ಆ ಥರನೂ ಮಾಡ್ಬೋದು. 1/z² ಪ್ಲಸ್ 2/z ಆಗುತ್ತೆ, z ಕ್ಯಾನ್ಸಲ್ ಆಗುತ್ತೆ. 1 ಮೈನಸ್ z ಪ್ಲಸ್ z² ಮೈನಸ್ ಅಂಡ್ ಸೊ ಆನ್. ಇವಾಗ 1/z² ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 1/z² ಇಂಟು 1 1/z² ಮೈನಸ್ 1/z ಆಗುತ್ತೆ ಪ್ಲಸ್ 1 ಆಗುತ್ತೆ ಮೈನಸ್ ಅಂಡ್ ಸೊ ಆನ್. ನೆಕ್ಸ್ಟ್ 2/z ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 2/z ಮೈನಸ್ 1 ಸಾರಿ ಮೈನಸ್ 2 ಪ್ಲಸ್ 2/z ಆಗುತ್ತೆ plus ಮೈನಸ್ 2z ಆಗುತ್ತೆ ಸರ್. ಪ್ಲಸ್ 2z ಎಸ್ 2z. ಓಕೆ, ಈ ತರ ಬರ್ತಿದೆ. ಬಟ್ ಇಲ್ಲಿದೆ ನೋಡಿ, ಏನಿದೆ ನೋಡಿ, 1/z³ ಇದೆ. 1/z³ ಬರ್ತಿದೆ ಎಲ್ಲಾದ್ರೂ ಇಲ್ಲಿ? No sir. ಆಪ್ಷನ್ ಎ ರಾಂಗ್ ಇದೆ. ಈಗ ರೆಸಿಡ್ಯೂ ಆಫ್ f of z at z = 0 ಏನ್ ಬರುತ್ತೆ ಅಂತ ಹೇಳ್ಬೇಕು ನೋಡಿ. ನಾವು ಎಕ್ಸ್ಪಾನ್ಷನ್ ತಗೊಂಡಿರೋದು z = 0 ಎಕ್ಸ್ಪಾನ್ಷನ್, ಇದು ಕರೆಕ್ಟ್ ಅಲ್ವಾ? z ಸ್ಕ್ವೇರ್ ಅಂದ್ರೆ ಅರ್ಥ ಏನು? z - 0 ಹೋಲ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಇವಾಗ ರೆಸಿಡ್ಯೂ ಬೇಕಾದ್ರೆ ಏನಾಗುತ್ತೆ, ಕೋಎಫಿಷಿಯಂಟ್ ಆಫ್ 1/z ಬೇಕು. ಕೋಎಫಿಷಿಯಂಟ್ ಆಫ್ 1/z ನೋಡಿ, ಕೋಎಫಿಷಿಯಂಟ್ ಆಫ್ 1/z ಇಲ್ಲಿದೆ ನೋಡಿ, ಮೈನಸ್ 1/z ಅಂತ ಇದೆ. ಅಲ್ಲಿ ಮೈನಸ್ 1 ಇದೆನಾ? ಇಲ್ಲಿದೆ ನೋಡಿ, 1/z ಕೋಎಫಿಷಿಯಂಟ್ ಮೈನಸ್ 1 ಇದೆ. ಅದಾದ್ಮೇಲೆ 2/z ಅಂತ ಇಲ್ಲೊಂದಿದೆ, ಅದ್ರ ಕೋಎಫಿಷಿಯಂಟ್ ಏನಿದೆ ಅಲ್ಲಿ? 1/z 2 ಇದೆ. 2 ಮೈನಸ್ 1 ಪ್ಲಸ್ 1 ಆಗುತ್ತೆ. ಸೊ ಹಾಗಾಗಿ ರೆಸಿಡ್ಯೂ ಏನಾಗ್ಬಿಡುತ್ತೆ ಆಫ್ f of z = 0 ಇಸ್ 1. 1 ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ, ಆಪ್ಷನ್ ಡಿ ರಾಂಗ್ ಇದೆ. ಕ್ಲಿಯರ್ ಇದು? yes sir. ಓಕೆ, ಇದು ಸೊ ಇಲ್ಲಿ ಕೊಟ್ಟಿದ್ದಾರೆ ಸೊಲ್ಯೂಷನ್. ಸೊ ಈಕ್ವೇಶನ್ ಆಫ್ ಸರ್ಕಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈಕ್ವೇಶನ್ ಆಫ್ ಸರ್ಕಲ್ z - z0 = r ಅಂತ ಇರುತ್ತಲ್ವಾ, ಇದು ಈಕ್ವೇಶನ್ ಆಫ್ ಸರ್ಕಲ್. ಇದು ಹಿಂಗಿರುತ್ತೆ ನೋಡಿ. ಅಥವಾ ಒಂದು ಕೆಲಸ ಮಾಡಿ, z0 ಅಂತ ಒಂದು ಪಾಯಿಂಟ್ ಇದೆ ಇಲ್ಲಿ, ಸೆಂಟರ್ ಆಫ್ ಎ ಸರ್ಕಲ್ ವಿತ್ ರೇಡಿಯಸ್ ಏನಿದೆ r ಇದೆ. ಓಕೆನಾ? ಇಲ್ಲಿ ಕಂಪೇರ್ ಮಾಡಿ z - z0. z ಅದು z ಇದೆ, ಮಾಡಲಸ್ ಇದೆ, ಮಾಡಲಸ್ ಇದೆ. z0 ಏನಾಗುತ್ತೆ ಇವಾಗ ಅಲ್ಲಿ 2 - 3i ಆಗುತ್ತೆ. ಕ್ಲಿಯರಾ? Yes, option D. z ಮೈನಸ್ ಕಾಮನ್ ತಗೊಂಡ್ರೆ 2 - 3i ಆಗುತ್ತೆ = 5. ಈ ತರ ಕೊಟ್ರು ಅಂದ್ರೆ ಸರ್ಕಲ್ ಆಗುತ್ತೆ ವಿತ್ ಸೆಂಟರ್ ಏನಿದೆ 2 - 3i ಇದೆ ಅಂಡ್ ರೇಡಿಯಸ್ 5 ಇದೆ. ಯಾವ್ದಾಗುತ್ತೆ ಹಂಗಾರೆ ಇವಾಗ? Option C. D. 2 - 3i ಅಲ್ಲಿ Option D. Option D. Option D ಆಗುತ್ತೆ sir. ಆಪ್ಷನ್ ಡಿ ಕರೆಕ್ಟ್. ಕ್ಲಿಯರಾ? ಎ ಸರ್ಕಲ್ ವಿತ್ ಸೆಂಟರ್ 2 - 3i ಅಂಡ್ ರೇಡಿಯಸ್ 5. ಕ್ಲಿಯರ್ ಇದು? Yes sir. Center of a circle and radius. Okay, ಇದು ಸೊಲ್ಯೂಷನ್ ಏನ್ ಬರುತ್ತೆ ನೋಡಿ. -1/2 minus I √3/2. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ? z ಬಾರ್ ಅಲ್ವಾ? z ಬಾರ್ ಏನಾಗುತ್ತೆ ಹೇಳಿ? ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ 1 minus 1/2 minus I √3/2. 2 ಇದೆ. ಸೊ ಇವಾಗ ಏನ್ ಮಾಡ್ತೀರಾ? z ಬಾರ್ ಹೋಲ್ ಸ್ಕ್ವೇರ್ ಮಾಡಿ. ಮಾಡ್ಬೋದಾ? ಇಲ್ಲೊಂದು ಕೆಲಸ ಮಾಡಿ, z ಬಾರ್ = -1/2 ಕಾಮನ್ ತಗೊಂಡ್ರೆ 1 ಪ್ಲಸ್ I √3. Yes sir. z ಬಾರ್ ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಇಲ್ಲಿ? 1/4 1 ಪ್ಲಸ್ I √3 ಹೋಲ್ ಸ್ಕ್ವೇರ್ ತಗೋಬೋದಾ? z ಬಾರ್ ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಇವಾಗ? 1/4 a ಪ್ಲಸ್ b ಹೋಲ್ ಸ್ಕ್ವೇರ್ 1 ಪ್ಲಸ್ I ಸ್ಕ್ವೇರ್ ಇಂಟು 3 ಪ್ಲಸ್ 2I √3. ಇವಾಗ ಏನಾಗ್ಬಿಡುತ್ತೆ? 1/4 ಇಂಟು ಇಲ್ಲಿ 1 I ಸ್ಕ್ವೇರ್ -1 ಆಗುತ್ತೆ -3 ಪ್ಲಸ್ 2I √3. 1/4 ಇಂಟು
1 minus 3 minus 2 plus 2i root 3. ಇವಾಗ ಏನಾಗುತ್ತೆ? -2 ಕಾಮನ್ ತೆಗೆದ್ರೆ -2 ಕಾಮನ್ ತಗೊಂಡ್ರೆ -2 ಬೇಡ, 1/2 ತಗೊಳ್ಳಿ. ಇವಾಗ 1/2 ಇಂಟು -1 ಪ್ಲಸ್ i ರೂಟ್ 3. z ಬಾರ್ ಹೋಲ್ ಸ್ಕ್ವೇರ್ ಇದು ಬಂದಿದೆ. again ಮತ್ತೆ ಸ್ಕ್ವೇರ್ ಮಾಡ್ಬಿಟ್ರೆ ಏನಾಗುತ್ತೆ? ಹೋಲ್ ಪವರ್ 4 ಆಗುತ್ತಾ? ಇಲ್ಲಿ ಸ್ಕ್ವೇರ್ ಮಾಡಿ ಈಕ್ವಲ್ ಟು 1/4 again a plus b whole square minus whole square means square plus I square into 3 minus 2 I root 3. So 1/4 1 ಆಗುತ್ತೆ, ಇದು -3 ಆಗುತ್ತೆ, -2 I root 3. ಏನ್ ಬರ್ತಿದೆ ನೋಡಿ? 1/4 ಇಂಟು -2 I root 3. ಕ್ಲಿಯರ್ ಇದು? Yes sir. ಇವಾಗ -2 ಕಾಮನ್ ತಗೊಂಡ್ರೆ -1/2 1 plus i root 3. -1/2 minus I root 3/2. ಯಾವ್ದಾಗುತ್ತೆ? ಆಪ್ಷನ್ ಸಿ. ಆಪ್ಷನ್ ಸಿ ಕರೆಕ್ಟ್ ಇದೆ. ಬೇರೆ ಏನಾದ್ರು ಇದನ್ನ ಮೆಥಡ್ ಇದಕ್ಕೆ? ಸರ್ z⁴n + 1 ಅಂದ್ರೆ 1 ಆತರ ಒಂದು ಫಾರ್ಮುಲಾ ಕೊಟ್ಟಿದ್ರಲ್ಲ, ಅದನ್ನ ಇಲ್ಲಿ ಅಪ್ಲೈ ಮಾಡೋದಿಲ್ಲ ಅಲ್ಲ ಸರ್? ಕರೆಕ್ಟ್ ಅಲ್ವಾ? ಎಸ್. ಸೆಕೆಂಡ್ ಇದೆ ಅದು ಮಾಡಬಹುದು. ಕರೆಕ್ಟ್. ಸೊ ಏನಾಗುತ್ತೆ ಹೇಳಿ ಈಗ ರಿಸಲ್ಟ್ ಇರೋದೇನದು? ಇಲ್ಲ I⁴ ಏನದು ಅಲ್ವಾ? ಸೊ I⁴ ಏನಂದ್ರೆ 1 ಆಗುತ್ತೆ. ಸೊ I⁴n + 1 ಅಂದ್ರೆ I ಆಗುತ್ತೆ. ಈ ತರ ಇರೋದು z ಕೊಟ್ಟಿದ್ದಾರೆ ಇಲ್ಲಿ. ಸರ್ z⁻² ಇಂಟು z⁻² ಮಾಡಿ, z⁻ ಅಂದ್ರೆ ಈಗ ಅದೇ ಮಾಡಿದ್ದು ಅಲ್ವಾ? ಫಸ್ಟ್ z⁻² Yes, sir. ಮಾಡಿದೆ, ಮತ್ತೆ ಸ್ಕ್ವೇರಿಂಗ್ ಮಾಡಿದೆ. ಇಲ್ಲ ಬಿಡಿ, ಇಷ್ಟೇ ಇದು. ಗೊತ್ತಿದ್ರೆ ಹೇಳಿ ನನಗೆ, ಓಕೆನಾ? ಸರ್ z⁻ ಮಾಡಿ ಮೈನಸ್ ಕಾಮನ್ ತೆಗೆದ್ರೆ e⁴i⁵3 ಬರುತ್ತೆ. ಎಸ್, ಅದು ಬೆಟರು. ಇಲ್ಲ ಅಂತಂದ್ರೆ ಇಲ್ಲಿ -1/2 ರೂಟ್ 3/2 ಇದೆ. ಯಾವ ಬರುತ್ತದು? ಇಲ್ಲ z⁻ ಮಾಡಿ. ಓಕೆ, ಬೆಟರ್ ನೋಡಿ ಇದು. z⁻ = -1/2 - I ರೂಟ್ 3/2. ಓಕೆನಾ? z⁻ = -1/2 ಯಾವ ಬರುತ್ತೆ? ಮೈನಸ್ ಕಾಮನ್ ತಗೊಂಬಿಡಿ. ಇಲ್ಲ ಅಂದ್ರೆ 1/2 ಪ್ಲಸ್ ರೂಟ್ 3/2 ಆಗುತ್ತೆ. z⁻ ಸ್ಕ್ವೇರ್ ಮಾಡ್ಬಿಟ್ರೆ ಏನಾಗುತ್ತೆ? ಇಲ್ಲ, ಒಂದು ಕೆಲಸ ಮಾಡಿ, z⁻ ಇದೆ ಅಲ್ವಾ, -1/2 ಯಾವ ಬರುತ್ತೆ ಹೇಳಿ ಸೈನು? 30 sin 30 sin 30 ಡಿಗ್ರಿ ಪ್ಲಸ್ ಇಲ್ಲ I ಇದೆ π/3 I ಇಂಟು sin 30 ಸಾರಿ cos 30 ಅಂತ ಬರೀಬೋದಾ? ಅವಾಗ ಏನಾಗುತ್ತೆ? -e⁻I ಇಂಟು 30 ಡಿಗ್ರಿ ಆಗುತ್ತೆ. ದಿಸ್ ಇಸ್ z⁻. z⁻ ಹೋಲ್ ಪವರ್ 4 ಏನಾಗುತ್ತೆ ನೋಡಿ? ಅದು ಫಾರ್ಮುಲಾ ಸರ್. ಫಸ್ಟ್ ಕಾಸ್ ಪ್ಲಸ್ I sin ಥೀಟಾ ಅಲ್ವಾ? ಕಾಸ್ ಥೀಟಾ ಪ್ಲಸ್ I sin ಥೀಟಾ. ಓಕೆ. cos 60 ಆಗುತ್ತೆ ಸರ್, ಪ್ಲಸ್ I sin 30 ಆಗುತ್ತೆ. ಎಸ್. ಅವಾಗ ಏನಾಗುತ್ತೆ ಹೇಳಿ? z ಡೈರೆಕ್ಟ್ ಆಗಿ z⁻ -e⁻I ಇಂಟು π/3 ಅಂತ ಬರೀಬೋದಾ? π/3 ಅಲ್ವಾ? Yes sir. Yes, sir. ಹೋಲ್ ಪವರ್ π/3 ಆಗುತ್ತೆ. ಸುಮ್ಮನೆ ರಿಸ್ಕ್ ಆಗೋದಲ್ವಾ ಸ್ವಲ್ಪ. ಸೊ 4π/3 ಕಾಸ್ ಆಫ್ 4π/3 ಏನಾಗುತ್ತೆ ಹೇಳಿ? ಕಾಸ್ ಆಫ್ -1/2 -1/2ನಾ? 1/2. ಓಕೆ, ಆ ತರ ಮಾಡಿ. ಓಕೆನಾ? ಸೊ ಬೆಟರ್ ಆದ ನೋಡಿ. ಇದು ಲೆಂತಿನೇ ಆಗ್ತಿದೆ. ಸೊ ಮತ್ತೆ ಕಾಸು ಸೈನ್ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ಬಿಡ್ತೀವಿ. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ ನೋಡಿ. ಫಸ್ಟ್ ಒನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮ್ಯಾಟ್ರಿಕ್ಸ್ ಇಲ್ಲಿ ಕೊಟ್ಟಿದಾರಲ್ವಾ? ಸೊ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ P ಫಾರ್ ವಿಚ್
ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಪಾಸಿಟಿವ್ ಡೆಫಿನೆಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಕ್ವಶನ್. ಇವಾಗ ಕೆನಾನಿಕಲ್ ಫಾರ್ಮ್ ಏನ್ ಬರುತ್ತೆ ನೋಡಿ. ಇದಕ್ಕೆ ಕೆನಾನಿಕಲ್ ಫಾರ್ಮ್ 1 P P P1 P P P1 ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ಬೋದು ಹೇಳಿ ನೋಡೋಣ. R2 ಅನ್ನ R2 R3 ಏನ್ ಮಾಡ್ಬೋದು ಹೇಳಿ. R3 R3 ಮೈನಸ್ minus R2. ಮೈನಸ್ R2 ಮಾಡ್ಬಿಡ್ತೀರಾ? ಓಕೆ, ಹಂಗೆ ಮಾಡಿ. ಏನ್ ಬರುತ್ತೆ ನೋಡಿ. ಏನಾಗುತ್ತೆ ಅವಾಗ? 0 1 1 P minus P ಏನಾಗುತ್ತೆ? 0 1 ಮೈನಸ್ 1 P minus ಆಗುತ್ತೆ. P square. ಇಲ್ಲಿ ಸರ್ 1 minus P square ಆಗುತ್ತೆ. P into P ಮಾಡ್ತೀವಿ. ಓಕೆ, R1 P into P Square square. ಆಗುತ್ತೆ. ಹ್ಮ್. 0 ನೆಕ್ಸ್ಟ್ ಇಲ್ಲಿ Zero. P ಮೈನಸ್ 0ನಾ? Yes, sir. ಇಲ್ಲ ಅನ್ಸುತ್ತೆ ನೋಡಿ. 0 ಅಲ್ಲ. P ಮೈನಸ್ P P ಸ್ಕ್ವೇರ್. minus P square. P ಮೈನಸ್ P ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 0 0 P ಮೈನಸ್ 1 1 minus P. 1 ಮೈನಸ್ P ಆಗುತ್ತೆ. ಓಕೆ, ಇದಕ್ಕೆ ಈಕ್ವಲೆಂಟ್ ಆಗಿ ಈಗ ಕಾಲಮ್ ಅನ್ನು ತಗೊಳ್ಳಿ. ಅಂದ್ರೆ ಈಗ ಏನಾಗ್ಬಿಡುತ್ತೆ ಇದಕ್ಕೆ C2 ಅನ್ನ C2 ಮೈನಸ್ P C1 ಮಾಡಿ. ಅವೇನಾಗುತ್ತೆ 1 0 0. ಇಲ್ಲೇನಾಗುತ್ತೆ? ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ P minus P square ಆಗುತ್ತೆ ಸರ್. 0 ಆಗುತ್ತೆ. ಥರ್ಡ್ ರೋ R3 minus P R1 ಅಲ್ವಾ ಸರ್ ಮಾಡಿರೋದು ನಾವು? ಹಾ, R3 ಮೈನಸ್ R2. R3 minus R2. ಇಲ್ಲಿ 0 ಆಗುತ್ತೆ ನೋಡಿ. P ಮೈನಸ್ P 0 ಆಗುತ್ತಲ್ವಾ? Yes. ಅದಕ್ಕೆ ಮಾಡಿದೀವಿ ಇದು. Okay sir. ಓಕೆ, ನೆಕ್ಸ್ಟ್ 0 ಹ್ಮ್ C3 minus P. C3 ಮೈನಸ್ C2 ಮಾಡಿ. ಇಲ್ಲಿ C3 ಮೈನಸ್ C2 P ಮೈನಸ್ P ಸ್ಕ್ವೇರ್ ಇದೆ ಅಲ್ವಾ? ಹಂಗೆ ಬರುತ್ತೆ. minus P. 1 ಮೈನಸ್ P ಹಂಗೆ ಬರುತ್ತೆ. ಇದು 1 ಮೈನಸ್ P ನ ಸ್ವಲ್ಪ ನೋಡಿ, ಅದು ಕರೆಕ್ಟ್ ಆಗಿ P ಮೈನಸ್ 1 ಇದು. P minus C2 ಮಾಡಿದಾಗ P square ಕ್ಯಾನ್ಸಲ್ ಆಗಿ 1 minus P ನ 1 ಬರುತ್ತೆ ಸರ್. P ಬರುತ್ತೆ ಸರ್. ಇದು 1 ಮೈನಸ್ P ನ ಇದು. ಥರ್ಡ್ ಕಾಲಮ್ ಸೆಕೆಂಡ್ ರೋ. ಥರ್ಡ್ ಕಾಲಮ್ ಸೆಕೆಂಡ್ ರೋ ಇದಾ? Yes, sir. 1 minus P. 1 ಮೈನಸ್ P ನಾ? ಓಕೆ, 1 ಮೈನಸ್ P ಬರ್ತಿದೆ. ಓಕೆ, ಇದು ಬರ್ತಿದೆ ಅಲ್ವಾ ಇವಾಗ? Next ಇವಾಗ ಏನ್ to ಮಾಡ್ತೀರಾ ನೋಡಿ. ಇಲ್ಲಿ 1 0 0. ಇಲ್ಲಿ ಏನ್ ಬರಿಬಹುದು? 0. ಇದು 1 ಪ್ಲಸ್ P ಇಂಟು 1 ಮೈನಸ್ P ಅಂತ ಬರಿಬೋದಾ? ನೆಕ್ಸ್ಟ್ ಇದು 1 ಮೈನಸ್ P ಅಂತ ಬರಿಬಹುದು. ಇದು 0. ಇದು P ಮೈನಸ್ 1 ಕರೆಕ್ಟಾ ನೋಡಿ? ಸರ್ ಅದು P minus 1 ಕರೆಕ್ಟ್ ಇದೆ. ಇಲ್ಲಿ ಥರ್ಡ್ ಎಲಿಮೆಂಟ್ ಕಾಲಮ್ ಮಾಡ್ಬೇಕಾದ್ರೆ 2P minus 2 ಬರುತ್ತೆ. ಓಕೆ, ಒಂದು ಕೆಲಸ ಮಾಡಿ, ನಾನು ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ನೋಡಿ ಇಲ್ಲಿ ಏನಿದೆ ನೋಡಿ, ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ 1 P P, ಸೊ P1 P P1 ಅಂತ ಹಿಂಗಿದೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ನಾನು ತಗೊಂಡು ಹೋಗ್ತೀನಿ ಕೇಳಿ ನೀವು. R2 ಮೈನಸ್ P R1 ತಗೊಳ್ತೀನಿ ನಾನು. R3 ಏನು ತಗೊಳ್ತೀನಿ ಅಂದ್ರೆ ನಾನು R3 ಮೈನಸ್ P R1 ತಗೊಳ್ತೀನಿ. ಸೊ ಅವಾಗ ಅದೇನಾಗುತ್ತೆ ನೋಡಿ, ಈಕ್ವಲೆಂಟ್ ಟು 1 P ಆಗುತ್ತೆ. ನೆಕ್ಸ್ಟ್ ಇದು 0 ಆಗುತ್ತೆ, ಇದು 0 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? 1 ಮೈನಸ್ P ಸ್ಕ್ವೇರ್ ಆಗುತ್ತಲ್ವಾ? ನೆಕ್ಸ್ಟ್ P ಮೈನಸ್ P ಸ್ಕ್ವೇರ್. ನೆಕ್ಸ್ಟ್ ಇಲ್ಲೇನಾಗುತ್ತೆ? P ಮೈನಸ್ P ಸ್ಕ್ವೇರ್ ಆಗುತ್ತೆ. 1 minus P. ಇದೇನಾಗುತ್ತೆ? 1 ಮೈನಸ್ P ಸ್ಕ್ವೇರ್ ಆಗುತ್ತೆ. ಓಕೆನಾ? ಇವಾಗ ಏನ್ ಮಾಡ್ಬೋದು ಅಂತ ನೋಡಿ, ಇದು ಹಿಂಗಿದೆ. ಓಕೆ, C2 ಮಾಡ್ಬೇಕಲ್ವಾ? C2 ಮಾಡಿ. C2 ಅನ್ನ C2 ಮೈನಸ್ P C1 ಮಾಡಿ. C3 ಅನ್ನ C3 ಮೈನಸ್ P C1 ಮಾಡಿ. 1 0 0 ಆಸ್ ಇಟ್ ಇಸ್ ಹಂಗೆ ಬರ್ಕೊಳ್ತೀರಾ. ಇದು 0 ಆಗುತ್ತೆ. 1 ಮೈನಸ್ P ಸ್ಕ್ವೇರ್ P ಮೈನಸ್ P ಸ್ಕ್ವೇರ್. ಇದು 0 ಆಗುತ್ತೆ. ಇದು P ಮೈನಸ್ P ಸ್ಕ್ವೇರ್ ಬರುತ್ತೆ. ಇದು 1 ಮೈನಸ್ P ಸ್ಕ್ವೇರ್ ಬರ್ತಿದೆ. ಕ್ಲಿಯರ್ ಇದು? ಇವಾಗ ಏನ್ ಮಾಡ್ಬೋದು ಇದನ್ನ ನೋಡಿ, ಇನ್ನು ಈಸಿ ಆಗುತ್ತೆ. ಇದು ಯಾವ ತರ ಅಂತಂದ್ರೆ ಹಿಂಗಿದೆ. 1 0 0 0 0. ಇಲ್ಲೇನಾಗುತ್ತೆ? 1 ಪ್ಲಸ್ P ಇಂಟು 1 ಮೈನಸ್ P ಆಗುತ್ತೆ. ಇದು P ಕಾಮನ್ ತಗೊಂಡ್ರೆ 1 ಮೈನಸ್ P ಆಗುತ್ತೆ. ಇಲ್ಲಿ P ಕಾಮನ್ ತಗೊಂಡ್ರೆ 1 ಮೈನಸ್ P ಆಗುತ್ತೆ. ಇಲ್ಲಿ 1 ಪ್ಲಸ್ P ಇಂಟು 1 ಮೈನಸ್ P ಆಗ್ತಿದೆ. ಕರೆಕ್ಟ್ ಅಲ್ವಾ?
ಇವಾಗ ನೋಡಿ ಏನ್ ಮಾಡ್ಬೋದು ಅಂದ್ರೆ R2 ಅಲ್ಲಿ 1 ಮೈನಸ್ ಪಿ ಇದೆ, ಅದನ್ನ ಡಿವೈಡ್ ಮಾಡ್ಕೊಳ್ತೀನಿ ನಾನು. R2 ಅಲ್ಲಿ 1 ಡಿವೈಡೆಡ್ ಬೈ 1 ಮೈನಸ್ ಪಿ R2 ಮಾಡ್ತೀನಿ. R3 ಅಲ್ಲಿ ಏನ್ ಮಾಡ್ಬೋದು ನೋಡಿ, 1 ಡಿವೈಡೆಡ್ ಬೈ 1 ಮೈನಸ್ ಪಿ R3 ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ ಅದು ಮಾಡ್ಕೊಂಡ್ರೆ, ಸೊ 1 0 0 0 1 ಪ್ಲಸ್ ಪಿ, ನೆಕ್ಸ್ಟ್ ಇದು ಪಿ ಆಗತ್ತಲ್ವಾ, ಎಸ್ ಸರ್. ಇಲ್ಲಿ 0 ಪಿ ಇಲ್ಲಿ ಪಿ ಆಗುತ್ತೆ. ಸೊ 1 ಮೈನಸ್ ಪಿ ಅಂದ್ರೆ ಏನಾಗ್ಬಿಡುತ್ತೆ, 1 ಪ್ಲಸ್ ಪಿ ಆಗ್ತಿದೆ. ಸೊ ಅದೇ ತರ ಇವಾಗ ಇಲ್ಲಿದೆ ನೋಡಿ, ಬೆಟರ್ ಒಂದು ಕೆಲಸ ಮಾಡಿ. ಸೊ ಪಾಸಿಟಿವ್ ಡೆಫಿನೆಟ್ ಅಲ್ವಾ ಇದು, ಎಸ್ ಸರ್. ಇವಾಗ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಇದು ಪಾಸಿಟಿವ್ ಇದೆ ನೋಡಿ ಇಲ್ಲಿ. ಸೊ ಗ್ರೇಟರ್ ದನ್ 0 ಪ್ರಿನ್ಸಿಪಲ್ ಮೈನರ್ಸ್, ಕರೆಕ್ಟ್ ಅಲ್ವಾ? ಎಸ್ ಸೊ ಸರ್. ಈಗ ಪೂರ್ತಿ ತಗೊಂಡ್ಬಿಡಿ. ಪೂರ್ತಿ ನೋಡೋಕೆ ಏನಾಗುತ್ತೆ ಹೇಳಿ, ಡೆಲ್ ಅದು 1 ಇಂಟು 1 into 1 1 plus ಪ್ಲಸ್ p ಪಿ ಹೋಲ್ p ಸ್ಕ್ವೇರ್ whole square minus p ಮೈನಸ್ square. ಪಿ ಸ್ಕ್ವೇರ್. ಸೊ ಅದು ಕೂಡ ಗ್ರೇಟರ್ ದನ್ 0 ಇರುತ್ತಾ? ಎಸ್ ಸರ್. ಸೊ ಆಲ್ ಪ್ರಿನ್ಸಿಪಲ್ ಇದಿದೆ ನೋಡಿ, ಯಾವುದು ಮೈನರ್ಸು ಗ್ರೇಟರ್ ದನ್ 0 ಆಗಬೇಕು, ಪಾಸಿಟಿವ್ ಡೆಫಿನೆಟ್ ಅಂತಂದ್ರೆ. ಅವಾಗ ಏನಾಗ್ಬಿಡುತ್ತೆ, 1 ಪ್ಲಸ್ ಪಿ ಸ್ಕ್ವೇರ್ ಮೈನಸ್ 2p ಮೈನಸ್ ಪಿ ಸ್ಕ್ವೇರ್ ಇಸ್ ಗ್ರೇಟರ್ ದನ್ 0. ಸೊ ಪಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 1 is ಗ್ರೇಟರ್ ದನ್ 2p ಆ ಕಡೆ ಹೋಗುತ್ತೆ. Sir, 1 plus p square plus 2p. 2p is greater than minus 1 na? So p is greater than minus 1 by 2. So p is greater than minus 1 by 2 ಬರಬೇಕು. ಇಲ್ಲಿದೆ ನೋಡಿ, ಆಪ್ಷನ್ ಸಿ ಇದೆ ನೋಡಿ. ಓಕೆನಾ? ಈ ತರ ಮಾಡಿ. ಸೊ p is greater than minus 1 by 2 ಗೆ ಏನಾಗ್ಬಿಡುತ್ತೆ ಹೇಳಿ, ಇದು ಪಾಸಿಟಿವ್ ಡೆಫಿನೆಟ್ ಆಗುತ್ತೆ. ಸೊ ತಗೊಳ್ಳಿ ಅಷ್ಟೇ, ಆಪ್ಷನ್ ಸಿ. ಕೆಲವೊಂದು ಲೆಂತಿ ಕೊಟ್ಟಿದ್ದಾರೆ ಅವಾಗೆಲ್ಲ 2013 ಓಕೆನಾ? ಅಂದ್ರೆ ಆಪ್ಷನ್ಸ್ ಇದ್ದಲ್ಲಿ ಮೇಲ್ಗಡೆ ದರ ಸಾಲ್ವ್ ಮಾಡಬಹುದು, ಇಲ್ಲ ಕೆಳಗಡೆ ದರ ಸಾಲ್ವ್ ಮಾಡಬಹುದು. ಸೊ ಅದಕ್ಕೆ ಕೆಲವೊಂದೊಂದು ಏನ್ ಮಾಡ್ಬಿಟ್ಟಿದ್ರೆ ತುಂಬಾ ಡಿಫಿಕಲ್ಟ್ ಹೋಗಿದ್ದಾರೆ. ಸೊ ನೋಡ್ಕೊಳ್ಳಿ ಅಷ್ಟೇ. ಸೊಲ್ಯೂಷನ್ ಇಲ್ಲಿದೆ ನೋಡಿ. ಸಿ ಇಸ್ ದ ಸರ್ಕಲ್ ಮಾರ್ಜ್ ಈಕ್ವಲ್ ಟು 2 ಓಕೆನಾ, ವಿತ್ ಕಾಂಟರ್ ಕ್ಲಾಕ್ ವೈಸ್ ಓರಿಯಂಟೇಶನ್. ಸೊ ನೋಡಿ, ಕಾಂಟರ್ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೋಬೇಕಂತ ಅರ್ಥ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ. ಸೊ ದೆನ್ ದಿಸ್ ಇಂಟಿಗ್ರೇಷನ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಂಟಿಗ್ರೇಷನ್ ಓವರ್ ಸಿ 2z minus 1 e ಪವರ್ z divided by z minus 1 into dz. ಇಲ್ಲಿ ಫಂಕ್ಷನ್ ಇದೆ ನೋಡಿ, ಎಫ್ ಆಫ್ ಝಡ್ ಏನ್ ಕೊಟ್ಟಿದ್ದಾರೆ, ಅದು 2z minus 1 into e ಪವರ್ z divided by z minus 1. ಸೊ ಈ ಫಂಕ್ಷನ್ ಎಲ್ಲಿ ಅನಾಲಿಟಿಕ್ ಆಗಲ್ಲ ಇನ್ ದಿಸ್ ರೀಸನ್. At z is equal. ಹಾ, ಸೊ ಅಟ್ z equal to 1 ಹತ್ರ ಅನಾಲಿಟಿಕ್ ಆಗಲ್ಲ, ಅಂದ್ರೆ ಇದೇನಾಗ್ಬಿಡುತ್ತೆ, ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ಇವಾಗ ಅಬೌಟ್ z equal to 1 ಇದಕ್ಕೆ ಎಕ್ಸ್ಪಾನ್ಷನ್ ಬರ್ಕೊಳ್ಳಿ. ಈ ಫಂಕ್ಷನ್ಗೆ ಯಾವ ತರ ಬರೀಬಹುದು, ಎಫ್ ಆಫ್ z equal to 2z minus 1 into e ಪವರ್ ಇಲ್ಲಿ z minus 1 plus 1 divided by z minus 1 ಅಂತ ಬರೀಬೋದಾ? Yes sir. ಸೊ ನ್ಯೂಮರೇಟರ್ -1 +1 ಮಾಡಿ, ಕ್ಯಾನ್ಸಲ್ ಆಗಿ ಅದೇ ಬರುತ್ತೆ, ಕರೆಕ್ಟ್ ಅಲ್ವಾ? Yes sir. ಸೊ ಎಫ್ ಆಫ್ z ಏನಾಗುತ್ತೆ ನೋಡಿ, ಇವಾಗ 2z minus 1. ಸೊ z minus 1 ಗೆಟ್ ಕ್ಯಾನ್ಸಲ್, e ಬರುತ್ತಾ, ಇಂಟು e ಪವರ್ 1 divided by z minus 1. ಕ್ಲಿಯರ್ ಇದು? z minus 1 ತಗೊಂಡೆ, 1 ಬರುತ್ತೆ. ಸೊ e ಪವರ್ 1 ಇಂಟು e ಪವರ್ 1 divided by z minus 1. ಸೊ ಇವಾಗ ಎಫ್ ಆಫ್ z ಈಕ್ವಲ್ ಟು ಈ ಆಚೆ ಬಂತು 2z minus 1. ಇಲ್ಲಿ ಏನಾಗುತ್ತೆ ನೋಡಿ, e ಪವರ್ z ಒಂದು ಫಾರ್ಮುಲಾ ಇದೆಯಲ್ಲ, ಏನಾಗುತ್ತೆ, e ಪವರ್ z equal to 1 plus z square by 2 factorial plus z cube by 3 factorial and so on. So ಅದ್ರ ಪ್ರಕಾರ ಏನಾಗ್ಬಿಡುತ್ತೆ, 1 plus 1 by z minus 1 plus 1 by z minus 1 whole square into 2 factorial plus and so on. ಹಿಂಗ್ ಬರುತ್ತಾ, ಕರೆಕ್ಟ್ ಅಲ್ವಾ? Yes Yes sir. sir. ಇವಾಗ ಇಂಟಿಗ್ರೇಷನ್ ಬೇಕು ನಮಗೆ. ಸೊ ಇಂಟಿಗ್ರೇಷನ್ ಆಫ್ ಎಫ್ ಆಫ್ z ಬೇಕು. ಇಂಟಿಗ್ರೇಷನ್ ಓವರ್ ಮಾಡ್ z equal to 2 ಎಫ್ ಆಫ್ z equal to dz. ಸೊ ಇಲ್ಲಿ ಇದೆ, ಅಷ್ಟೇ ಬರುತ್ತೆ ಕಾನ್ಸ್ಟೆಂಟ್, ಅಂದ್ರೆ ಇಂಟಿಗ್ರೇಷನ್ ಇಂದ ಇಂಟಿಗ್ರೇಷನ್ 2z minus 1 into 1 2z minus 1 into dz ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಲ್ಲೊಂದು ಬ್ರಾಕೆಟ್ ತಗೊಂಡ್ಬಿಡಿ, ಈ ಆಚೆ ಇದೆ. ನೆಕ್ಸ್ಟ್ ಇಂಟಿಗ್ರೇಷನ್ 2z minus 1 divided by z minus 1 into dz ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟಿಗ್ರೇಷನ್ 2z minus 1 divided by ಇಲ್ಲಿದೆ ನೋಡಿ z minus 1 whole square into 2 factorial into dz plus and so on. ಹಿಂಗ್ ಬರ್ತಿದೆ ಅಲ್ವಾ ಇದು? Yes sir. ಇವಾಗ ನೋಡಿ, ಈ ಇಂಟು ಸೊ ಇಂಟಿಗ್ರೇಷನ್ ಮಾಡ್ z equal to 2 ಅಲ್ಲಿ ಈ ಫಂಕ್ಷನ್ ಅನಾಲಿಟಿಕಾ 2z minus 1 ಬಿಕಾಸ್ ಪಾಲಿನಾಮಿಯಲ್.
ಕರೆಕ್ಟ್ ಅಲ್ವಾ? ಎಸ್ ಸರ್. ಸೊ ಬೈ ಕೌಶಿ ಇಂಟಿಗ್ರಲ್ ಥಿಯರಮ್, ಸೊ ಇಂಟಿಗ್ರೇಷನ್ ಆಫ್ ದಿಸ್ ಏನಾಗ್ಬಿಡುತ್ತೆ? 0. 0 ಪ್ಲಸ್ ಇಲ್ಲೇನಾಗುತ್ತೆ ನೋಡಿ. ಸೊ z ಮೈನಸ್ 1 z ಈಕ್ವಲ್ ಟು 1 ಅನ್ನೋದು ಏನಾಗುತ್ತೆ? ಸೊ ಇನ್ ದಿಸ್ ರೀಸನ್ ಇರೋದ್ರಿಂದ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಪ್ರಕಾರ ಏನಾಗ್ಬಿಡುತ್ತೆ ಇಲ್ಲಿ 2πi ಇಂಟು ಏನಾಗುತ್ತೆ ಎಫ್ ಆಫ್ 1 ಆಗುತ್ತೆ, ಅಥವಾ ಜಿ ಆಫ್ 1 ಅಂತ ತಗೊಳ್ಳಿ. ಸೊ ಜಿ ಅಂದ್ರೆ ಏನು ಇವಾಗ? ಜಿ ಆಫ್ z 2z ಮೈನಸ್ 1. Z minus 1. ನೆಕ್ಸ್ಟು ಪ್ಲಸ್ ಇಲ್ಲಿ ನೋಡಿ 1/2 ಫ್ಯಾಕ್ಟರ್ ಆಚೆ ಬರುತ್ತೆ, 1/2 ಫ್ಯಾಕ್ಟರ್ ಕಾನ್ಸ್ಟೆಂಟ್ ಆಚೆ ಬರುತ್ತೆ ಇಂಟು. ಸೊ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಫಾರ್ ಡೆರಿವೇಟಿವ್ಸ್ ಏನ್ ಬರುತ್ತೆ? 2pi 2 ಇದೆ, ಎಸ್ 2πi ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್. ಯಾಕೆ 2 ಇದೆ ಅಲ್ವಾ, 1 + 1 ಆಗುತ್ತಲ್ವಾ, ದಟ್ ಈಸ್ 1 ಫ್ಯಾಕ್ಟೋರಿಯಲ್ ಇಂಟು 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಜಿ ಡ್ಯಾಶ್ ಆಫ್ 1 ಮಾಡ್ಬೋದಾ? yes sir. ಪ್ಲಸ್ ನೆಕ್ಸ್ಟ್ ಇಲ್ಲಿದೆ ನೋಡಿ, ಇಲ್ಲಿ ಏನ್ ಬರುತ್ತೆ ಹೇಳಿ ಟರ್ಮ್ ಡಿನಾಮಿನೇಟರ್ ಅಲ್ಲಿ Z minus I Z minus 1 whole cube by 3 factorial. 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿ ಅಂತ ಬರುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನೋಡಿ ಜಿ ಆಫ್ ಝೆಡ್ ಏನ್ ಬಂದಿದೆ ನಮಗೆ ಅಲ್ಲಿ 2z ಮೈನಸ್ 1 ಬಂದಿದೆ. 1 ಟೈಮ್ ಡಿಫರೆನ್ಶಿಯೇಟ್ ಮಾಡೋದು ಏನಾಗುತ್ತೆ ನೋಡಿ, ಅದು 2 ಆಗುತ್ತೆ. ಸೆಕೆಂಡ್ ಡಿಫರೆನ್ಶಿಯೇಟ್ ಮಾಡಿದ್ರೆ 2 ನೇ ಬರುತ್ತೆ. ಜಿ ಡ್ಯಾಶ್ ಇಕ್ವಲ್ ಟು 2 ಇದೆ. ಸೆಕೆಂಡ್ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. 0 ಅಂದ್ರೆ ನೆಕ್ಸ್ಟ್ ಬರೋದೆಲ್ಲ ಈ ಕಡೆಯಿಂದ ಏನಾಗ್ಬಿಡುತ್ತೆ ಹೇಳಿ, ಅವು ಹೈಯರ್ ಆರ್ಡರ್ 0 ಆಗುತ್ತೆ. ಅದಕ್ಕೆ 0 + 0 + ಅಂಡ್ 0. ಸೊ ಇಷ್ಟು ಮಾತ್ರ ಸಾಲ್ವ್ ಮಾಡ್ಬೇಕು ಇವಾಗ ನೀವು. ಓಕೆ, ಏನ್ ಬಂದಿದೆ? ಇ ಬಂದಿದೆ ಆಚೆ ಕಡೆ ಇಂಟು 0 ಇದೆ, 2πi ಇಂಟು ಜಿ ಆಫ್ ಝೆಡ್ ಏನ್ ಬಂದಿದೆ ಅಲ್ಲಿ 2z ಮೈನಸ್ 1 ಬಂದಿದೆ. ಸೊ ಜಿ ಆಫ್ 1 ಏನಾಗುತ್ತೆ ಹೇಳಿ, 2 - 1 = 1 ಟು 1 ಆಗುತ್ತೆ. ಪ್ಲಸ್ ಇಲ್ಲೇನಿದೆ ನೋಡಿ 1/2 ಫ್ಯಾಕ್ಟೋರಿಯಲ್ ಏನಾಗ್ಬಿಡುತ್ತೆ 1/2 2 get cancel 5i 2πi ಇಂಟು ಎಫ್ ಡ್ಯಾಶ್ ಮಾಡೋದು, ಸಾರಿ ಜಿ ಡ್ಯಾಶ್ ಮಾಡೋದು ಏನಾಗುತ್ತೆ ನೋಡಿ, ಇದು ಜಿ ಡ್ಯಾಶ್ 2 ಆಫ್ 2 ಆಗುತ್ತೆ. ಸೊ ಜಿ ಡ್ಯಾಶ್ ಆಫ್ ಕ್ರಿಟಿಕಲ್ ಸಾರಿ ಸಿಂಗುಲರ್ ಪಾಯಿಂಟ್ ಯಾವ್ದಿದೆ 1 ಇದೆ ಅಲ್ವಾ, ಜಿ ಡ್ಯಾಶ್ ಆಫ್ 1 ಏನಾಗುತ್ತೆ 2 ಆಗುತ್ತೆ. ಸೊ ಇಲ್ಲಿ 2 ಬರುತ್ತೆ. ಸೊ ಇವಾಗ 2 ಗೆಟ್ ಕ್ಯಾನ್ಸಲ್, ಇ ಇಂಟು 2πi ಪ್ಲಸ್ ಇಲ್ಲಿ 2πi. 4pi. ಸೊ 4πi ಇಂಟು ಇ. ಸೊ ಯಾವ ಆಪ್ಷನ್ ಆಗುತ್ತೆ ಹೇಳಿ ಹಂಗಾರೆ? ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆನಾ? ಸೊ 4πi ಇಂಟು ಐ. ಓಕೆ, ಈ ಕ್ವಶನ್ ಇದೆ ನೋಡಿ. ದ ಫಂಕ್ಷನ್ ಸೊ w ಆಫ್ z ಈಕ್ವಲ್ ಟು ಮೈನಸ್ ಆಫ್ 1 + z + bz. ಸೊ ಬಿ ಲೈಸ್ ಬಿಟ್ವೀನ್ -1 and 1 ಅಂತ ಕೊಟ್ಟಿದ್ದಾರೆ. ಮ್ಯಾಪ್ಸ್ mod z ಲೆಸ್ ದ್ಯಾನ್ 1 ಆನ್ 2 ಅಂತ ಕೊಟ್ಟಿದ್ದಾರೆ. mod z ಲೆಸ್ ದ್ಯಾನ್ 1 ಆನ್ 2 ಅಂದ್ರೆ z ಪ್ಲೇನ್ ಅಲ್ಲಿ ಸರ್ಕಲ್ ಆಫ್ ರೇಡಿಯಸ್ 1 ಅಂದ್ರೆ ಸೆಟ್ ಆಫ್ ಆಲ್ ಇಂಟೀರಿಯರ್ ಪಾಯಿಂಟ್ಸ್ ಇದೆ. ಸೊ ಆ ಸೆಟ್ ಆಫ್ ಆಲ್ ಇಂಟೀರಿಯರ್ ಪಾಯಿಂಟ್ಸ್ ನ ತಗೊಂಡ್ಬಿಟ್ಟು ಇನ್ಪುಟ್ ಇಲ್ಲಿದೆ ನೋಡಿ, ಇಲ್ಲಿ ಕೊಟ್ರೆ ಸೊ ಯಾವ್ದಕ್ಕೆ ಮ್ಯಾಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇನ್ W ಪ್ಲೇನ್. ಓಕೆನಾ? ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಏನ್ ಮಾಡ್ಬೇಕಂದ್ರೆ b = 0 ತಗೋಬೇಕು. ಕರೆಕ್ಟ್ ಅಲ್ವಾ? ತಗೋಬೋದಾ? 0 ಲೈಸ್ ಬಿಟ್ವೀನ್ -1 and 1. ಇವಾಗ W ಏನಾಗುತ್ತೆ ನೋಡಿ, -1/z ಆಗುತ್ತೆ. ಇವಾಗ z = ಏನಾಗುತ್ತೆ -1/w. mod z ಏನ್ ಕೊಟ್ಟಿದ್ದಾರೆ, ಎರಡು ಕಡೆ ಮಾಡಿ ಅಪ್ಲೈ ಮಾಡೋಣ. ಸೊ mod z = mod -1/w ಲೆಸ್ ದ್ಯಾನ್ 1 ಅಂತ ಕೊಟ್ಟಿದಾರಲ್ವಾ. ಸೊ mod -1 ಏನಾಗುತ್ತೆ 1 ಆಗುತ್ತೆ, ಡಿವೈಡೆಡ್ ಬೈ mod z ಲೆಸ್ ದ್ಯಾನ್ 1. ಸೊ 1 ಲೆಸ್ ದ್ಯಾನ್ mod z ಆಗುತ್ತಾ? Yes sir. 1 ಲೆಸ್ ದ್ಯಾನ್ mod z. ಸೊ mod z ಏನಾಗ್ತಿದೆ, ಗ್ರೇಟರ್ ದ್ಯಾನ್ 1 ಬರ್ತಿದೆ. ಅಂದ್ರೆ ಇಲ್ಲಿ ಏನಂದ್ರೆ ಯೂನಿಟ್ ಸರ್ಕಲ್ ಅನ್ನ ಬರ್ಕೋಬೇಕು ಆಫ್ ರೇಡಿಯಸ್ 1. ಗ್ರೇಟರ್ ದ್ಯಾನ್ 1 ಅಂದ್ರೆ ಏನಾಗ್ಬಿಡುತ್ತೆ, ಎಕ್ಸ್ಟೀರಿಯರ್ ಪಾಯಿಂಟ್ಸ್. ಅರ್ಥ ಆಯ್ತಾ? ಲೆಸ್ ದ್ಯಾನ್ 1 ಅಂದ್ರೆ ಇಂಟೀರಿಯರ್, ಗ್ರೇಟರ್ ದ್ಯಾನ್ 1 ಅಂದ್ರೆ ಎಕ್ಸ್ಟೀರಿಯರ್ ಪಾಯಿಂಟ್ಸ್. ಓಕೆನಾ? ಸೊ ಹಾಗಾಗಿ ಯಾವ್ದು ಕರೆಕ್ಟ್ ಆಗುತ್ತೆ ಹೇಳಿ? ಎಕ್ಸ್ಟೀರಿಯರ್ ಆಫ್ ಏನ್ ಬಂದಿದೆ ನಮಗೆ, ಸರ್ಕಲ್ ಬಂದಿದೆ. ದಿಸ್ ಇಸ್ ಒನ್ ಸರ್ಕಲ್ ಇದೆ. ಆಪ್ಷನ್ ಬಿ. ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, ಇದಾಗಿದೆ. ಏನಾಗುತ್ತೆ ಹೇಳಿ, ಇದು ಆಲ್ರೆಡಿ ಆಗಿದೆ ಅಲ್ವಾ ಇದು? sum minus n zeros of order. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಸ್ಟ್. ಸೊ ಲೆಟ್ ಆಲ್ಫಾ ಬಿ ಎ 0 ಆಫ್ ಎಫ್ ಆಫ್ ಝೆಡ್ ಆಫ್ ಆರ್ಡರ್ ಎಂ. ಓಕೆ, ಹಂಗಾರೆ ಏನಂತ ಬರೀತೀವಿ ಬೈ ಡೆಫಿನೇಷನ್ ಆಫ್ 0 ಆಫ್ ಆರ್ಡರ್, ಎಫ್ ಆಫ್ ಝೆಡ್ = z ಮೈನಸ್ ಆಲ್ಫಾ ಇಂಟು ಆಫ್ ಆರ್ಡರ್ ಏನಿದೆ, ಆಫ್ ಆರ್ಡರ್ ಎಂ ಇದೆ, ಇಂಟು g1 ಆಫ್ ಝೆಡ್. g1 ಏನಾಗಿರುತ್ತೆ ಅಲ್ಲಿ ಅನಾಲಿಟಿಕ್ ಆಗಿರುತ್ತೆ, ಜೊತೆಗೆ g1 ಆಫ್ ಯಾವ ಪಾಯಿಂಟ್ ಆಲ್ಫಾ ಅಲ್ವಾ, ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಪೈ ಆಫ್ ಝೆಡ್ ಅನ್ನೋದು ಏನ್ ಕೊಟ್ಟಿದ್ದಾರೆ, ಪೋಲ್ ಅಂತ ಹೇಳ್ತಿದ್ದಾರೆ. ಪೋಲ್ ಆಫ್ ಪೈ ಆಫ್ ಝೆಡ್ ಇಸ್ ಅ ಫಂಕ್ಷನ್
ಸೊ ಆಲ್ಫಾ ಇಸ್ ಎ ಪೋಲ್ ಆಫ್ ಆರ್ಡರ್ ಎನ್. ಸೊ ಅವಾಗ ಏನಾಗ್ಬಿಡುತ್ತದು ಪೋಲ್ ಆಫ್ ಆರ್ಡರ್ Z ಡಿನಾಮಿನೇಟರ್ minus ಬರುತ್ತೆ alpha. z ಮೈನಸ್ ಆಲ್ಫಾ ಹೋಲ್ ಪವರ್ ಆರ್ಡರ್ ಏನಿದೆ ನೋಡಿ ಎನ್ ಇಂಟು G1 ಇದೆ, ಇಲ್ಲಿ G2 ಆಫ್ Z ಆಗುತ್ತೆ. ಸೊ G2 ಆಫ್ ಆಲ್ಫಾ ಏನಾಗಬೇಕು ಇವಾಗ ಅಲ್ಲಿ ನಾಟ್ ಈಕ್ವಲ್ ಟು 0 equal to 0. ಸೊ ಇವಾಗ ಏನ್ ಹೇಳ್ತಾರೆ ಅವರು ಪ್ರಾಡಕ್ಟ್ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಎಫ್ ಆಫ್ ಝಡ್ ಇಂಟು ಪೈ ಆಫ್ ಝಡ್ ಏನಾಗುತ್ತೆ z ಮೈನಸ್ ಆಲ್ಫಾ ಹೋಲ್ ಪವರ್ Whole m power m. G1 So 1 ಇಂಟು by Z minus alpha. ಪೈ ಅಂದ್ರೆ ಏನಿದೆ ನೋಡಿ G2 ಡಿವೈಡೆಡ್ ಬೈ z ಮೈನಸ್ ಆಲ್ಫಾ ಹೋಲ್ ಪವರ್ n ಇದೆ. ಓಕೆನಾ. ಇವಾಗ ಇದನ್ನ ನ್ಯೂಮರೇಟರ್ ತಗೋಬೇಕು ಅಥವಾ ಡಿನಾಮಿನೇಟರ್ ತಗೋಬೇಕಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ m ಗ್ರೇಟರ್ ದನ್ n ಇದೆ. n. ಸೊ n ಈ ಕಡೆ ತಗೊಂಡ್ರೆ ಏನಾಗುತ್ತೆ m ಮೈನಸ್ n ಈಸ್ ಪಾಸಿಟಿವ್, ಯಾಕಂದ್ರೆ ಆರ್ಡರ್ ಇದೆ ನೋಡಿ. ಸೊ ಆರ್ಡರ್ ಆಫ್ ಎ ಪೋಲ್ ಮತ್ತೆ ಆರ್ಡರ್ ಆಫ್ ಎ 0 ಆಲ್ವೇಸ್ ಪಾಸಿಟಿವ್. ಓಕೆನಾ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ ನೋಡಿ ಇವಾಗ m ಮೈನಸ್ n ಗ್ರೇಟರ್ ದನ್ 0 ಬರ್ಬೇಕಂದ್ರೆ n ಮೇಲೆ ತಗೋಬೇಕಲ್ವಾ. So ಅವಾಗ ಏನಾಗ್ಬಿಡ್ತದು z ಮೈನಸ್ ಆಲ್ಫಾ ಹೋಲ್ ಪವರ್ m ಮೈನಸ್ n G1 ಇಂಟು G2. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0, ದಿಸ್ ಇಸ್ ನಾಟ್ ಈಕ್ವಲ್ ಟು 0, ದಟ್ಸ್ ವೈ ಇದು ಕೂಡ ನಾಟ್ ಈಕ್ವಲ್ ಟು 0 ಆಗುತ್ತೆ. ಸೊ ಪ್ರಾಡಕ್ಟ್ ಆಫ್ ಅನಾಲಿಟಿಕ್ ಇಸ್ ಅಗೇನ್ ಅನಾಲಿಟಿಕ್ ಆಗುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಪೈ ಆಫ್ ಝಡ್ ಆಲ್ಫಾ ಝಡ್ ಇದೆ ನೋಡಿ, ಅದಕ್ಕೆ 0 ಸಿಗ್ತಿದೆ. ಆಲ್ಫಾ ಇಸ್ ಎ 0 ಆಫ್ ಆರ್ಡರ್ ಏನಿದೆ ನೋಡಿ m minus n. m ಮೈನಸ್ n ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ. ಸಾರಿ ಯಾವುದು D. ಡಿ ಕರೆಕ್ಟ್ ಆಗುತ್ತೆ. ಸೊ 0 ಆಫ್ ಆರ್ಡರ್ m ಮೈನಸ್ n. ಓಕೆನಾ. ಓಕೆ, ಇದು ಸೊ ಇನ್ವರ್ಷನ್ ಮ್ಯಾಪಿಂಗ್ ಕೊಟ್ಟಿದ್ದಾರೆ. ಸೊ ಇನ್ವರ್ಷನ್ ಮ್ಯಾಪಿಂಗ್ ಕೊಟ್ಟಾಗ ಏನಾಗುತ್ತೆ ಹೇಳಿ, ಸರ್ಕಲ್ ಟು ಸರ್ಕಲ್ ಮತ್ತೆ ಲೈನ್ ಆನ್ ಟು ಏನಾಗುತ್ತೆ ಹೇಳಿ, ಸರ್ಕಲ್ ಟು ಲೈನ್. Circle to line. ಹಾ, Yes. ಅದು ಹೇಳ್ತಾರೆ ನೋಡಿ, ಸರ್ಕಲ್ ಟು ಸರ್ಕಲ್ ಲೈನ್ ಅಂದ್ರೆ ಸರ್ಕಲ್ ಲೈನ್ ಟು ಸರ್ಕಲ್ ತಗೊಂಡ್ರೆ ಅನ್ಕೊಡಿ, ಸರ್ಕಲ್ ಬರ್ಬೋದು ಇಲ್ಲ ಲೈನ್ ಬರ್ಬೋದು. ಓಕೆನಾ. ಲೈನ್ ತಗೊಂಡ್ರೆ ಸರ್ಕಲ್ ಬರ್ಬೋದು ಇಲ್ಲ ಲೈನ್ ಬರ್ಬೋದು. ಸೊ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ ಇಲ್ಲಿ ಪ್ಯಾರಾಬೋಲಾ ಬರಲ್ಲ, ಎಲಿಪ್ಸ್ ಬರಲ್ಲ. ಇನ್ನೆರಡು ಆಪ್ಷನ್ ಉಳ್ಕೊಳ್ತಲ್ವಾ. Yes. ಯಾಕಂದ್ರೆ ಅವ್ರು ಕೊಟ್ಟಿರೋದೇನು ನೋಡಿ ಇಲ್ಲಿ ಇಮೇಜು Circle. ಇಮೇಜ್ ಏನ್ ಕೊಟ್ಟಿದ್ದಾರೆ, ಸರ್ಕಲ್ ಕೊಟ್ಟಿದ್ದಾರೆ ಅಲ್ವಾ. ಇಮೇಜ್ ಏನ್ ಬರುತ್ತೆ ಅಂತ ಕಂಡುಹಿಡಿಬೇಕು ಇವಾಗ. ಸೊ ಅಂಡರ್ ದಿಸ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ಚೆಕ್ ಮಾಡೋಣ. ಅಲ್ಲಿ ಏನ್ ನೋಡಿ ಝಡ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನೀವು ಇನ್ ಟರ್ಮ್ಸ್ ಆಫ್ ಝಡ್ ಬರ್ಕೋಬೇಕು ಅದನ್ನ. ಝಡ್ ಈಕ್ವಲ್ ಟು 1/W ಆಗುತ್ತಾ. ಝಡ್ ಅಂದ್ರೆ ನೋಡಿ ಗೊತ್ತಿರ್ಬೇಕು ನಿಮಗೆ, ಆಲ್ವೇಸ್ x ಪ್ಲಸ್ ಐ ವೈ. W ಅಂದ್ರೆ u ಪ್ಲಸ್ ಐ ವಿ. ಓಕೆನಾ. ಝಡ್ ಈಕ್ವಲ್ ಅಂತ ಹೇಳ್ತೀರಾ x ಪ್ಲಸ್ ಐ ವೈ ಈಕ್ವಲ್ ಟು ಬೇಡ, ಎರಡು ಕಡೆ -2 ಮಾಡಿ ಇದು ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ, -2y ಈಕ್ವಲ್ ಟು 1/W ಮೈನಸ್ 2y. ಯಾಕಂದ್ರೆ ಕೊಟ್ಟಿದ್ದಾರೆ ನೋಡಿ, ಎರಡು ಕಡೆ ಮಾಡಲಸ್ ಅಪ್ಲೈ ಮಾಡಿ. ಸೊ ಮಾಡಲಸ್ ಆಫ್ z ಮೈನಸ್ 2y ಏನ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ಈಕ್ವಲ್ ಟು 2. ಇವಾಗ ಏನಾಗುತ್ತೆ ಹೇಳಿ, 1 ಮೈನಸ್ 2iw ಡಿವೈಡೆಡ್ ಬೈ W ಈಕ್ವಲ್ ಟು 2 ಆಗತ್ತಾ, ಬರೀಬೋದಾ. ಸೊ ಇವಾಗ ಮಾಡ್ x ಬೈ y ಏನಾಗುತ್ತೆ, ಮಾಡ್ 1 ಮೈನಸ್ 2iw ಡಿವೈಡೆಡ್ ಬೈ ಮಾಡ್ W ಆಗುತ್ತೆ, ಈಕ್ವಲ್ ಟು 2. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 1 ಮೈನಸ್ 2i W ಅಂದ್ರೆ ಏನು, u ಪ್ಲಸ್ ಐ ವಿ. ಇಲ್ಲಿ 2 ಟೈಮ್ಸ್ ಇಂಟು W ಆಗುತ್ತೆ, ಏನಾಗ್ಬಿಡುತ್ತೆ ಮಾಡ್ u ಪ್ಲಸ್ ಐ ಇಂಟು ವಿ ಆಗುತ್ತೆ. ಸೊ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, 1 ಮೈನಸ್ 2iu ಮೈನಸ್ ಪ್ಲಸ್ ಮೈನಸ್ 2i ಸ್ಕ್ವೇರ್ ವಿ ಈಕ್ವಲ್ ಟು, ಸೊ 2 ಟೈಮ್ಸ್ u ಪ್ಲಸ್ ಐ ಇಂಟು ವಿ ಆಗುತ್ತೆ. ಸೊ ಇವಾಗ ಇಲ್ಲಿ 1 ಮೈನಸ್ 2iu ಪ್ಲಸ್ 2v ಆಗುತ್ತೆ. ಇಲ್ಲಿ ಮೈನಸ್ ಐ ಸ್ಕ್ವೇರ್ ಅಂದ್ರೆ -1 ಆಗುತ್ತೆ, -1 ಮೈನಸ್ ಪ್ಲಸ್ ಆಗುತ್ತೆ, ಈಕ್ವಲ್ ಟು 2 ಟೈಮ್ಸ್ u ಪ್ಲಸ್ ಐ ಇಂಟು ವಿ ಆಗುತ್ತೆ. ಸೊ ರಿಯಲ್ ಪಾರ್ಟ್ ಮತ್ತೆ ಇಮೇಜಿನರಿ ಪಾರ್ಟ್ ಗೊತ್ತಾಗ್ತಿದೆಯಲ್ವಾ ಇವಾಗ. ಸೊ ಮಾಡಿದ್ರೆ ಏನಾಗ್ಬಿಡುತ್ತೆ, ಸ್ಕ್ವೇರ್ ರೂಟ್ ಹೇಳಿ 2v Square plus y square. ಪ್ಲಸ್ 1 ಸ್ಕ್ವೇರ್ ಮೈನಸ್ 2i ಪ್ಲಸ್ 4u ಸ್ಕ್ವೇರ್ ಆಗುತ್ತೆ ಇಲ್ಲಿ, ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಹೇಳಿ, 2 ಸ್ಕ್ವೇರ್ ರೂಟ್ u ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್. ಕ್ಲಿಯರ್ ಆಯ್ತು. Yes. ಇವಾಗ ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಇನ್ನೇನು ಉಳ್ಕೊಳ್ಳುತ್ತೆ 2v 2v plus 1 whole square plus 4u square is equal to ಈಕ್ವಲ್ ಟು 2 4 into into square plus v square. ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ ಫಾರ್ಮುಲಾ ಬರ್ಕೊಂಡ್ರೆ 4v ಸ್ಕ್ವೇರ್ ಪ್ಲಸ್ 1 ಪ್ಲಸ್ 4v ಪ್ಲಸ್ 4u ಸ್ಕ್ವೇರ್ ಈಕ್ವಲ್ ಟು 4 into u ಸ್ಕ್ವೇರ್ 4u ಸ್ಕ್ವೇರ್
plus 4 into v square 4v square 4u square get cancel ಇನ್ನೇನ್ ಬರ್ತಿದೆ ನೋಡಿ 4v equal to minus 1 plus 1 v equal to minus 1 by 4 so ಏನಿದು in R2 Line. that is xy plane ಆಗುತ್ತಲ್ವಾ Yes, sir. so this is in w plane ಅಲ್ಲಿ ಇದು ರಿಯಲ್ ಪಾರ್ಟ್ q ಇಮ್ಯಾಜಿನರಿ ಪಾರ್ಟ್ v ಆಗುತ್ತೆ ಅಂದ್ರೆ v equal to minus 1 by 4 ಇಲ್ಲಿ ಬರುತ್ತೆ ನೋಡಿ. ಇದು minus 1 by 4 ಇಲ್ಲಿದೆ ಅಂತಂದ್ರೆ ಹಿಂಗ್ ಬರುತ್ತಾ this is v equal to minus 1 by 4 along y axis along u axis Parallel to it. yes ಹಿಂಗಾರೆ ಏನ್ ಬರ್ತಿದೆ ನೋಡಿ ಇದು Line. option b right line yes so option b ಬರ್ತಿದೆ ಕ್ಲಿಯರ್ ಆಯ್ತು ಓಕೆ ಇದು ನೋಡಿ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎರಡು ಸೀರೀಸ್ ಕೊಟ್ಟಿದ್ದಾರೆ ಇಲ್ಲೊಂದು ಕೊಟ್ಟಿದ್ದಾರೆ ಇಲ್ಲೊಂದು ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಇವಾಗ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ರಿಸಲ್ಟ್ ಇದೆ ಗೊತ್ತಿರ್ಬೇಕು ನಿಮಗೆ ಸಮೇಷನ್ ಆಫ್ ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಏನಾಗುತ್ತೆ ಹೇಳಿ convergent ಕನ್ವರ್ಜೆಂಟ್ ಆಗುತ್ತೆ ಸಮೇಷನ್ ಆಫ್ ಕನ್ವರ್ಜೆಂಟ್ ಪ್ಲಸ್ ಡೈವರ್ಜೆಂಟ್ divergent ಡೈವರ್ಜೆಂಟ್ ಆಗುತ್ತೆ ಓಕೆನಾ ಈ ರಿಸಲ್ಟ್ ಬೇಕು ಇವಾಗ ಇಲ್ಲಿ ಹೇಳ್ತಾರೆ ನೋಡಿ ಸಮೇಷನ್ n equal to 0 to infinity this series converges for ಅಂತ ಕೊಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಓಕೆ ನೋಡಿ ಏನ್ ಬರ್ತಾ ನೋಡಿ ಇವಾಗ ಫಸ್ಟ್ ಇಲ್ಲಿ ಒಂದು ಸೀರೀಸ್ ಇದೆ ಅಲ್ವಾ ಫಸ್ಟ್ ಸೀರೀಸ್ ಸೊ ಇದು ಎಲ್ಲಿ ಕನ್ವರ್ಜೆಂಟ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು ಇವಾಗ ಫಸ್ಟ್ ಬರ್ಕೊಳ್ಳಿದೀವಿ ಸಮೇಷನ್ n equal to 0 to infinity z power n divided by n factorial ಕರೆಕ್ಟ್ ಅಲ್ವಾ ಇದು yes sir ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಅನ್ನು ಕಂಡುಹಿಡ್ಕೊಳ್ಳಿ ಇವಾಗ n equal to n ತಗೊಳ್ತೀರಾ ಅಲ್ಲಿ 1 by n factorial yes sir ಇವಾಗ 1 by r1 ತಗೊಳ್ತೀನಿ ಫಸ್ಟ್ ನಾವು ಅಂದ್ರೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ r1 ತಗೊಳ್ತೀನಿ ಈಕ್ವಲ್ ಟು ಲಿಮಿಟ್ n tends to infinity 1 by n plus 1 factorial divided by 1 by n factorial n plus 1 divided by n ಮಾಡ್ತಿದ್ದೀನಿ ಸೊ ಇವಾಗ ಏನಾಗುತ್ತೆ ಲಿಮಿಟ್ n tends to infinity n factorial divided by n plus 1 whole factorial equal to limit n tends to infinity ಇಲ್ಲಿ ಏನಾಗುತ್ತೆ ಹೇಳಿ divided by n plus 1 into n factorial. n plus 1 into n factorial ಆಗುತ್ತೆ equal to Cancel infinity 1 by 0. ಸೊ r1 ಏನಾಗುತ್ತೆ ಹೇಳಿ ಹಂಗಾರೆ ಈಗ ಇನ್ಫಿನಿಟಿ zero infinity Infinity. ಸೊ ಇನ್ಫಿನಿಟಿ ಬರ್ತಿದೆ ಅಂತಂದ್ರೆ ಅರ್ಥ ಏನಂದ್ರೆ ನೋಡಿ ಇಲ್ಲಿ ಎವ್ರಿವೇರ್ ಕನ್ವರ್ಜೆಂಟ್ ಅಂತ ಇಲ್ಲಿದೆ ನೋಡಿ ಸೀರೀಸ್ ಇದು ಇಲ್ಲಿದೆ ನೋಡಿ ಸೀರೀಸ್ ಝಡ್ಗೆ ನೀವು ಏನೇ ತಗೊಳ್ಳಿ ಝಡ್ಗೆ ನೀವು ಏನೇ ತಗೊಳ್ಳಿ ಏನಾಗ್ಬಿಡುತ್ತೆ ಹೇಳಿ ಎವ್ರಿವೇರ್ convergent ಸೊ ಎವ್ರಿವೇರ್ ಕನ್ವರ್ಜೆಂಟ್ ಅಂತ ಸೊ ಎವ್ರಿವೇರ್ ಕನ್ವರ್ಜೆಂಟ್ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ನೀವು ಇದನ್ನ ಇಲ್ಲಿ ಎಕ್ಸ್ಪಾನ್ಷನ್ ಬರ್ಕೊಳ್ತಾ ಹೋದ್ರೆ ನಮಗೆ ಅದೇನ್ ಬರುತ್ತೆ ಹೇಳಿ ಫಸ್ಟ್ 0 ಕೊಟ್ರೆ 1 ಬರುತ್ತೆ ಅದಾದ್ಮೇಲೆ z by 1 factorial by plus z square by 2 factorial plus z cube by 3 factorial and so on. ಇದು ಯಾವ್ದು ಎಕ್ಸ್ಪಾನ್ಷನ್ ಇದು e ಪವರ್ x Z. e ಪವರ್ z ಗೆ ಎಂಟರ್ ಫಂಕ್ಷನ್ ಇದು Yes. ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ಎಂಟರ್ ಫಂಕ್ಷನ್ ಇಸ್ ವಾಟ್ Infinity. ಸೊ ಅದಕ್ಕೆ ಹೇಳ್ತಿರೋದು ನೋಡಿ ರಿಸಲ್ಟ್ ಗೊತ್ತಿರಬೇಕು ಕ್ಲಾಸ್ ಅಲ್ಲಿ ಹೇಳಿದೀನಿ ನಾನು ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ಎಂಟರ್ ಫಂಕ್ಷನ್ ಆಲ್ವೇಸ್ ಇನ್ಫಿನಿಟಿ ಸೊ ಯಾಕೆಂದ್ರೆ ಎವ್ರಿವೇರ್ ಕನ್ವರ್ಜೆಂಟ್ ಆಗುತ್ತೆ ಅಂತ ಅರ್ಥ ಓಕೆನಾ ಸೊ ಏನಾಗುತ್ತೆ ಇನ್ಫಿನಿಟಿ ಬರುತ್ತೆ ಓಕೆ ಇದು ಆಯ್ತು ಇದು ಇನ್ಫಿನಿಟಿ ಬರ್ತಿದೆ ಅಂದ್ರೆ ನೀವು ಎಲ್ಲಾ ಪಾಯಿಂಟ್ಸ್ ಹತ್ರ ಏನಾಗ್ತಿದೆ ಕನ್ವರ್ಜೆಂಟ್ ಆಗ್ತಿದೆ ಇವಾಗ ಇದು ಎಲ್ಲಿ ಕನ್ವರ್ಜೆಂಟ್ ಆಗುತ್ತೆ ಚೆಕ್ ಮಾಡ್ಬೇಕು ಯಾಕೆ ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಅಲ್ವಾ ಯಾವ ರೀಸನ್ ಅಲ್ಲಿ ಕನ್ವರ್ಜೆಂಟ್ ಅಂತ ನೋಡ್ಬೇಕು ಇವಾಗ ಚೆಕ್ ಮಾಡಿ ಇವಾಗ ಸೆಕೆಂಡ್ ಒನ್ ಬರ್ಕೊಳ್ತೀನಿ ನೋಡಿ ಸಮೇಷನ್ n equal to 0 to infinity n square divided by z power n ಇದೆ equal to summation n equal to 0 to infinity n square into z power minus n ಆಗುತ್ತಾ yes sir ಇವಾಗ summation okay summation n equal to 0 to infinity n square into z power minus 1 whole power n ಅಂತ ಬರೀಬೋದಾ ಬರೀಬೋದಾ ಇದು yes sir ಇವಾಗ ಏನ್ ಮಾಡ್ತೀರಾ ಸೊ ಲೆಟ್ z ಪವರ್ ಮೈನಸ್ 1 ಈಕ್ವಲ್ ಟು ಟಿ ಅವಾಗ ಏನಾಗುತ್ತೆ ಅದು ಸಮೇಷನ್
n equal to 0 to infinity n square z ಇನ್ವರ್ಸ್ ಅಲ್ಲಿ ಏನಾಗ್ಬಿಡುತ್ತೆ t T ಪವರ್ power n. n. ಸೊ ಇವಾಗ ಏನ್ ಏನಾಗುತ್ತೆ ನೋಡಿ ಇಲ್ಲಿ n ಸ್ಕ್ವೇರ್ ಆಗುತ್ತೆ, ಸಾರಿ bn. ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಇದೆ ನೋಡಿ, bn ಹೋಲ್ ಪವರ್ 1 by n equal to n ಸ್ಕ್ವೇರ್ 2 by n ಆಗುತ್ತೆ. ಸೊ ಆಸ್ n tends to infinity ಏನಾಗುತ್ತೆ ಹೇಳಿ ಇದು? ಇನ್ಫಿನಿಟಿ Infinity. One. ಲಿಮಿಟ್ n tends to One ಬರುತ್ತೆ infinity sir. n ಪವರ್ 1 by n ಏನಾಗುತ್ತೆ 1 ಆಗುತ್ತೆ. ಇಲ್ಲಿ n ಪವರ್ 1 by n ಹೋಲ್ ಸ್ಕ್ವೇರ್ ಇದೆ, ಸೊ 1 ಸ್ಕ್ವೇರ್ ಆಗುತ್ತೆ ಅಂದ್ರೆ 1 ಬರುತ್ತೆ. ಅಂದ್ರೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ಸೆಕೆಂಡ್ ಸೀರೀಸ್ ಇದೆ ನೋಡಿ, ಏನಾಗ್ತಿದೆ ಹೇಳಿ ಅಲ್ಲಿ One. R2 1 ಬರ್ತಿದೆ. ಸೊ ಇವಾಗ ಫಸ್ಟ್ ಸೀರೀಸ್ ಏನಾಗ್ತಿದೆ ಅಲ್ಲಿ ಎವ್ರಿವೇರ್ ಕನ್ವರ್ಜೆಂಟ್ ಆಗ್ತಿದೆ, ಓಕೆನಾ. ಸೆಕೆಂಡ್ ಒನ್ ಏನಾಗ್ತಿದೆ ನೋಡಿ ಇಲ್ಲಿ ಮಾಡ್ ಝಡ್, ಸಾರಿ ಯಾವ್ದಿದೆ ಇಲ್ಲಿ ಟಿ ಇದೆ ಅಲ್ವಾ, Not T less. ಟಿ ಲೆಸ್ ದ್ಯಾನ್ 1 ಗೆ ಕನ್ವರ್ಜೆಂಟ್ ಆಗುತ್ತೆ, ಓಕೆನಾ. ಸೊ ಮಾಡ್ ಟಿ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ತಗೊಂಡ್ರೆ ಏನಾಗುತ್ತೆ ನೋಡಿ, ಅದು n ಸ್ಕ್ವೇರ್ ಆಗುತ್ತೆ. n ಸ್ಕ್ವೇರ್ ಡೈವರ್ಜೆಂಟಾ ಕನ್ವರ್ಜೆಂಟಾ ಸಮೇಶನ್? Divergent. ಇಲ್ಲಿ ಈಕ್ವಲ್ ಬರಲ್ಲ ಇವಾಗ, ಓಕೆನಾ. ಸೊ ಮಾಡ್ ಟಿ ಲೆಸ್ ದ್ಯಾನ್ 1 ಗೆ ಏನಾಗ್ತಿದೆ, ಇದು ಸೆಕೆಂಡ್ ಸೀರೀಸ್ ಕನ್ವರ್ಜೆಂಟ್ ಆಗ್ತಿದೆ. ಬಟ್ ಟಿ ಅಂದ್ರೆ ಏನ್ ತಗೊಂಡಿದ್ದೀನಿ ನೋಡಿ ನಾನು, Z 1 by inverse. z ಹಾ ಲೆಸ್ ದ್ಯಾನ್ 1. ಇವಾಗ ಏನಾಗುತ್ತೆ 1 by ಮಾಡ್ z ಲೆಸ್ ದ್ಯಾನ್ 1 ಆಗುತ್ತೆ. ಸೊ 1 ಲೆಸ್ ದ್ಯಾನ್ ಮಾಡ್ z ಆಗುತ್ತೆ. ಅಂದ್ರೆ ಅರ್ಥ ಏನಿದೆ, ಮಾಡ್ z ಇಸ್ ಗ್ರೇಟರ್ ದ್ಯಾನ್ 1. One. ಅಂದ್ರೆ ಇದು ಕನ್ವರ್ಜೆಂಟ್ ಆಗ್ತಿದೆ ಫಾರ್ ಆಲ್ z. ಇದು ಕನ್ವರ್ಜೆಂಟ್ ಆಗ್ತಿದೆ ಯಾವ ರೀಸನ್ ಅಲ್ಲಿ, ಮಾಡ್ z ಗ್ರೇಟರ್ ದ್ಯಾನ್ 1 ಅಲ್ಲಿ. ಸೊ ಇದು ಇವಾಗ ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಅಂದ್ರೆ ಎಕ್ಸ್ಟೀರಿಯರ್ ಪಾಯಿಂಟ್ ಅಲ್ಲಿ ಇದೇನಾಗ್ತದೆ ಕನ್ವರ್ಜೆಂಟ್ ಆಗ್ತದೆ. ನೀವೇನಾದ್ರೂ ಇಂಟೀರಿಯರ್ ಪಾಯಿಂಟ್ ತಗೊಂಡ್ರೆ ದಟ್ ಮೀನ್ಸ್ ಮಾಡ್ z ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ತಗೊಂಡ್ರೆ ಇದು ಡೈವರ್ಜೆಂಟ್ ಆಗುತ್ತೆ. ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಏನಾಗುತ್ತೆ ಹೇಳಿ, Convergent. ಸೊ ಇದನ್ನ ತಗೊಂಡ್ಬಿಟ್ರೆ ಏನಾಗುತ್ತೆ ಇವಾಗ ಡೈವರ್ಜೆಂಟ್ ಆಗುತ್ತೆ. ಸೊ ಹಾಗಾಗಿ ಕನ್ವರ್ಜೆಂಟ್, ಇದು ಕನ್ವರ್ಜೆಂಟ್ ಆಗ್ಬೇಕಾದ್ರೆ ನೀವು ಏನ್ ತಗೋಬೇಕಂದ್ರೆ ಈಗ ಮಾಡ್ z ಲೆಸ್ ದ್ಯಾನ್ 1 ಎರಡಕ್ಕೂ ಕಾಮನ್ ತಗೋಬೇಕು ನೀವು. ಅರ್ಥ ಆಗ್ತಿದೇನಾ? ಇಲ್ಲಿ ಫಾರ್ ಆಲ್ z ಗೆ ಆಗ್ತಿದೆ, ಬಟ್ ಇದನ್ನ ಬಿಡ್ಬೇಕಾಗುತ್ತೆ ನೀವು ಅವಾಗ. ಯಾಕೆ, ಇಲ್ಲಿ ಏನಾದ್ರು ತಗೊಂಡ್ಬಿಟ್ರೆ ಇದನ್ನ, ಇದು ಡೈವರ್ಜೆಂಟ್ ಆಗ್ಬಿಡುತ್ತೆ. ಅದಕ್ಕೆ ನೀವೇನ್ ತಗೋಬೇಕು ಇವಾಗ ಕಾಮನ್, ಎರಡಕ್ಕೂ ಕಾಮನ್ ಮಾಡ್ z ಗ್ರೇಟರ್ ದ್ಯಾನ್ 1 ತಗೋಬೇಕು. ಸೊ ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ, ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆನಾ, ಕ್ಲಿಯರ್ ಇದು? Yes, sir. Yes. ಓಕೆ, ಇದು ಅಪ್ಲೈ ಮಾಡಿ. ಯಾವುದು? ಕೌಶಿ ಇಂಟೀರಿಯಲ್ ಫಾರ್ಮ್ ಫಾರ್ ಡೆರಿವೇಟಿವ್ಸ್. ಇಲ್ಲಿ ನೋಡಿ ಹಿಂಗ್ ಕೊಡ್ತಾರಲ್ವಾ ಕ್ವಶನ್, ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾರಲ್ವಾ. ಸೊ ಹೋಲ್ ಪವರ್ ಏನಾದ್ರು ಬಂತು ಅಂದ್ರೆ ಇಲ್ಲಿ 3 ಇದೆ ಅಲ್ವಾ, 2 + 1 ಅಂತ ಬರೀಬೋದಾ? Yes, sir. ಅದೇ 2 ಟೈಮ್ ಡಿಫರೆನ್ಶಿಯೇಟ್ ಮಾಡಿ ಅಂತ ಇದನ್ನ, ಓಕೆನಾ. ಫಾರ್ಮುಲಾ ಇರೋದೇನು ಇವಾಗ ಹೇಳಿ ನೋಡೋಣ. ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝೆಡ್ ಡಿವೈಡೆಡ್ ಬೈ ಝೆಡ್ ಮೈನಸ್ ಝೆಡ್ ನಾಟ್ ಹೋಲ್ ಪವರ್ n+1 dz ಈಕ್ವಲ್ ಟು 2πi ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಎಫ್ n ಟೈಮ್ಸ್ ಆಫ್ ಡಿಫರೆನ್ಶಿಯೇಟ್ ಮಾಡಿ, ಅದಾದ್ಮೇಲೆ ಝೆಡ್ ನಾಟ್ ಅನ್ನ ಕೊಡಿ. ಇದು ಫಾರ್ಮುಲಾ. ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಇಲ್ಲಿ 2πi ಇನ್ ಡಿವೈಡೆಡ್ ಬೈ n ಅಂದ್ರೆ ಏನಾಗ 2 ಆಗುತ್ತೆ, n ಈಕ್ವಲ್ ಟು 2 ಫ್ಯಾಕ್ಟೋರಿಯಲ್ ಎಫ್ 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿ, ಅದಾದ್ಮೇಲೆ ಝೆಡ್ ನಾಟ್ ಕೊಡಿ. ಝೆಡ್ ನಾಟ್ ಯಾವ್ದು ಇವಾಗ ಇಲ್ಲಿ π/6. ಸೊ 2 ಫ್ಯಾಕ್ಟೋರಿಯಲ್ 2 ಗೆಟ್ ಕ್ಯಾನ್ಸಲ್. ಸೊ πi ಎಫ್ ಡಬಲ್ ಡ್ಯಾಶ್ ಆಫ್ π/6 ಏನ್ ಬರುತ್ತೆ ನೋಡ್ಬೇಕು. ಎಫ್ ಆಫ್ ಝೆಡ್ ಅಂದ್ರೆ ಇದೆ ನೋಡಿ ನ್ಯೂಮರೇಟರ್ ಏನ್ ಕೊಟ್ಟಿದ್ದಾರೆ, sin ಸ್ಕ್ವೇರ್ z ಇದೆ. ಎಫ್ ಡ್ಯಾಶ್ ಆಫ್ ಝೆಡ್ ಏನಾಗುತ್ತೆ ಡಿಫರೆನ್ಶಿಯೇಟ್ ಒನ್ ಟೈಮ್ 2 sin z 2 sin z into cos z. ಸೊ ಏನ್ ಬರಿಬೋದು ನಾವು ಇದನ್ನ, sin 2z. Yes, sir. ಎಫ್ ಡಬಲ್ ಡ್ಯಾಶ್ ಆಫ್ ಝೆಡ್ ಏನಾಗುತ್ತೆ 2 cos 2z. ಎಫ್ ಡಬಲ್ ಡ್ಯಾಶ್ ಆಫ್ ಏನ್ ಬೇಕು ನಮಗೆ π/6 ಬೇಕು, ತಗೊಂಡ್ರೆ ಏನಾಗುತ್ತೆ ಅಲ್ಲಿ 2 cos 2 π/6. ಸೊ 2 1s 2 3s 2 cos π/3. ಸೊ 2 cos π/3 ಏನಾಗ್ಬಿಡುತ್ತೆ ಹೇಳಿ 60. 60 1/2 ನಾ, 1/2. 2 get cancel. ಸೊ ಹಾಗಾಗಿ ಏನಾಗ್ಬಿಡುತ್ತೆ 1. πi into 1 that is equal to πi. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಇಲ್ಲಿದೆ ನೋಡಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್, ದೇರ್ ಎಕ್ಸಿಸ್ಟ್ ಎ ಫೀಲ್ಡ್ ವಿತ್ 5 ಎಲಿಮೆಂಟ್ಸ್. ದೇರ್ ಎಕ್ಸಿಸ್ಟ್ ಎ ಫೀಲ್ಡ್ ಹ್ಯಾವಿಂಗ್ 16 ಎಲಿಮೆಂಟ್ಸ್. ದೇರ್ ಎಕ್ಸಿಸ್ಟ್ ಎ ಫೀಲ್ಡ್ ವಿತ್ 36 ಎಲಿಮೆಂಟ್ಸ್. ಸೊ ಫೀಲ್ಡ್ ಹ್ಯಾವಿಂಗ್ 125 ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಫೀಲ್ಡ್ ಸಿಗುತ್ತಾ ಅಂತ ಕೊಟ್ಟಿದ್ದಾರೆ. ಆಫ್ ದಿಸ್ ಆರ್ಡರ್ ಒಂದು ರಿಸಲ್ಟ್ ಇದೆ ನೋಡಿ, ಆರ್ಡರ್ ಆಫ್ ಫೈನೈಟ್ ಫೀಲ್ಡ್ ಇದೆ ನೋಡಿ,
always equal to p power n. P power n. So n is greater than or equal to 1. It is positive. That's natural number ಬರುತ್ತೆ ಅಂತ. Okay, so order of field, that is finite field, is always p power n. p ಅಂದ್ರೆ ಏನಲ್ಲಿ ಪ್ರೈಮ್ ನಂಬರ್. Prime. ಇವಾಗ ಕೊಟ್ಟಿರೋದನ್ನ ನಾವು ಪ್ರೈಮ್ ಪವರ್ ಅಲ್ಲಿ ಬರೀಬಹುದು ಅಂತ ನೋಡ್ಬೇಕು. ಇವಾಗ 5 ಇದೆ, ಸೊ 5 ಪವರ್ 1 ಅಂತ ಬರೀಬಹುದಾ? Yes, sir. ಹಾಗಾಗಿ ಸಿಗುತ್ತೆ. ನೆಕ್ಸ್ಟ್ 16 ಇದೆ, 16 ಏನಂತ ಬರೀಬಹುದು ನಾವು ಪ್ರೈಮ್ ಪವರ್? 2 power 4. ಎಸ್, ಹಾಗಾಗಿ ಇದು ಫೀಲ್ಡ್ ಸಿಗುತ್ತೆ. 36 ಇದೆ ನೋಡಿ, ಅದು ಆಗಲ್ಲ ಸರ್. 218. ನೆಕ್ಸ್ಟ್ 2 9 3 3. ಇದೇನಾಗ್ತಿದೆ? 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಬರ್ತಿದೆ. 2 ಪ್ರೈಮ್ಸ್ ಬೇಕು ಇವಾಗ, ಬಟ್ ನಮಗೆ ಒಂದೇ ಒಂದು ಪ್ರೈಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಹಾಗಾಗಿ 36 ಇಸ್ ನಾಟ್ ಟ್ರೂನಾ? ಸೊ ಆಪ್ಷನ್ ಸಿ ಇಸ್ ನಾಟ್ ಎ ಆರ್ಡರ್ ಆಫ್ ಎ ಫೀಲ್ಡ್. Field. ನೆಕ್ಸ್ಟ್ ಇದು 125 ಅಂತ ಬರೀಬಹುದು. 5 cube. 5 cube. ಎಸ್, ಹಾಗಾಗಿ ಇದು ಕೂಡ ಸಿಗುತ್ತೆ. ಕ್ಲಿಯರ್ ಇದು? ಓಕೆ, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ ನೋಡಿ. ದ ನಂಬರ್ ಆಫ್ ಕಾಂಜುಗಸಿ ಕ್ಲಾಸಸ್ ಇನ್ ದ ಸಿಮೆಟ್ರಿಕ್ ಗ್ರೂಪ್ S5 ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಕಾಂಜುಗಸಿ ಕ್ಲಾಸಸ್ ಇನ್ SN ಫಾರ್ಮುಲಾ ಹೇಳಿ ನೋಡೋಣ. ನಂಬರ್ ಆಫ್ ಕಾಂಜುಗಸಿ ಕ್ಲಾಸಸ್ ಇನ್ SN ಈಕ್ವಲ್ ಟು ಪಾರ್ಟಿಷನ್ ಆಫ್ n ಅಂತ. ಏನಾ ಪಾರ್ಟಿಷನ್ ಆಫ್ ಇಂಟೀಜರ್ ಅಂತ ಬರುತ್ತೆ. S5 ಇದೆ ಅಲ್ವಾ ಇಲ್ಲಿ, S5 ಕೂಡ ಏನಾಗ್ಬಿಡುತ್ತೆ ಇವಾಗ P ಆಫ್ 5 ಆಗುತ್ತೆ. ಪಾರ್ಟಿಷನ್ ಆಫ್ 5. ಸೊ ಪಾರ್ಟಿಷನ್ ಆಫ್ 5 ಏನಂತ ಬರೀಬಹುದು ಅಂತ ಗೊತ್ತಾಗುತ್ತೆ ನೋಡಿ. 5 ಬರೀಬಹುದು. 5 ಅಂತ ಬರೀಬಹುದು. 4 plus 1. 1 ಬರೀಬಹುದು. 3 plus 2 plus 1. 3 plus 1 plus 2. 2 plus 2 plus 1. 2 plus 1 plus 1 plus 1. Next 1 plus 1 plus 1 plus 1 plus 1. So 1 2 3 4 5 6 7. So ಹಾಗಾಗಿ ನಂಬರ್ ಆಫ್ ಕಾಂಜುಗಸಿ ಕ್ಲಾಸ್ ಎಷ್ಟು ಬರುತ್ತೆ ಹೇಳಿ? 7 ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನಂಬರ್ ಆಫ್ ಕಾಂಜುಗಸಿ ಕ್ಲಾಸಸ್ ಇನ್ SN ಈಕ್ವಲ್ ಟು, ಸೊ ಏನಾಗುತ್ತೆ ಪಾರ್ಟಿಷನ್ ಆಫ್ ಎ ಇಂಟೀಜರ್ P ಆಫ್ n. ಓಕೆ, ಇದು ರಿಸಲ್ಟ್, ಇದು ನೋಡಿ, ಇದು ರಿಸಲ್ಟ್. ಓಕೆನಾ? ಸ್ಟೇಟ್ಮೆಂಟ್ 1. ಸೊ ಎವರಿ ಐಸೋಮಾರ್ಪಿಕ್ ಇಮೇಜ್ ಆಫ್ ಎ ಸೈಕ್ಲಿಕ್ ಗ್ರೂಪ್ ಈ ಸೈಕ್ಲಿಕ್. ಅಂದ್ರೆ ಹಿಂಗಿದೆ ಇವಾಗ F ಫ್ರಮ್ G ಟು G ಡ್ಯಾಶ್ ಅಂತ ಒಂದು ಹೋಮೋಮಾರ್ಫಿಸಮ್ ಇದೆ. ಹೋಮೋಮಾರ್ಫಿಸಮ್ ಇದೆ ಇಲ್ಲಿ. ಸೊ ಇವಾಗ ಅವ್ರು ಹೇಳ್ತಾರೆ ನೋಡಿ, G ಅನ್ನೋದಿದೆ ನೋಡಿ ಸೈಕ್ಲಿಕ್ ಆಗಿದೆ. ಇಮೇಜ್ ಇದೆ ನೋಡಿ F ಆಫ್ G. ಓಕೆನಾ? ಸೊ ಅಂಡರ್ ಹೋಮೋಮಾರ್ಫಿಕ್ ಇಮೇಜ್ ಆಫ್ ದಿಸ್ ಸೈಕ್ಲಿಕ್ ಗ್ರೂಪ್ ಈಸ್ ಸೈಕ್ಲಿಕ್ ಅಂತ ಇದಿದೆ ನೋಡಿ ಇಮೇಜ್. F ಆಫ್ G ಇಸ್ ಕಾಲ್ಡ್ ಇಮೇಜ್. ಓಕೆನಾ? ಸೊ ಅದೇನಾಗ್ಬಿಡುತ್ತೆ, ಅದು ಕೂಡ ಸೈಕ್ಲಿಕ್ ಆಗೋದಂತ ಒಂದು ರಿಸಲ್ಟ್ ಇದೆ. ನೆಕ್ಸ್ಟ್ ಅಂಡರ್ ಹೋಮೋಮಾರ್ಫಿಸಮ್ ಆಗ್ತಿದೆ ಅಂದ್ರೆ ಐಸೋಮಾರ್ಫಿಸಮ್ ಕೂಡ ಆಗ್ಬೋದು. ಯಾಕೆಂದ್ರೆ ಐಸೋಮಾರ್ಫಿಸಮ್ ಅಂದ್ರೆ ಏನ್ ಹೇಳಿ ನೋಡೋಣ? ಹೋಮೋಮಾರ್ಫಿಸಮ್ ಪ್ಲಸ್ 1 1 ಪ್ಲಸ್ 2. ಸೊ ಹೋಮೋಮಾರ್ಫಿಸಮ್ ಅಲ್ಲಿ ಆಗ್ತಿರೋದ್ರಿಂದ ಐಸೋಮಾರ್ಫಿಸಮ್ ಅಲ್ಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಇದು. ಓಕೆನಾ? ಸೊ ಬೋತ್ 1 and 2 ಆರ್ ಓಲ್ಡ್. ಐಸೋಮಾರ್ಫಿಕ್ ಇಮೇಜ್ ಆಫ್ ಎ ಸೈಕ್ಲಿಕ್ ಗ್ರೂಪ್ ಇಸ್ ಸೈಕ್ಲಿಕ್. ಹೋಮೋಮಾರ್ಫಿಕ್ ಇಮೇಜ್ ಆಫ್ ಎ ಸೈಕ್ಲಿಕ್ ಗ್ರೂಪ್ ಇಸ್ ಸೈಕ್ಲಿಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು the ring of all 2 cross 2 real matrices with respect to usual matrix addition and multiplication is. ನೋಡಿ ಗ್ರೂಪ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಬೈನರಿ ಆಪರೇಷನ್ ಇರುತ್ತೆ. ಸೊ ರಿಂಗ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಸೊ ಆರ್ ಅಂತ ತಗೊಂಡು ಪ್ಲಸ್ ಮತ್ತೆ ಮಲ್ಟಿಪ್ಲಿಕೇಶನ್ ಇವೇ ಇರ್ತವೆ. ಸೊ ಅಂಡರ್ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್. ಓಕೆನಾ? ಫಸ್ಟ್ ಏನಾಗಬೇಕಲ್ಲಿ? Commutative. ಎಸ್, ಅಬಿಲಿಯನ್ ಗ್ರೂಪ್ ಆಗಬೇಕು ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಕರೆಕ್ಟ್ ಅಲ್ವಾ? ಸೊ ರಿಂಗ್ ಅದೆಲ್ಲ ಆಗಿದೆ ನೋಡಿ. ಇಲ್ಲಿ ನಾವು ವಿಡಿಯೋ ಹಾಕಿದೀವಲ್ಲ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ನೋಡಿ, ಇವಾಗ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಹೇಳಿ? ಸೊ ನೋಡಿ ಮ್ಯಾಟ್ರಿಕ್ಸ್ ಇದೆ ಇವಾಗ. ಮ್ಯಾಟ್ರಿಕ್ಸ್ A ಮತ್ತೆ B ತಗೊಳ್ತೀರಾ, ನೆಕ್ಸ್ಟ್ B ಮತ್ತೆ A ತಗೊಳ್ತೀರಾ ಅನ್ಕೊಳ್ಳಿ. ಓಕೆನಾ? ಸೊ ಇವಾಗ ನೋಡಿ ಕಾಮುಟೇಟಿವ್ ಎಲ್ಲ ಓಡ್ ಆಗಬೇಕು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ರಿಂಗ್ ಆಗ್ಬೇಕಂದ್ರೆ ಅಲ್ಲಿ ಅದೊಂದಿದೆ. ಇವಾಗ AB ಈಕ್ವಲ್ ಟು, ಸಾರಿ ಕಾಮುಟೇಟಿವ್ ಏನು ಬೇಕಾಗಿಲ್ಲ. ಅವ್ರು ಕೇಳ್ತಿರೋದು ಏನ್ ಕ್ವಶನ್, ಅದು ಕಾಮುಟೇಟಿವ್ ರಿಂಗ್ ವಿತೌಟ್ 0 ಡಿವೈಸರ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಕಾಮುಟೇಟಿವ್ ಆಗಲ್ಲ. ಯಾಕಂದ್ರೆ A0B ನಾಟ್ ಈಕ್ವಲ್ ಟು B0A ಅಲ್ವಾ ಇನ್ ಜನರಲ್ ಆಗಿ? ಇನ್ ಜನರಲ್ ಕರೆಕ್ಟ್ ಅಲ್ವಾ? A.B ನಾಟ್ ಈಕ್ವಲ್ ಟು B.A ಅಂದ್ರೆ ಕಾಮುಟೇಟಿವ್ ಎಲ್ಲ ಓಲ್ಡ್ ಆಗಲ್ಲ ಮ್ಯಾಟ್ರಿಕ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಅಡಿಷನ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಇದು ನಾನ್ ಕಾಮುಟೇಟಿವ್ ಆಗುತ್ತೆ. ಸೊ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ. ಇಲ್ಲಿ ನೋಡಿ ವಿತೌಟ್ 0 ಡಿವೈಸರ್, ವಿತ್ 0 ಡಿವೈಸರ್ ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಈಗ
ಒಂದು ಎಲಿಮೆಂಟ್ ಎ ಅಂತ ಇದೆ ಅನ್ಕೊಳ್ಳಿ, ಬಿಲಾಂಗ್ಸ್ ಟು ಆರ್, ಅಥವಾ ಸಿಂಪಲ್ ಆಗಿ ಎ ಬಿಲಾಂಗ್ಸ್ ಟು ಆರ್. ಇದನ್ನ ನಾವು 0 ಡಿವಿಷನ್ ಅಂತ ಕರಿಬೇಕಂದ್ರೆ there exists a b belongs to r not equal to 0 such that a into b equal to ಏನ್ ಬರ್ಬೇಕು ನಮಗೆ ಅಲ್ಲಿ 0 ಬರ್ಬೇಕು. 0. ಅಂದ್ರೆ ನೋಡಿ, ಎರಡು ನಾನ್ ಜೀರೋ ಮ್ಯಾಟ್ರಿಕ್ಸ್ ಅನ್ನ ತಗೊಂಡು ಪ್ರಾಡಕ್ಟ್ ಮಾಡಿದ್ರೆ ನಮಗೆ 0 ಬಂದ್ಬಿಡುತ್ತಾ? Yes, sir. Yes, sir. ಅದ್ರ ಅರ್ಥ ಏನು ಇವಾಗ? With With- 0. With ಹಾ. 0. sir. ವಿತ್ 0 ಡಿವಿಷನ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ. D. ಸೊ ಏನಾಗುತ್ತೆ, ನಾನ್ ಕಾಮುಟೇಟಿವ್ ರಿಂಗ್ ವಿತ್ 0 ಡಿವೈಸರ್ಸ್. ಓಕೆ, ಇದು ಇಲ್ಲಿದೆ ನೋಡಿ. ದ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 4 ಓವರ್ Z11 ಏನಾಗುತ್ತೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಕ್ವಶನ್ ನೀವು ರೆಡ್ಯೂಸಬಲ್ ಆಗುತ್ತೆ, ಫಸ್ಟ್ ಆಪ್ಷನ್ ಇರೆಡ್ಯೂಸಬಲ್ ಆಗುತ್ತೆ. ಎರಡರಲ್ಲಿ ಒಂದು ಆಗ್ಲೇಬೇಕಲ್ವಾ ಇವಾಗ? Yes, sir. Yes, ಅಂದ್ರೆ sir. ಆಪ್ಷನ್ ಎ ಕರೆಕ್ಟ್ ಇರ್ಬೋದು, ಇಲ್ಲ ಆಪ್ಷನ್ ಸಿ ಕರೆಕ್ಟ್ ಇರ್ಬೋದು. ಇವೆಲ್ಲ ಬೇಕಿಲ್ಲ, ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ. ಓಕೆನಾ? ಇವಾಗ ಅಲ್ಲಿ ಏನಾಗುತ್ತೆ ಹೇಳಿ. ಸೊ Z11 ಅಂದ್ರೆ ಏನಾಗುತ್ತೆ ಹೇಳಿ? 0 1 2 3 4 Up to 10. 5 6 7 8 9 10 ಈ ತರ ಇದೆ. ಓಕೆನಾ? ಸೊ ಇವಾಗ ಇಲ್ಲಿ ಒಂದೊಂದೇ ವ್ಯಾಲ್ಯೂ ಕೊಡ್ತಾ ಹೋಗಿ. ನೀವು ಅಲ್ಲಿ ಎಫ್ ಆಫ್ ಎಕ್ಸ್ ಹೆಂಗ್ ಕೊಟ್ಟಿದ್ದಾರೆ ಹೇಳಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 4 ಕೊಟ್ಟಿದ್ದಾರೆ. 4. ಎಫ್ ಆಫ್ 0 ಏನಾಗುತ್ತೆ? 4 Four. ಆಗುತ್ತೆ. ನಾಟ್ ಈಕ್ವಲ್ ಟು 0 ಓವರ್ Z11 ಮಾಡ್ 11 ನಾಟ್ ಈಕ್ವಲ್ ಟು 0. ನಿಮಗೆ ನೋಡಿ ಪಾಯಿಂಟ್ಸ್ ಕೊಡ್ತಾ ಹೋಗ್ತಿರಲ್ವ ಇಲ್ಲಿ ಎಲಿಮೆಂಟ್ಸ್, ಯಾವ್ದಾದ್ರು ಒಂದು ಪಾಯಿಂಟಿಗೆ ನಿಮ್ಗೆ 0 ಬಂದ್ಬಿಟ್ರೆ ರೆಡ್ಯೂಸಬಲ್ ಆಗುತ್ತೆ. ಏನಾಗುತ್ತೆ ಹೇಳಿ? ರೆಡ್ಯೂಸಬಲ್. Reducible. ಸೊ ಅಲ್ಲಿ ಏನಾದ್ರೂ ಯಾವುದೇ ಪಾಯಿಂಟ್ಗೂ 0 ಬರಲಿಲ್ಲ ಅಂದ್ರೆ ಇರ್ರೆಡ್ಯೂಸಬಲ್. ಕ್ಲಿಯರಾ? 1 ಕೊಡಿ. 1 ಕೊಟ್ರೆ ಏನಾಗುತ್ತೆ? ಎಫ್ ಆಫ್ 1 1 Six ಪ್ಲಸ್ 1 ಪ್ಲಸ್ 4 6 ಆಗುತ್ತೆ. ಸೊ ನಾಟ್ ಈಕ್ವಲ್ ಟು 0. ಎಫ್ ಆಫ್ 2 ಏನಾಗುತ್ತೆ ನೋಡಿ? 10 ಆಗುತ್ತೆ. 10 ಆಗುತ್ತೆ, ನಾಟ್ ಈಕ್ವಲ್ ಟು 0. ಎಫ್ ಆಫ್ 3 ನೋಡಿ 15. ಸೊ ಆಡ್ ಮಾಡಕ್ ಹೋಗ್ಬೇಡಿ. 9 ಪ್ಲಸ್ 3 ಪ್ಲಸ್ 4 ಇದೆ ಅಲ್ವಾ? ಓಕೆ, ಆಡ್ ಮಾಡಿ. ಸಿಂಪಲ್ ಇದೆ, ಅದಕ್ಕೆ ಆಡ್ ಮಾಡಿ. ಸೊ 11 16 ಆಗುತ್ತೆ. 16 ಓವರ್ ಮಾಡ್ 11 ಏನಾಗುತ್ತೆ ಹೇಳಿ? 16 by 11 ಮಾಡ್ತೀರಾ? 4 ಆಗುತ್ತೆ. 5 ಆಗುತ್ತೆ. 5 ಆಗುತ್ತೆ, ನಾಟ್ ಈಕ್ವಲ್ ಟು 0. ಎಫ್ ಆಫ್ 4 ಏನಾಗುತ್ತೆ ನೋಡಿ? 16 ಆಗುತ್ತೆ ಪ್ಲಸ್ 16 4 plus ಪ್ಲಸ್ 8. 4 ಆಗುತ್ತೆ. ನೋಡಿ 16 ಓವರ್ ಮಾಡ್ 11 ಏನಾಗುತ್ತೆ ಹೇಳಿ? 5 ಆಗುತ್ತೆ. 5 ಪ್ಲಸ್ 4 ಪ್ಲಸ್ 4 8 ಆಗುತ್ತೆ. 8 ಪ್ಲಸ್ 5 13 ಆಗುತ್ತೆ. ಸೊ ಓವರ್ 11 2 2. ನಾಟ್ ಈಕ್ವಲ್ ಟು 0. ಎಫ್ ಆಫ್ 5 ಏನಾಗುತ್ತೆ ನೋಡಿ ಇಲ್ಲಿ? 25 ಪ್ಲಸ್ 5 ಪ್ಲಸ್ 4. ಸೊ 25 ಓವರ್ ಮಾಡ್ 11 ಏನಾಗುತ್ತೆ? 12 22 4 ಆಗುತ್ತೆ. 3 ಆಗುತ್ತೆ. ಆಗುತ್ತೆ. 3. ಪ್ಲಸ್ 9 9 ಪ್ಲಸ್ 3 12. ಸೊ ಓವರ್ ಮಾಡ್ 11 1 ಆಗುತ್ತೆ. 1. ನಾಟ್ ಈಕ್ವಲ್ ಟು 0. ಎಫ್ ಆಫ್ 6 ಏನಾಗುತ್ತೆ ನೋಡಿ? 36 ಪ್ಲಸ್ 6 ಪ್ಲಸ್ 4. ಸೊ 36 ಓವರ್ ಮಾಡ್ 11 ಆಗುತ್ತೆ. 11 36 ಆಗುತ್ತೆ. ಸೊ 3 ಆಗುತ್ತೆ ಪ್ಲಸ್ 10 ಆಗುತ್ತೆ. ಸೊ 13 ಆಗುತ್ತೆ. ಓವರ್ ಮಾಡ್ 11 2 ನಾಟ್ ಈಕ್ವಲ್ ಟು 0. ಇದೇ ತರ ಮಾಡ್ತಾ ಹೋಗಿ. ನಿಮ್ಗೆ ಎಫ್ 10 ತಗ ಮಾಡಿ. ಸೊ 10 ಏನಾಗ್ಬಿಡುತ್ತೆ ಹೇಳಿ? 10 ಸ್ಕ್ವೇರ್ ಪ್ಲಸ್ 10 ಪ್ಲಸ್ 4 ಆಗುತ್ತೆ. ಸೊ 100 ಇದೆ ಪ್ಲಸ್ 1 4 ಆಗುತ್ತಲ್ವಾ ಇದು? 1 4 ಅಂದ್ರೆ ಏನಾಗ್ಬಿಡುತ್ತೆ ಅಲ್ಲಿ? ಓವರ್ ಮಾಡ್ 11 3. 3. ಸೊ 100 ಇದೆ. ಸೊ 11 8 9. ಆಗುತ್ತೆ. 99 ಆಗುತ್ತಲ್ವಾ? 1 ಆಗುತ್ತೆ. 1 ಪ್ಲಸ್ 3 4 ಆಗುತ್ತೆ. ನಾಟ್ ಈಕ್ವಲ್ ಟು 0. ಸೊ ಹಾಗಾಗಿ ಇಲ್ಲೆಲ್ಲ ಎಲ್ಲೂ 0 ಬರ್ತಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ? ಆಪ್ಷನ್ ಸಿ ಇರ್ರೆಡ್ಯೂಸಬಲ್ ಕರೆಕ್ಟ್ ಆಗುತ್ತೆ. ಓಕೆನಾ? ಸ್ವಲ್ಪ ಚೆಕ್ ಮಾಡ್ಬೇಕದು. ಓಕೆ, ಇದು ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ? ಫಸ್ಟ್ ಒನ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಓದ್ಬೇಕಲ್ಲಿ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? ದ ಗ್ರೂಪ್ Z ಪ್ಲಸ್ ಇಸ್ ಎ ಸೈಕ್ಲಿಕ್. ಕರೆಕ್ಟ್ ಅಲ್ವಾ ಇದು? ನೋಡಿ Z ಇದೆ ನೋಡಿ, ಸೆಟ್ ಆಫ್ ಆರ್ ಇಂಟಿಜರ್ಸ್ ಓವರ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಏನಾಗ್ಬಿಡುತ್ತೆ ಹೇಳಿ? ಆಲ್ವೇಸ್ ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಸೊ ವಿತ್ ಜನರೇಟರ್ಸ್ ಏನಾಗುತ್ತೆ ಹೇಳಿ? ಇದಕ್ಕೆ ವಿತ್ ಜನರೇಟರ್ಸ್ ಏನಾಗುತ್ತೆ? 1 and ಮೈನಸ್ 1. ಓಕೆನಾ? 1 ಇಂದ ಜನರೇಟ್ ಆಗುತ್ತೆ ಇದು. ನೆಕ್ಸ್ಟ್ -1 ಜನರೇಟ್ ಆಗುತ್ತೆ ಫುಲ್ ಸೆಟ್. ಸೊ ಹಾಗೆ ಏನಾಗ್ಬಿಡುತ್ತೆ ಇದು? ಸೈಕ್ಲಿಕ್ ಗ್ರೂಪ್. ಸೈಕ್ಲಿಕ್ ಗ್ರೂಪ್ ಅಂದ್ರೆ ಏನಂದ್ರೆ ನೋಡಿ, ದೇರ್ ಎಕ್ಸಿಸ್ಟ್ ಎ ಎಲಿಮೆಂಟ್ ಇನ್ ದಿ ಸೆಟ್. ಯಾವ ಸೆಟ್ ತಗೊಂಡಿದ್ದು ಆ ಸೆಟ್ ಸಚ್ ದಟ್ ಆ ಸೆಟ್ ಇದೆ ನೋಡಿ, ಏನ್ ಮಾಡ್ಬೇಕು ಹೇಳಿ? ಸ್ಪ್ಯಾನ್ ಮಾಡ್ಬೇಕು, ಅದನ್ನ ಪೂರ್ತಿ ಜನರೇಟ್ ಮಾಡ್ಬೇಕು. ಓಕೆನಾ? ಸೊ ಹಾಗಾಗಿ ಫಸ್ಟ್ ಒನ್ ಇದೆ ನೋಡಿ, Z ಪ್ಲಸ್ ಆಲ್ವೇಸ್ ಸೈಕ್ಲಿಕ್ ಗ್ರೂಪ್. ನೆಕ್ಸ್ಟ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ n has pi of n number of generators. ಕರೆಕ್ಟ್ ಇದೆನಾ? Yes, sir.
ಎಸ್ ಸರ್. ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್ ಎಸ್ ಪೈ ಆಫ್ ಎನ್ ನಂಬರ್ ಆಫ್ ಜನರೇಟರ್ಸ್. ನೋಡಿ ಇಲ್ಲಿ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಇದೆ ನೋಡಿ, ಅಂದ್ರೆ ಆರ್ಡರ್ ಆಫ್ ಜಿ ಈಕ್ವಲ್ ಟು ಎನ್ ಜೊತೆಗೆ ಜೈ ಏನಾಗಿದೆ ಸೈಕ್ಲಿಕ್ ಆಗಿದೆ ಜಿ. ಸೊ ದೆನ್ ಜಿ ಎಸ್ ಪೈ ಆಫ್ ಎನ್ ಜನರೇಟರ್ಸ್. ಓಕೆನಾ, ಪೈ ಆಫ್ ಎನ್ ಜನರೇಟರ್ಸ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ನೋಡಿ ಅದು ಕೂಡ ಕರೆಕ್ಟ್ ಇದೆ. ಸೊ ಎನಿ ಗ್ರೂಪ್ ಆಫ್ ಪ್ರೈಮ್ ಆರ್ಡರ್ ಏನಾಗುತ್ತೆ, ಮೊನ್ನೆ ಹೇಳಿದ್ದೀನಿ ನಿಮ್ಗೆ, ಎನಿ ಗ್ರೂಪ್ ಆಫ್ ಪ್ರೈಮ್ ಆರ್ಡರ್ ಆಲ್ವೇಸ್ ಸೈಕ್ಲಿಕ್. ಸೈಕ್ಲಿಕ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್. ಸೊ ಆಪ್ಷನ್ ಡಿ ಇದೆ, ಎನಿ ಗ್ರೂಪ್ ಆಫ್ ಆರ್ಡರ್ 4 ಇದೆ ನೋಡಿ, ಆರ್ಡರ್ ಆಫ್ ಜಿ ಈಕ್ವಲ್ ಟು 4 ಕೊಟ್ಟಿದ್ದಾರೆ, ಈಸ್ ನಾಟ್ ಸೈಕ್ಲಿಕ್. ಎನಿ ಗ್ರೂಪ್ ಆಫ್ ಆರ್ಡರ್ 4 ಇಸ್ ನಾಟ್ ಸೈಕ್ಲಿಕ್. ಯಾಕಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ Z2 ಕ್ರಾಸ್ Z2 ಸಿಗುತ್ತೆ, K4 ಸಿಗುತ್ತೆ. ಓಕೆನಾ, ಸೊ Z2 ಕ್ರಾಸ್ Z2 ಇದು ನೋಡಿ ಯಾಕೆ ಸೈಕ್ಲಿಕ್ ಆಗಲ್ಲ ಅಂತಂದ್ರೆ, ಇವಾಗ Zm ಕ್ರಾಸ್ Zn ಈ ಸೈಕ್ಲಿಕ್ ಇಫ್ ಅಂಡ್ ಓನ್ಲಿ GCD ಆಫ್ M ಮತ್ತೆ ಏನಾಗಿರ್ಬೇಕು ಹೇಳಿ, 1 ಆಗಿರ್ಬೇಕು. ಇವಾಗ ಇಲ್ಲಿ ಏನಾಗುತ್ತೆ GCD ಆಫ್ 2, 2 ಆಗುತ್ತೆ, ನಾಟ್ ಈಕ್ವಲ್ ಟು 1. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಸೈಕ್ಲಿಕ್. K4 ಇದು ನೋಡಿ ಕ್ಲೈನ್ಸ್ ಫಾರ್ ಗ್ರೂಪ್, ಇದು ಕೂಡ ಸೈಕ್ಲಿಕ್ ಆಗಲ್ಲ. ಓಕೆನಾ, ಇಲ್ಲ ಅಂತಂದ್ರೆ ಹಿಂಗೆ ಹೇಳ್ಬೋದು ನಾವು, ಫೈನೈಟ್ ಗ್ರೂಪ್ ಸೈಕ್ಲಿಕ್ ಅಂತ ಕರಿಬೇಕು ಅಂತಂದ್ರೆ, ಸೊ ಆರ್ಡರ್ ಆಫ್ ಎ ಗ್ರೂಪ್ ಇದೆ ನೋಡಿ, ಎಷ್ಟು ಬರುತ್ತೆ ಇದಕ್ಕೆ Z2 ಕ್ರಾಸ್ Z2ಗೆ, Z2 ಕ್ರಾಸ್ Z2ಗೆ 4 ಬರುತ್ತಲ್ಲ ಆರ್ಡರ್ ಆಫ್ ಎ ಗ್ರೂಪ್. ಅದೇ Z2 ಕ್ರಾಸ್ Z2 ಆಸ್ ಎಲಿಮೆಂಟ್ ಆಫ್ ಆರ್ಡರ್ 4 ಇರ್ಬೇಕು, ಇದೇನಾ? ನೋ ಸರ್. ಇಲ್ಲ, ಮ್ಯಾಕ್ಸಿಮಮ್ ಇರೋದಿಲ್ಲ ಎಷ್ಟಿಲ್ಲಿ. ಸೊ LCM ತಗೊಳ್ಳಿ. ಸೊ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎಷ್ಟಿದೆ ಅಲ್ಲಿ Z2 ಅಲ್ಲಿ 1 ಮತ್ತೆ 2 ಇದೆ, Z2 ಅಲ್ಲಿ 1 ಮತ್ತೆ 2 ಇದೆ. ಸೊ LCM 1, 1, 1, 2, 2, 1, 2, 2. LCM of this what? 1, this one is 2, this one is 2, this one is 2. ಸೊ ಮ್ಯಾಕ್ಸಿಮಮ್ ಎಲಿಮೆಂಟ್ ಆಫ್ ಆರ್ಡರ್ ಎಷ್ಟಿದೆ ಅಂದ್ರೆ 2 ಇದೆ ಅಷ್ಟೇ. ಓಕೆನಾ, ಸೊ ಹಾಗಾಗಿ ದಿಸ್ ಇಸ್ ನಾಟ್ ಸೈಕ್ಲಿಕ್. K4 ಅಲ್ಲೂ ಅಷ್ಟೇ. K4 ಹೆಂಗಿರುತ್ತೆ ಹೇಳಿ ನೋಡೋಣ, E ಇರುತ್ತೆ, A ಇರುತ್ತೆ, C ಇರುತ್ತೆ. ಸೊ ವಿತ್ ಸೆಲ್ಫ್ ಇನ್ವರ್ಸ್ ಇರುತ್ತೆ ಅಲ್ವಾ, ಅಂದ್ರೆ ಏನಾಗ್ಬಿಡುತ್ತೆ, A ಸ್ಕ್ವೇರ್ ಈಕ್ವಲ್ ಟು ಐಡೆಂಟಿಟಿ, B ಸ್ಕ್ವೇರ್ ಈಕ್ವಲ್ ಟು ಐಡೆಂಟಿಟಿ, C ಸ್ಕ್ವೇರ್ ಈಕ್ವಲ್ ಟು ಐಡೆಂಟಿಟಿ. ಅಂದ್ರೆ ಆರ್ಡರ್ ಆಫ್ E ಈಕ್ವಲ್ ಟು 1 ಇರುತ್ತೆ, ಆರ್ಡರ್ ಆಫ್ A ಕ್ಲಿಯರ್ಲಿ ಗೊತ್ತಾಗ X ಸ್ಕ್ವೇರ್ ಕೂಡ ಈಗ ಬರುತ್ತೆ. ಸೊ 2 ಇದೆ, ಆರ್ಡರ್ ಆಫ್ B 2 ಇದೆ, K4 ಆರ್ಡರ್ ಎಷ್ಟಿದೆ ನೋಡಿ 4. ಅಂದ್ರೆ K4 has no element of order 4. That's why this group is not cyclic. But abelian yes, abelian ಆಗುತ್ತೆ, ಯಾಕಂದ್ರೆ ಸೆಲ್ಫ್ ಇನ್ವರ್ಸ್ ಇದೆ ನೋಡಿ. ಓಕೆನಾ, ಸೊ ಫಾರ್ ಎವ್ರಿ ಎಲಿಮೆಂಟ್ ಏನಾದ್ರು ಒಂದು ಗ್ರೂಪ್ ಅಲ್ಲಿ ಸೆಲ್ಫ್ ಇನ್ವರ್ಸ್ ಇತ್ತು ಅಂತಂದ್ರೆ ದೆನ್ ದಟ್ ಗ್ರೂಪ್ ಮಸ್ಟ್ ಬಿ ಅಬಿಲಿಯನ್ ಆಗುತ್ತೆ. ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಓಕೆ, ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಈಗ Z4 ಇದೆ ಅನ್ಕೊಳ್ಳಿ, Z4 ಏನ್ ಬರುತ್ತೆ 0, 1, 2, 3 ಬರುತ್ತೆ. Z4 ಅಬಿಲಿಯನ್ ಆಗುತ್ತೆ, ಸೆಲ್ಫ್ ಇನ್ವರ್ಸ್ ಏನಾಗ್ಬಿಡುತ್ತೆ ಇಲ್ಲಿ ನೋಡಿ, 0 ಗೆ ಇನ್ವರ್ಸ್ ಏನಾಗುತ್ತೆ 0 ಆಗುತ್ತೆ, ನೋ ಪ್ರಾಬ್ಲಮ್. 1 ಇನ್ವರ್ಸ್ ಏನಾಗುತ್ತೆ ಹೇಳಿ ಇಲ್ಲಿ Z4 ಅಲ್ಲಿ 4 - 1 ದಟ್ ಈಸ್ ಈಕ್ವಲ್ ಟು 3 ಆಗ್ಬಿಡುತ್ತೆ. ಸೊ ಇನ್ವರ್ಸ್ ಆಫ್ 3 ಇಸ್ ವಾಟ್ 1 ಬರುತ್ತೆ, ಇನ್ವರ್ಸ್ ಆಫ್ 1 3 ಬರ್ತಿದೆ, ಸೆಲ್ಫ್ ಇನ್ವರ್ಸ್ ಬರ್ತಿಲ್ಲ. ಅರ್ಥ ಆಯ್ತಾ? ಬಟ್ Z4 ಅಬಿಲಿಯನ್ ಆಗ್ತಿದೆ. ಸೆಲ್ಫ್ ಇನ್ವರ್ಸ್ ಇಂಪ್ಲೈಸ್ ಅಬಿಲಿಯನ್ ಆಗುತ್ತೆ, ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಸೊ ಹಂಗಾರೆ ಏನಾಗ್ಬಿಡುತ್ತೆ ಇವಾಗ ಆಪ್ಷನ್ 4 ನಾಟ್ ಟ್ರೂ. ಓಕೆ, ಇದು ನೋಡಿ, ಇದು ಡೈರೆಕ್ಟ್ ರಿಸಲ್ಟ್ ಇದು. ಸೊ ಈ ರಿಸಲ್ಟ್ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಿದ್ದಾರೆ ಈಗ. ಸೊ ಲೆಟ್ P be a ಪ್ರೈಮ್ ನಂಬರ್ ಅಂಡ್ ಲೆಟ್ G be a ಗ್ರೂಪ್ ಆಫ್ ಆರ್ಡರ್ P ಸ್ಕ್ವೇರ್. ನೋಡಿ ಆರ್ಡರ್ ಆಫ್ G ಕೊಟ್ಟಿದ್ದಾರೆ ಅಲ್ಲಿ, P ಸ್ಕ್ವೇರ್ ಕೊಟ್ಟಿದ್ದಾರೆ. ಇಫ್ G is not cyclic, then the number of elements in G of order P ಎಷ್ಟು ಬರುತ್ತೆ ಅಂತ ಕ್ವಶನ್ ಇದೆ ಇಲ್ಲಿ. ನೋಡಿ ಇಲ್ಲಿ ಆರ್ಡರ್ ಆಫ್ G equal to P square, then there exist 2 possibilities. One is cyclic, ಓಕೆನಾ, ಸೈಕ್ಲಿಕ್ ಜೊತೆಗೆ ಅಬಿಲಿಯನ್ ಆಗಿರುತ್ತೆ ಇದು, ಯಾಕಂದ್ರೆ ಎವ್ರಿ ಸೈಕ್ಲಿಕ್ ಇಸ್ ಅಬಿಲಿಯನ್. ಇನ್ನೊಂದು ಅಬಿಲಿಯನ್. ಓಕೆನಾ, ಸೊ ಆರ್ಡರ್ ಆಫ್ ಗ್ರೂಪ್ ಒಂದು ಕೆಲಸ ಮಾಡಿ, ಆರ್ಡರ್ ಆಫ್ ಎ ಗ್ರೂಪ್ ಈಸ್ P ಸ್ಕ್ವೇರ್, ದೆನ್ G ಮಸ್ಟ್ ಬಿ ಅಬಿಲಿಯನ್. ಕ್ಲಿಯರ್ ಇದು? Yes sir. G must be abelian. Any group of order P square is abelian. ಸೊ ಅದಕ್ಕೆ ಏನ್ ಬರುತ್ತೆ, ಫಸ್ಟ್ ಒನ್ ನೋಡಿ ಸೈಕ್ಲಿಕ್ ಬರುತ್ತೆ, ಅಂದ್ರೆ Z P ಸ್ಕ್ವೇರ್ ಗೆ ಐಸೋಮಾರ್ಫಿಕ್ ಆಗಿರುತ್ತದು. ಅಬಿಲಿಯನ್ ಇದೆ ನೋಡಿ, ಅದೇನಾಗಿರುತ್ತೆ ಅಂದ್ರೆ ZP ಕ್ರಾಸ್ ZP ಆಗಿರುತ್ತೆ. ಸೈಕ್ಲಿಕ್ ಆಗಿರಲ್ಲ, ಬಟ್ ಅಬಿಲಿಯನ್ ಆಗಿರುತ್ತೆ. ಓಕೆನಾ,
ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ ಅವರು, ಜಿ ನಾಟ್ ಸೈಕ್ಲಿಕ್ ಅಂದ್ರೆ ಫಸ್ಟ್ ಇಲ್ಲಿದೆ ನೋಡಿ ಝಡ್ ಪಿ ಸ್ಕ್ವೇರ್, ಅದನ್ನ ಬಿಡಬೇಕು. ಇನ್ ಮಿಕ್ಕಿದಿದೆ ನೋಡಿ ಅದನ್ನ ತಗೋಬೇಕು. ಅಂದ್ರೆ ಇವಾಗ ಏನ್ ಗ್ರೂಪ್ ಕೊಟ್ಟಿದ್ದಾರೆ ಅವರಲ್ಲಿ, ಝಡ್ ಪಿ ಕ್ರಾಸ್ ಇದನ್ನ ಕೊಟ್ಟಿದ್ದಾರೆ. ಸೊ ಈ ಗ್ರೂಪ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಪಿ ಅಂತ ಕ್ವಶನ್. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಪಿ. ಓಕೆನಾ? ಇವಾಗ ಇಲ್ಲಿ ಏನ್ ಮಾಡ್ತೀರಾ ನೋಡಿ, ಸೊ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಝಡ್ ಪಿ ಏನಾಗುತ್ತೆ ಹೇಳಿ, 1, ಪಿ. ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಝಡ್ ಪಿ ಏನಾಗುತ್ತೆ ಇಲ್ಲಿ 1, ಪಿ. ಸೊ ಇವಾಗ ಏನಾಗ್ಬಿಡುತ್ತೆ, ಈ ಕ್ರಾಸ್ ಏನಾಗ್ಬಿಡುತ್ತೆ ಗೊತ್ತಾ, ಕಾರ್ಟೇಶನ್ ಪ್ರಾಡಕ್ಟ್ 1, 1 LCM ಆಫ್ 1, 1 ಪಿ, ಪಿ, 1 ಪಿ, ಪಿ. ಸೊ LCM ಆಫ್ 1, 1 ಆಗುತ್ತೆ, LCM ಆಫ್ 1, ಪಿ ಆಗುತ್ತೆ, ಇಲ್ಲಿ ಪಿ ಆಗುತ್ತೆ. ಸೊ ಪಿ, ಪಿ ಆಗುತ್ತೆ. ಸೊ ಇವಾಗ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನ್ ಬೇಕು ನಮ್ಗೆ ಇಲ್ಲಿ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಪಿ ಬೇಕಲ್ವಾ, ಈಕ್ವಲ್ ಟು ಸೊ ಪೈ ಆಫ್ 1 ಇಂಟು ಪೈ ಆಫ್ ಪಿ. ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಮಾಡ್ತಾ ಹೋಗಿ ಪ್ಲಸ್ ಪೈ ಆಫ್ 1 ಪೈ ಆಫ್ ಪಿ ಇಂಟು ಪೈ ಆಫ್ 1. ಇಲ್ಲಿದೆ ನೋಡಿ, ಈ ಪೇರ್ ಬಂದಿದೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಬಂದಿದೆ ಪಿ LCM ಪ್ಲಸ್ ಪೈ ಆಫ್ ಪಿ ಇಂಟು ಪೈ ಆಫ್ ಪಿ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಗ್ಬಿಡುತ್ತೆ ಅಂದ್ರೆ ಪೈ ಆಫ್ 1 ಅಂತಂದ್ರೆ 1 ಆಗುತ್ತೆ, ಪೈ ಆಫ್ ಪಿ ಅಂದ್ರೆ ಪ್ರೈಮ್ ನಂಬರ್ ಪಿ ಮೈನಸ್ 1 ಆಗುತ್ತೆ, ಪ್ಲಸ್ ಇಲ್ಲಿ ಪಿ ಮೈನಸ್ 1 ಆಗುತ್ತೆ, ಪ್ಲಸ್ ಇಲ್ಲಿ ಪಿ ಮೈನಸ್ 1 ಇದು ಪಿ ಮೈನಸ್ 1 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಹೇಳಿ, ಇದು 2 ಟೈಮ್ಸ್ ಪಿ ಮೈನಸ್ 1 ಪ್ಲಸ್ ಪಿ ಮೈನಸ್ 1 ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಪಿ ಮೈನಸ್ 1 ಹೋಲ್ ಸ್ಕ್ವೇರ್ ಏನ್ಬಿಡುತ್ತೆ, ಪಿ ಸ್ಕ್ವೇರ್ ಪ್ಲಸ್ 2p ಮೈನಸ್ 1 ಪ್ಲಸ್ 2p ಮೈನಸ್ 2 ಇಂಟು 1 2. ಸೊ 2p ಗೆಟ್ ಕ್ಯಾನ್ಸಲ್. ಪಿ ಸ್ಕ್ವೇರ್ ಮೈನಸ್ 1 ಎಷ್ಟು ಬಂತು, 2p ಮೈನಸ್ 2 ಬರುತ್ತಲ್ಲ ಸರ್, ಫಸ್ಟ್ ಟರ್ಮ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಾಗ 2p ಮೈನಸ್ 2 ಬಂದಿದೆ ಅಲ್ಲ, ಇಲ್ಲಿ ಸಾರಿ ಪ್ಲಸ್ 1 ಅಲ್ವಾ ಇದು, ಎಸ್ ಸರ್, ಅದು ಪ್ಲಸ್ 1 ಪಿ ಮೈನಸ್ 1 ಹೋಲ್ ಸ್ಕ್ವೇರ್ ಅಲ್ವಾ, ಅಂದ್ರೆ ಇಲ್ಲಿ ಮೈನಸ್ ಬರುತ್ತೆ. ಪಿ ಸ್ಕ್ವೇರ್ ಮೈನಸ್ 2p ಪ್ಲಸ್ 1 ಪ್ಲಸ್ 2p ಮೈನಸ್ 2. ಓಕೆ, ಸ್ಕ್ರೀನ್ ಈ ಕಡೆ ತಗೋಬೇಕಾದ್ರೆ ಕನ್ಫ್ಯೂಸ್ ಆಯ್ತು. 2p ಗೆಟ್ ಕ್ಯಾನ್ಸಲ್. ಇವಾಗ ಏನಾಗ್ಬಿಡುತ್ತೆ, ಪಿ ಸ್ಕ್ವೇರ್ ಮೈನಸ್ 1. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಪಿ ಇನ್ ಝಡ್ ಪಿ ಕ್ರಾಸ್ ಝಡ್ ಪಿ ಎಷ್ಟು ಬರುತ್ತೆ ಹೇಳಿ, ಪಿ ಸ್ಕ್ವೇರ್ ಮೈನಸ್ 1. ನೋಡಿ, ಇದೇ ರಿಸಲ್ಟ್ ಅನ್ನ ತಗೊಂಡು 2021 ಒಂದು ಕ್ವಶನ್ ಕೇಳಿದ್ದಾರೆ. ಓಕೆನಾ? ಏನಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಇನ್ Z5 ಕ್ರಾಸ್ Z5 ಎಷ್ಟು ಬರುತ್ತೆ ಹೇಳಿ, 5 ಸ್ಕ್ವೇರ್ ಮೈನಸ್ 1 ಇಟ್ ಈಸ್ 24. ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆ, ಇದು ಸೊ ಪೈ ಡಿನೋಟ್ಸ್ ದ ಯೂಲರ್ಸ್ ಟೋಸೆಂಟ್ ಫಂಕ್ಷನ್. ದೆನ್ ಫಾರ್ ಎನಿ ಪಾಸಿಟಿವ್ ಇಂಟಿಜರ್ n ದ ಸಮ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ, ಸಮೇಶನ್ d ಡಿವೈಡ್ಸ್ n ಡಿವೈಸರ್ಸ್ ಆಫ್ n ಅಂತ. ಸೊ ಪೈ ಆಫ್ ಡಿ ಏನಾಗುತ್ತೆ ಹೇಳಿ ನೋಡೋಣ. ಎಸ್, ಆಪ್ಷನ್ ಸಿ ಕರೆಕ್ಟ್ ಇದೆ. ಸೊ ಗಾಸ್ ಥೆರಮ್ ಅಂತ ಇದು. ಓಕೆನಾ? ಆಪ್ಷನ್ ಸಿ ಕರೆಕ್ಟ್ ಇದೆ. ನೋಡಿ, ಇಲ್ಲಿ ಏನಂತಂದ್ರೆ ಒಂದು ಕೆಲಸ ಮಾಡಿ, ನೀವು ಪಾಸಿಟಿವ್ ಇಂಟಿಜರ್ ತಗೊಂಡ್ಬಿಡ್ತೀನಿ ನಾನು ಇವಾಗ. ಒಂದು n = 6 ತಗೋಬೋದಾ? ಸೊ ಡಿವೈಸರ್ಸ್ ಏನ್ ಬರುತ್ತೆ 6 ಗೆ, 1 2 3 6. ಸೊ ಇವಾಗ ಏನ್ ಹೇಳ್ತಾರೆ ನೋಡಿ ಇಲ್ಲಿ, ಸೊ ಸಮೇಶನ್ ಪೈ ಆಫ್ ಡಿ, ಇದು ಡಿ 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 ಡಿ. ಸೊ ಆಡ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಪೈ ಆಫ್ 1 ಫಸ್ಟ್ 1 ಪ್ಲಸ್ ಪೈ ಆಫ್ 2 ಪ್ಲಸ್ ಪೈ ಆಫ್ 3 ಪ್ಲಸ್ ಪೈ ಆಫ್ 6. ಸೊ ಪೈ ಆಫ್ 1 ಅಂದ್ರೆ ಏನಿದೆ ಹೇಳಿ, 1 ಆಗುತ್ತೆ, ಪ್ಲಸ್ ಪೈ ಆಫ್ 2 ಅಂದ್ರೆ 2 ಗೆ ಎಷ್ಟು ರಿಲೇಟಿವ್ ಪ್ರೈಮ್ ನಂಬರ್ಸ್ ಇದೆ, 1 ಇದೆ. 3 ಗೆ ಎಷ್ಟಿದಾವೆ, 1 ಮತ್ತೆ 2 ಇದೆ, ಅಂದ್ರೆ 1 ಮತ್ತೆ 2 ಅಂದ್ರೆ 2 ಆಗುತ್ತೆ. ಪ್ಲಸ್ ಪೈ ಆಫ್ 6 ಗೆ ಎಷ್ಟಿದೆ ನೋಡಿ, 1 ಬರುತ್ತೆ, 2 ಬರಲ್ಲ, 3 ಬರಲ್ಲ, 4 ಬರಲ್ಲ, 5 ಬರುತ್ತೆ. ಸೊ ಎಷ್ಟಿದಾವೆ, 2 ಇದಾವೆ. ಸೊ ಅವಾಗ ಏನಾಗ್ಬಿಡುತ್ತೆ, 2 + 2 4 ಆಗುತ್ತೆ, 4 + 2 6 ಆಗುತ್ತೆ. ಅಂದ್ರೆ ದಿಸ್ ಸಮ್ ವ್ಯಾಲ್ಯೂ ಏನಾಗ್ಬಿಡುತ್ತೆ 6 ಆಗುತ್ತೆ. ಅವ್ರು ಹೇಳ್ತಿದ್ದಾರೆ ನೋಡಿ, ಆಲ್ವೇಸ್ 1 ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದಾರೆ. ರಾಂಗ್ ಅಲ್ವಾ ಇದು? ನೆಕ್ಸ್ಟ್ 0 ಅಂತ ಹೇಳಿದ್ರೆ ಅದು ರಾಂಗ್ ಅಲ್ವಾ? 2n 2 × n ಏನ್ ತಗೊಂಡಿದ್ದೀವಿ ನಾವು, 6 ತಗೊಂಡಿದ್ದೀವಿ. ಸೊ 12 ಆಗ್ತಿದೆ. ಬಟ್ ನಮಗೆ ಏನ್ ಬಂದಿದೆ, ಸಮ್ಮು 6 ಬಂದಿದೆ. ಆಪ್ಷನ್ ಡಿ ಡಿಸ್ಕಾರ್ಡ್ ಮಾಡಿ. ಸೊ ಏನ್ ತಗೊಂಡಿದ್ವಿ ಅದೇ ಬರ್ತಿದೆ, ದಟ್ ಈಸ್ ಈಕ್ವಲ್ ಟು n. ಆಪ್ಷನ್ ಸಿ ಕರೆಕ್ಟ್ ಇದೆ. ಸರ್ ಯೂಲರ್ ಟೋ ಅಂದ್ರೆ ಟೋ ಫಂಕ್ಷನ್ ಅಲ್ವಾ ಸರ್?
ಯೂಲರ್ಸ್ ಫಂಕ್ಷನ್ ಸೇ ಮಾಮೂಲಿ. ಓಕೆನಾ? Phi of n and 2 of n are different plus. ಪೈ ಆಫ್ ಎನ್ Phi of n is number of elements. This is positive integer. Correct, sir. ಹಾ. ಓಕೆ, ನೆಕ್ಸ್ಟ್ ಇದು ಸೊ ನಾಟ್ ಟ್ರೂ ಅಂತ ಕೊಟ್ಟಿದಾರಲ್ವಾ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ. ಇದು ನಿಮಗೆ ಗೊತ್ತಿರ್ಬೇಕು ನೋಡಿ. ಇಲ್ಲಿ ಈಗ ಆರ್ ಅನ್ನೋದು CRE ಆಗಿರುತ್ತೆ, ಅಂದ್ರೆ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ. ಓಕೆನಾ? ಇದು ಇಂಪಾರ್ಟೆಂಟ್ ನೋಡಿ. ಆರ್ ಬೈ ಐ, ಸೊ ಐ ಅನ್ನೋದು ಐಡಿಯಲ್ ಆಫ್ ಆರ್ ಆಗಿರುತ್ತೆ. ಅವಾಗಲೇ ನಮ್ಗೆ ಏನ್ ಮಾಡ್ತೀವಿ ನಾವಲ್ಲಿ ಕೋಶೆಂಟ್ ರಿಂಗ್ ಅನ್ನ ಡಿಫೈನ್ ಮಾಡ್ತೀವಿ. ಸೊ ಆರ್ ಬೈ ಐ ಈಸ್ ಇಂಟಿಗ್ರಲ್ ಡೊಮೈನ್ ಇಫ್ ಅಂಡ್ ಓನ್ಲಿ ಇಫ್. ಇಲ್ಲಿ ಐ ತಗೊಂಡಿದೆ ನೋಡಿ, ಅದೇನಾಗಿರ್ಬೇಕು ಹೇಳಿ? ಪ್ರೈಮ್ ಆಗಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಆರ್ ಬೈ, ಅಥವಾ ಒಂದು ಕೆಲಸ ಮಾಡಿ, ಆರ್ ಬೈ ಪಿ ತಗೊಳ್ಳಿ, ಅಂದ್ರೆ ಪ್ರೈಮ್ ಅಂತ. ಆರ್ ಬೈ ಎಂ ಈಸ್ ಫೀಲ್ಡ್ ಇಫ್ ಅಂಡ್ ಓನ್ಲಿ ಇಫ್ ಎಂ ಏನಾಗಿರ್ಬೇಕಲ್ಲಿ? ಮ್ಯಾಕ್ಸಿಮಲ್ ಐಡಿಯಲ್ ಆಗಿರ್ಬೇಕು. ಓಕೆನಾ? ಸೊ ಆ ರಿಸಲ್ಟ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನಾಗುತ್ತೆ ನೋಡೋಣ ಇವಾಗ. ದ ಐಡಿಯಲ್ ಎಕ್ಸ್ ಈಸ್ ಎ ಪ್ರೈಮ್ ಐಡಿಯಲ್ ಇನ್ ಝಡ್ ಆಫ್ ಎಕ್ಸ್. ಅಂದ್ರೆ ರಿಂಗ್ ಏನ್ ಕೊಟ್ಟಿದ್ದಾರೆ ಅಲ್ಲಿ? ಝಡ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಐಡಿಯಲ್ ಏನ್ ಕೊಟ್ಟಿದ್ದಾರೆ? ಐಡಿಯಲ್ ಜನರೇಟೆಡ್ ಬೈ ಎಕ್ಸ್. ಕೋಶೆಂಟ್ ಮಾಡ್ಬಿಡೋದು ಇವಾಗ ಇದನ್ನ. ಆರ್ ಬೈ ಐ ಈಕ್ವಲ್ ಏನಾಗುತ್ತೆ ನೋಡಿ, ಇಲ್ಲಿ ಝಡ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಸೊ ನೋಡಿ ಟ್ರಿಕ್ ಏನಾದ್ರಲ್ಲಿ ಇದು ಕ್ಯಾನ್ಸಲ್ ಆಗೋದ್ರ ಮಾಡ್ಕೋ. ಕ್ಯಾನ್ಸಲ್ ಆಗಲ್ಲ, ಆಕ್ಚುಲಿ ಕ್ಯಾನ್ಸಲ್ ಆಗೋದ್ರ ಹೋಗ್ಬೇಕು. ಐಸೋ ಮಾಡ್ಬಿಟ್ಟು ಏನಾಗ್ಬಿಡುತ್ತೆ ಇದು? Z ಆಗುತ್ತೆ. ಝಡ್ ಆಗುತ್ತೆ. ಝಡ್ ಇದೆ ನೋಡಿ, ಅದೇನಾಗುತ್ತೆ ಹೇಳಿ? ಇಂಟಿಗ್ರಲ್ ಡೊಮೈನ್. Yes, sir. ಫೀಲ್ಡ್ ಅದು ಝಡ್. No, sir. ಸೊ ಓನ್ಲಿ ಇಂಟಿಗ್ರಲ್ ಡೊಮೈನ್. ಇಂಟಿಗ್ರಲ್ ಡೊಮೈನ್ ಆಗ್ತಿರೋದ್ರಿಂದ ಇಲ್ಲಿ ಈ ಡಿನಾಮಿನೇಟರ್ ನಾವೇನ್ ತಗೊಂಡವಲ್ಲ ಐಡಿಯಲ್, ಅದೇನಾಗಿರುತ್ತೆ ಹೇಳಿ? ಬೈ ದಿಸ್ ರಿಸಲ್ಟ್ Prime ಪ್ರೈಮ್. ಅಂದ್ರೆ ಎಕ್ಸ್ ಇದೆ ನೋಡಿ, ಪ್ರೈಮ್ ಐಡಿಯಲ್ ಆಗುತ್ತೆ. ಮ್ಯಾಕ್ಸಿಮಲ್ ಆಗುತ್ತೆ ಇವಾಗ? ಮ್ಯಾಕ್ಸಿಮಲ್ ಆಗ್ಬೇಕಾದ್ರೆ ಏನಾಗಬೇಕಲ್ಲಿ? ಫೀಲ್ಡ್ ಆಗ್ಬೇಕು. ಇದು ಝಡ್ ಇಸ್ ನಾಟ್ ಎ ಫೀಲ್ಡ್. ಹಾಗಾಗಿ ಆಪ್ಷನ್ ಬಿ ಇದೆ ನೋಡಿ, ನಾಟ್ ಟ್ರೂ ಅಂತ ಕೊಟ್ಟಿರೋದ್ರಿಂದ ಆಪ್ಷನ್ ಬಿ ನಾಟ್ ಟ್ರೂ. ಸೊ ನೆಕ್ಸ್ಟ್ ಆಪ್ಷನ್ ಎ ಆಗ್ತಿದೆ, ನಿಮ್ಗೆ ತೋರಿಸಿದೆ ಎ ಆಗ್ತಿದೆ. ಆಪ್ಷನ್ ಸಿ ಇದೆ ನೋಡಿ, ಎಕ್ಸ್ ಇದೆ ನೋಡಿ ಐಡಿಯಲ್. ಏನಾಗುತ್ತೆ? ಆರ್ ಆಫ್ ಎಕ್ಸ್ ಅಂತ ಕೊಟ್ಟಿರೋ ಇಂತ ಮಾಡ್ಬೇಕು. ಸೊ ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಇದೆ ನೋಡಿ ಅಂತ ಹೇಳಿ ಕೋಶೆಂಟ್ ರಿಂಗ್ ಇಸ್ ಐಸೋ ಮಾಡ್ಬಿಟ್ಟು ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಆರ್ ಬರ್ತಿದೆ ಅಲ್ವಾ ಇದು? Yes, sir. R is field. ಸೊ ಆರ್ ಇದೆ ಏನಾಗ್ಬಿಡುತ್ತೆ? ಫೀಲ್ಡ್ ಆಗುತ್ತೆ. ಜೊತೆಗೆ ಎವರಿ ಫೀಲ್ಡ್ ಏನಾಗ್ಬಿಡುತ್ತೆ ಹೇಳಿ? ಇಂಟಿಗ್ರಲ್ Integral domain. ಡೊಮೈನ್. ಸೊ ಫೀಲ್ಡ್ ಮತ್ತೆ ಇಂಟಿಗ್ರಲ್ ಡೊಮೈನ್ ಆಗ್ತಿರೋದ್ರಿಂದ ಈ ಎಕ್ಸ್ ಇದೆ ನೋಡಿ, ಬೋತ್ ಬೈ ದಿಸ್ ರಿಸಲ್ಟ್ ಮ್ಯಾಕ್ಸಿಮಲ್ ಅಂಡ್ Prime ideal. ಪ್ರೈಮ್. ಸೊ ಅಲ್ಲಿ ಏನ್ ಹೇಳ್ತಿದ್ದಾರೆ ಅವರು? ಏನ್ ಹೇಳಿದಾರೆ ಅವರು? ಮ್ಯಾಕ್ಸಿಮಲ್ ಆಗುತ್ತೆ. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ಸಿ ಆಫ್ ಎಕ್ಸ್ ಅಲ್ಲಿ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ಐಡಿಯಲ್. ಹಿಂಗ್ ಬರ್ಕೋಬೇಕಾದ್ರೆ ಸಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಯಾವ ಐಡಿಯಲ್ ಅಂತ ಬರ್ಕೋಬೇಕು. ಗೆಟ್ ಕ್ಯಾನ್ಸಲ್. ಐಸೋ ಮಾಡ್ಬಿಟ್ಟು ಸಿನಾ Yes, sir. ಸಿ Field. ಫೀಲ್ಡ್ ಎವರಿ ಫೀಲ್ಡ್ ಇಸ್ Integral domain. ಡೊಮೈನ್. ಎರಡು ಆಗ್ತಿರೋದ್ರಿಂದ ಬೈ ದಿಸ್ ಸೈಡ್ ಪ್ರೈಮು ಆಗುತ್ತೆ, ಐಡಿಯಲ್ ಅದು ಮ್ಯಾಕ್ಸಿಮಲ್ ಆಗುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ? ಪ್ರೈಮ್ ಐಡಿಯಲ್ ಆಗ್ಬೋದು. ಕರೆಕ್ಟ್ ಅಲ್ವಾ? ಸೊ ಟ್ರೂ ಅಂತ ಕೇಳಿದ್ರೆ ಯಾವ್ಯಾವ ಟ್ರೂ ಆಗುತ್ತೆ ಇಲ್ಲಿ? ಆಪ್ಷನ್ A, C, D. ಎ ಸಿ ಬಿ. ಓಕೆ, ಇಲ್ಲಿದೆ ನೋಡಿ, ಲೀನಿಯರ್ ಕಾಂಗ್ರಿಯನ್ಸ್ ಅಂತ ಬರುತ್ತೆ ಇವಾಗ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ಓದ್ಬೇಕಲ್ಲಿ ನೋಡಿ. ಲೀನಿಯರ್ ಕಾಂಗ್ರಿಯನ್ಸ್ ಅಂದ್ರೆ ಹಿಂಗಿರುತ್ತೆ. ಎ ಎಕ್ಸ್ ಇಸ್ ಕಾಂಗ್ರಿಯಂಟ್ ಟು ಬಿ ಮಾಡ್ ಎಂ ಅಂತ ಹಿಂಗಿರುತ್ತೆ. ಇಸ್ ಲೀನಿಯರ್ ಕಾಂಗ್ರಿಯನ್ಸ್. ಓಕೆನಾ? ಇದಕ್ಕೆ ಸೊಲ್ಯೂಷನ್ ಸಿಗ್ಬೇಕು ಅಂತಂದ್ರೆ ಜಿ ಸಿ ಡಿ ಆಫ್ ಎ ಮತ್ತೆ ಎಂ ಮಾಡಬೇಕು. ಅದನ್ನ ಡಿ ಅಂತ ತಗೊಳ್ಳಿ. ಈ ಡಿ ಇದೆ ನೋಡಿ, ಡಿವೈಡ್ಸ್ ಮಿಡ್ಲ್ ಇದೆ ನೋಡಿ ಬಿ, ಅದನ್ನ ಮಾಡಬೇಕು. ಓಕೆನಾ? ಆಸ್ ಎ ಸೊಲ್ಯೂಷನ್ ಇಫ್ ಅಂಡ್ ಓನ್ಲಿ ಇಫ್ ಡಿ ಡಿವೈಡ್ಸ್ ಬಿ. ಓಕೆನಾ? ಡಿ ಡಿವೈಡ್ಸ್ ಬಿ. ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ? ಇನ್ಕಾಂಗ್ರೆಂಟ್ ಸೊಲ್ಯೂಷನ್. ಇನ್ಕಾಂಗ್ರೆಂಟ್ ಅಂದ್ರೆ ಏನಂದ್ರೆ ನೋಡಿ, ಮಾಡಿ 18 ಅಂತ ಕೊಟ್ಟಿರ್ತಾರಲ್ವಾ, 18 ಒಳಗಡೆ ಎಷ್ಟು ಬರುತ್ತೆ ಅಂತ ಸೊಲ್ಯೂಷನ್ಸ್ ಇನ್ಕಾಂಗ್ರೆಂಟ್. ಡಿ ಡಿವೈಡ್ಸ್ ಬಿ, ಇಲ್ಲಿ ಏನ್ ಬಂದಿದೆ ನೋಡಿ ಜಿ ಸಿ ಡಿ, ಅಷ್ಟು ಸೊಲ್ಯೂಷನ್ಸ್ ಇರುತ್ತೆ. ಈ ಚೆಕ್ ಮಾಡ್ತಗೋಣ. 15 ಇದೆ ಅಲ್ವಾ? ಫಸ್ಟ್ ಕಾಂಗ್ರೆನ್ಸ್ ಇದೆ ಅಲ್ಲಿ 15x ಇಸ್ ಕಾಂಗ್ರೆಂಟ್ ಟು 6 ಮಾಡ್ 18 ಇದೆ. ಜಿ ಸಿ ಡಿ ಆಫ್ 15 ಮತ್ತೆ 18 ಏನಾಗುತ್ತೆ ಹೇಳಿ? 3 ಆಗುತ್ತೆ. ಸೊ 3 ಇದೆಲ್ಲ ಡಿವೈಡ್ ಮಾಡುತ್ತೆ ಮಿಡ್ಲ್ ಅಲ್ಲಿ ಇರೋದನ್ನ. 3 ಡಿವೈಡ್ 6 ಅಂದ್ರೆ ಎಷ್ಟು ಸೊಲ್ಯೂಷನ್ಸ್? 3 ಸೊಲ್ಯೂಷನ್ಸ್. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಸೆಕೆಂಡ್ ಆಪ್ಷನ್ ಇದೆ ನೋಡಿ, ದ ಕಾಂಗ್ರೆನ್ಸ್ ಈಕ್ವೇಶನ್ 12 ಇದೆ, 10 ಇದೆ. ಸೊ ಜಿ ಸಿ ಡಿ ಆಫ್ 12 ಮತ್ತೆ 10 ಏನಾಗುತ್ತೆ ಹೇಳಿ? 2 ನಾ? Yes, sir. True.
ಸೊ 2 ಇದೆ ನೋಡಿ, ಮಿಡ್ಲ್ ಇದೆ ನೋಡಿ 5, ಅದನ್ನು ಡಿವೈಡ್ ಮಾಡುತ್ತಾ 5 ಇದೆ ಅಲ್ಲಿ. ಸರ್ 1 ಬರುತ್ತೆ ಯಾವ್ದಕ್ಕೆ GCD. 1 ಹೆಂಗ್ ಬರುತ್ತೆ ಮ್ಯಾಮ್? ರಿಲೇಟಿವ್ ಪ್ರೈಮ್ ನಂಬರ್ ಅದು. ಸೊ 12 ಮತ್ತೆ 10 ಇದೆ ನೋಡಿ, 1 ಯಾಕೆ ಬರುತ್ತೆ? ರಿಲೇಟಿವ್ ಪ್ರೈಮ್ ನಂಬರ್ ಅವು, ಕೋ ಪ್ರೈಮ್ಸ್ ಅವು. ನೋ ಸರ್, ನೋ ಸರ್. ಸೊ ಅದರದೇನು ಇದೆ ಅಲ್ವಾ ಅಲ್ಲಿ 1 ಮತ್ತೆ ಇಟ್ ಸೆಲ್ಫ್ ಇಟ್. ಓಕೆ, ಇಲ್ಲಿ ಏನಾಗ್ಬಿಡುತ್ತೆ 2 ಡಸ್ ನಾಟ್ ಡಿವೈಡ್ಸ್ 5. ಕರೆಕ್ಟ್ ಅಲ್ವಾ ಸೆಕೆಂಡ್ ಒನ್? Yes, sir. ಸೊ 2 ಡಸ್ ನಾಟ್ ಡಿವೈಡ್ 5, ಆಗ ಏನಾಗ್ಬಿಡುತ್ತೆ ನೋ ಸೊಲ್ಯೂಷನ್ ಇಲ್ಲಿ. ಸೊ ಆಗ ಇಲ್ಲಿ ಏನ್ ಕೊಟ್ಬಿಟ್ಟಿದ್ದಾರೆ, ಯಾಸ್ 2 ಸೊಲ್ಯೂಷನ್ ಕೊಟ್ಟಿದ್ದಾರೆ, ಹಾಗಾಗಿ ನಾಟ್ ಟ್ರೂ ಯಾವ್ದಾಗ್ಬಿಡುತ್ತೆ ಹೇಳಿ ಇವಾಗ? ಆಪ್ಷನ್ ಬಿ ನಾಟ್ ಟ್ರೂ. ಆಪ್ಷನ್ ಸಿ ಇದೆ ನೋಡಿ, 13 ಮತ್ತೆ 5 ಇದೆ ನೋಡಿ. ಸೊ ಇವಾಗ ಕೋ ಪ್ರೈಮ್ಸ್ ಅವು, ಅದಕ್ಕೆ GCD 1 ಆಗುತ್ತೆ. 1 ಇದೆ ಅಲ್ವಾ, ಅದು ಡಿವೈಡ್ ಮಾಡುತ್ತಲ್ವಾ ಇಲ್ಲಿ ಮಿಡ್ಲ್ ಇದೆಯಲ್ಲ 1 ಅನ್ನ, ಅದು Yes, sir. ಹಾಗಾಗಿ 1 ಸೊಲ್ಯೂಷನ್, ದಟ್ ಈಸ್ ಯೂನಿಕ್ ಸೊಲ್ಯೂಷನ್. ನೆಕ್ಸ್ಟ್ 10 ಮತ್ತೆ 17 ಇದೆ, GCD ಏನ್ ಬರುತ್ತೆ? 10 ಮತ್ತೆ 17 ಗೆ ಕೋ ಪ್ರೈಮ್ ಆಗಿರೋದು 1 ಬರುತ್ತೆ. 1 ಡಿವೈಡ್ ಮಿಡ್ಲ್ ಇದೆ 1 ಡಿವೈಡ್ ಮಾಡ್ತಿದೆ, ಸೊ 1 ಸೊಲ್ಯೂಷನ್ ಅಲ್ವಾ? Yes, ಸೊ ನಾಟ್ ಟ್ರೂ ಅಂತ ಕೇಳಿದ್ರಿಂದ ಆಪ್ಷನ್ ಬಿ ಇಸ್ ನಾಟ್ ಟ್ರೂ. ಓಕೆ, ಇದು ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಆರ್ ಸ್ಟಾರ್ ಅಂತ ಕೊಟ್ರೆ ನೋಡಿ, ಸೆಟ್ ಆಫ್ ಆಲ್ ಆರ್ ಸ್ಟಾರ್ ಅಂದ್ರೆ ಏನ್ ಹೇಳಿ? R minus singleton. ಆರ್ ಮೈನಸ್ ಸಿಂಗಲ್ಟನ್. ಓಕೆ, ಸೊ ಅಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವ ಎಲಿಮೆಂಟ್ಸ್ ಸಿಗುತ್ತೆ ಆರ್ ಅಲ್ಲಿ ಅಂತಂದ್ರೆ, ಸೊ ಏನಾಗ್ಬಿಡುತ್ತೆ ಆರ್ ಮೈನಸ್ ಸಿಂಗಲ್ಟನ್ 0 ಆಗುತ್ತೆ. ಓಕೆನಾ? Option C correct. ಸೊ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ ನೋಡಿ, ನಾಟ್ ಟ್ರೂ. Option ಇಲ್ಲಿ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಆಪ್ಷನ್ ಡಿ ಇದೆ ನೋಡಿ. ಯಾಕೆ ಟ್ರೂ ಅಂದ್ರೆ ಪ್ರಾಡಕ್ಟ್ ಆಫ್ E1 ಪರ್ಮುಟೇಷನ್. E1 ಅಂದ್ರೆ ಏನು? ಪ್ಲಸ್ ಅಂತ ಹೋಗ್ಬೇಕಂತ ಹೇಳಿದ್ ನಿಮ್ಗೆ. ನೆಕ್ಸ್ಟ್ ಆಡ್ ಪರ್ಮುಟೇಷನ್ ಅದೇ ಅಂತ ಹೋಗ್ಬೇಕಲ್ಲಿ ಮೈನಸ್. ಸೊ ಪ್ರಾಡಕ್ಟ್ ಆಫ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಅಲ್ಲಿ? minus. ಮೈನಸ್. ಮೈನಸ್ ಅಂದ್ರೆ ಏನಾಗುತ್ತೆ? ಆಡ್ ಆಗುತ್ತೆ. ಅವ್ರು ಕೊಟ್ಟಿದ್ದಾರೆ ಆಡ್ ಪರ್ಮುಟೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಆಪ್ಷನ್ ಸಿ ಇದೆ ನೋಡಿ, ಸೇಮ್ ಸೈಕ್ಲಿಕ್ ಡಿಕಂಪೋಸಿಷನ್ ಇದೆ ಇಲ್ಲಿ. ಅಂದ್ರೆ ಈಗ ಸಿಗ್ಮಾ ಇದೆ ನೋಡಿ, ಅಲ್ಲಿ ಆಫ್ ಆರ್ಡರ್ 2 ಸೈಕಲ್ ಒಂದಿದೆ, ಆಫ್ ಆರ್ಡರ್ 4 ಒಂದಿದೆ. ನೆಕ್ಸ್ಟ್ ಇದ್ರಲ್ಲಿ ಏನಿದೆ ನೋಡಿ, ಆಫ್ ಆರ್ಡರ್ 2 ಇದೆ, ಆಫ್ ಆರ್ಡರ್ 4 ಇದೆ. 4 ಸೇಮ್ ಇರೋದ್ರಿಂದ ಏನಾಗ್ಬಿಡುತ್ತೆ ಅಂದ್ರೆ ಇವೆರಡು ಕಾಂಜುಗೇಟ್ಸ್ ಆಗುತ್ತೆ. conjugate. ಆಪ್ಷನ್ ಬಿ ಮತ್ತೆ ಆಪ್ಷನ್ ಎ ಇದೆ ನೋಡಿ, ಐಸೋಮಾರ್ಪಿಸಮ್. ನೋಡಿ ಐಸೋಮಾರ್ಪಿಸಮ್ ಅಂದ್ರೆ ಏನಂತಂದ್ರೆ ಏನಾಗ್ಬೇಕು ಹೇಳಿ? ಫಸ್ಟ್ ಹೋಮೋಮಾರ್ಪಿಸಮ್ ಆಗ್ಬೇಕು, ಪ್ಲಸ್ 1 ಆಗ್ಬೇಕು, ಪ್ಲಸ್ 2 ಆಗ್ಬೇಕು. ಈ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದೆ ನೋಡಿ, ಇದು ಆನ್ ಟು ಆಗಲ್ಲ. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಇಕ್ವಲ್ ಟು ನಾನು 1 ತಗೊಂಡ್ರೆ 1 ಗೆ ಪ್ರೀ ಇಮೇಜ್ ಏನ್ ಬರುತ್ತೆ ನೋಡಿ ಆರ್ ಸ್ಟಾರ್ ಅಲ್ಲಿ? Plus ಸಿಗುತ್ತಾ? 1 plus 1. ಓಕೆ, ಸಿಗುತ್ತೆ. ಮೈನಸ್ 1 ತಗೊಂಡ್ರೆ No, sir. ಎಕ್ಸ್ ಇಕ್ವಲ್ ಟು Minus ನಮ್ಗೆ ಸಿಗಲ್ಲ. ಸೊ ಮೈನಸ್ 1 ಗೆ ನಮಗೆ ಪ್ರೀ ಇಮೇಜ್ ಸಿಗಲ್ಲ. ಸೊ ಹಾಗಾಗಿ ಎಫ್ ಇಸ್ ನಾಟ್ ಆನ್ ಟು. ಯಾವಾಗ? ಎಫ್ ಆಫ್ ಎಕ್ಸ್ ಇಕ್ವಲ್ ಟು Minus 1. ಸೊ ಆಪ್ಷನ್ ಬಿ ಇದೆ ನೋಡಿ, ಹಾಗಾಗಿ ಏನಾಗ್ಬಿಡುತ್ತೆ ಇದು ನಾಟ್ ಟ್ರೂ. ಇದು ಜಿ ಆಫ್ ಎಕ್ಸ್ ಕೂಡ ಎಕ್ಸ್ ಸ್ಕ್ವೇರ್ ಇಸ್ ನಾಟ್ ಎ ಗ್ರೂಪ್ ಐಸೋಮಾರ್ಪಿಸಮ್. ಆಪ್ಷನ್ ಬಿ ಇದೆ ನೋಡಿ ಡಿಸ್ಕೌಂಟ್. ಅಂದ್ರೆ ಈ ಕ್ವಶನ್ ಏನಾಗುತ್ತೆ? ಆಪ್ಷನ್ ಬಿ ಕರೆಕ್ಟ್ ಇದೆ. Correct. ಆಪ್ಷನ್ ಎ ನೋಡಿ, ಇಲ್ಲಿ ಏನಾಗುತ್ತೆ ಗ್ರಾಫ್ ಆರ್ ಸ್ಟಾರ್ ಅಂದ್ರೆ ಏನಾಗ್ಬಿಡುತ್ತೆ ಅಲ್ಲಿ ಆರ್ ಮೈನಸ್ ಸಿಂಗಲ್ಟನ್ 0 ಅಲ್ಲಿ ಬಿಡಿ ಅಂತ ಹೇಳಿದಾರಲ್ವಾ, ಹಿಂಗ್ ಬರುತ್ತೆ ನೋಡಿ ಗ್ರಾಫ್, ಹಿಂಗ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಹೋಗುತ್ತೆ 0 ಇಲ್ಲ, ನೆಕ್ಸ್ಟ್ ಹಿಂಗ್ ಬರುತ್ತೆ. ಕರೆಕ್ಟ್ ಅಲ್ವಾ? ಈ ತರ ಬರುತ್ತೆ. ಸೊ ಇದೇನಾಗ್ಬಿಡುತ್ತೆ ಹೇಳಿ? ಇದು 1 ಆಗ್ಬಿಡುತ್ತೆ ಕ್ಲಿಯರ್ಲಿ. 1 ಪಾಯಿಂಟ್ ಅಂದ್ರೆ ಇದು ಆಗ್ತಿದೆ. ನೆಕ್ಸ್ಟ್ ಆನ್ ಟು ಕೂಡ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? Yes, sir. ಸೊ ಏನಾಗುತ್ತೆ? ಆಪ್ಷನ್ ಎ ಆಗುತ್ತೆ ಅಂತ. ಸೊ ಹೋಮೋಮಾರ್ಫಿಸಮ್ ಹೆಂಗಾಗುತ್ತೆ ಅಲ್ಲಿ ಇದೆ ನೋಡಿ, ಮಲ್ಟಿಪ್ಲಿಕೇಟಿವ್ ಗ್ರೂಪ್. ಇದು ಇದು ಎಕ್ಸ್ ಅಂತ ಕೊಟ್ಟಿದ್ರೆ ಮಲ್ಟಿಪ್ಲಿಕೇಟಿವ್ ಅಂತ. ಎಫ್ ಆಫ್ ಎಕ್ಸ್ ಇಂಟು ವೈ ಮಾಡ್ಬೇಕು ನೀವು, ಯಾಕಂದ್ರೆ ಬೈನರಿ ಆಪರೇಷನ್ ಇಂಟು ಇದೆ. ಸೊ ಇವಾಗ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ವೈ ಅಂದ್ರೆ ಅಲ್ಲಿ ಎಫ್ ಆಫ್ ಎಕ್ಸ್ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಆಗುತ್ತೆ. ಎಕ್ಸ್ ಕ್ಯೂಬ್ ಏನ್ ಬರಿಬೋದು ನಾನು? ಎಫ್ ಆಫ್ ಎಕ್ಸ್ ಅಂತ ಬರಿಬೋದಾ? ಇಂಟು ವೈ ಕ್ಯೂಬ್ ಎಫ್ ಆಫ್ ವೈ ಅಂತ ಬರಿಬೋದು. ಹಾಗಾಗಿ ಎಫ್ ಏನಾಗ್ತಿದೆ ನೋಡಿ? ಹೋಮೋಮಾರ್ಫಿಸಮ್ ಆಗ್ತಿದೆ. ಅದೇ ತರ ಎಕ್ಸ್ ಸ್ಕ್ವೇರ್ ಕೂಡ ಆಗುತ್ತೆ. ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಆಗ್ತಿದೆ. ಅದೇ ನಿಮ್ಗೆ ಏನಾದ್ರೂ ಇಲ್ಲಿ ಆರ್ ಪ್ಲಸ್ ಕೊಟ್ರೆ ಆಗ್ತಿತ್ತ ಹೋಮೋಮಾರ್ಫಿಸಮ್? No, sir. ಆಗಲ್ಲ. ಯಾಕಂದ್ರೆ ಪ್ಲಸ್ ಬಂದ್ಬಿಡುತ್ತೆ, ಪ್ಲಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲ್ವಾ, ಸೊ ಹಾಗಾಗಿ ಆಗಲ್ಲ. ಆಪ್ಷನ್ ಯಾವ್ದಾಗುತ್ತೆ? ಇದು ಆಪ್ಷನ್ ಬಿ ಇದೆ ನೋಡಿ ಅಷ್ಟೇ.
ಇನ್ನು ಕ್ವಶನ್ಸ್ ಇದೆ ಇಲ್ಲಿ. ಓಕೆ, ಈಸಿ ಪ್ರಾಬ್ಲಮ್ ಇದು. ಹೇಳ್ಬಿಡಿ ಇದಕ್ಕೆ ಏನ್ ಬರುತ್ತೆ. ಸೊ ಡಿರಿಚ್ಲೆಟ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಎಲ್ಲಿ ಕಂಟಿನ್ಯೂಸ್ ಆಗುತ್ತೆ, ಎಲ್ಲಿ ಕಂಟಿನ್ಯೂಸ್ ಆಗಲ್ಲ ಹೇಳಿ. ಕಂಟಿನ್ಯೂಸ್ ಫಂಕ್ಷನ್ ಅದು. F is nowhere continuous. ಸೊ ಡಿರಿಚ್ಲೆಟ್ ಫಂಕ್ಷನ್ ಇದೆ ನೋಡಿ, ನೋವೇರ್ Continuous. ಕಂಟಿನ್ಯೂಸ್ ಫಂಕ್ಷನ್. ಸೊ ಹಾಗಾಗಿ ಆಪ್ಷನ್ ಸಿ, C. ಎಫ್ ಈಸ್ ನೋವೇರ್ ಕಂಟಿನ್ಯೂಸ್. ಓಕೆ, ಇದಕ್ಕೆ ಬೌಂಡ್ರಿ ಏನ್ ಬರುತ್ತೆ ಹೇಳಿ. ಬೌಂಡ್ರಿ ಆಫ್ ದಿ ಸೆಟ್ ನೋಡಿ, ಇದು ಏನಂತಂದ್ರೆ ಏನ್ ಕೊಟ್ಟಿದ್ದಾರೆ ಇಂಟ್ರೋಲ್ 0 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1 ಕೊಟ್ಟಿದ್ದಾರೆ. ಬೌಂಡ್ರಿ ಅಂದ್ರೆ ಏನಂದ್ರೆ ಫುಲ್ ಕವರ್ ಮಾಡೋದು ಅಷ್ಟೇ. 0x ಇಲ್ಲಿ ಲೆಸ್ ದ್ಯಾನ್ ಇದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಯಾವ ಆಪ್ಷನ್ ಇದೆ ನೋಡಿ, C. Option C. ಆಪ್ಷನ್ ಸಿ. ಓಕೆ, ಫುಲ್ ಕವರ್ ಮಾಡಿ ಅಷ್ಟೇ, ದಟ್ ಇಸ್ ಅ ಬೌಂಡ್ರಿ. ಸೊ ನೋಡಿ, ಟೊಪಾಲಜಿ ಏನಂತಂದ್ರೆ ಟೊಪಾಲಜಿ ಕ್ವಶನ್ಸ್ ಇದೆ ನೋಡಿ. ಈಗ ಮೈಸೂರು ಯೂನಿವರ್ಸಿಟಿ ಎಲ್ಲ ಕ್ವಶನ್ ಪೇಪರ್ ಮಾಡ್ತಿದ್ದು, ಕರೆಕ್ಟ್ ಅಲ್ವಾ? Yes, sir. ಸೊ ಅವ್ರು ಕ್ವಶನ್ ಪೇಪರ್ ಮಾಡ್ಬೇಕಾದ್ರೆ ಅವ್ರಿಗೆ ಹೆಂಗ್ ಬೇಕಂಗ್ ತಗೊಂಡಿದ್ದಾರೆ. ಅಂದ್ರೆ ಅವ್ರ ಯೂನಿವರ್ಸಿಟಿ ಅವ್ರು ಏನ್ ಮಾಡಿರ್ತಾರಲ್ವಾ ಸರ್ಗಳು ಅಲ್ಲಿ, ಅರ್ಥ ಇದಲ್ವಾ? Yes, sir. ಸೊ ಅವ್ರ ನೋಟ್ಸ್ ಹೆಂಗಿರುತ್ತೆ ಆ ತರ ಹೋಗಿದ್ದಾರೆ ಅವರು. ಇದು ಕ್ವಶನ್ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಟೊಪಾಲಜಿ. ಓಕೆನಾ, ಫುಲ್ IR ಇರುತ್ತೆ ಅದು. ಸೊ ಅದಕ್ಕೆ ನೋಡಿ ಅದು ಹೆಂಗ್ ಮಾಡಿದಿರ ನೋಡಿ. ನಾನು ರಿಸಲ್ಟ್ ಶೇರ್ ಮಾಡಿದ್ದೀನಿ ನೋಡಿ ನಾನಲ್ಲಿ, ಅದನ್ನ ನೋಡ್ಕೊಂಡು ಹೋಗಿ. ಓಕೆನಾ, ಇನ್ನು ಕ್ವಶನ್ಸ್ ಇದೆ. ಓಕೆನಾ, ಸೊ ಡೌಟ್ಸ್ ಇರೋ ಕೇಳಿ. ಸರ್ ಥಾಮಸ್ ಥೇರಮ್ ಅಂತ ಸರ್ ಒಂದು ಬರ್ಸಿದ್ರು ಸರ್, ಅಲ್ಲಿ ಡಿರಿಚ್ಲೆಟ್ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಇರ್ರೇಷನಲ್, ಡಿಸ್ಕಂಟಿನ್ಯೂಸ್ ಅಟ್ ರ್ಯಾಷನಲ್, ಆಮೇಲೆ ರಿಮಾನ್ ಈ ತರ ಬರ್ಸಿದ್ರು ಸರ್. ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಸರ್, ತೋಮೆ ಫಂಕ್ಷನ್ ಸರ್ ಅದ್ರ ಡಿಫರೆನ್ಸ್ ಏನು ಸರ್? ಅದೇ ಅಲ್ಲ, ಅದಿರೋದು ಏನಂತಂದ್ರೆ ಹಿಂಗಿದೆ ಅದು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ ಅವರು, ಇಫ್ ಎಕ್ಸ್ ಈಸ್ ಇರ್ರಾಷನಲ್, ಸೊ ದೆನ್ ಏನಂತ ಇದೆ ಹೇಳಿ, ಟಿ ಬೈ ಕ್ಯೂ ಬರುತ್ತೆ Yes, sir. ಅಲ್ವಾ? ಫಂಕ್ಷನ್ ಇದು ಓಕೆ 0 ಮತ್ತೆ 1 ಅಂತ ಹಿಂಗೆ ಕೊಟ್ಟಿದ್ದಾರೆ. ಅಂದ್ರೆ ತೋಮೆ ಫಂಕ್ಷನ್ ಇದೆ ನೋಡಿ, ಏನಾಗ್ಬಿಡುತ್ತೆ ಅಂತಂದ್ರೆ ಇರ್ರಾಷನಲ್ ಹತ್ರ ಮಾತ್ರ ಕಂಟಿನ್ಯೂಸ್ ಆಗತ್ತಂತ ಒಂದಿದೆ, ಕರೆಕ್ಟ್ ಅಲ್ವಾ? ಸೊ ತೋಮೆ ಫಂಕ್ಷನ್ ಬರುತ್ತೆ, ಇರ್ರಾಷನಲ್ ಪಾಯಿಂಟ್ಸ್ ಹತ್ರ ಮಾತ್ರ ಕಂಟಿನ್ಯೂಸ್ ಆಗತ್ತೆ ಅಂತ ಇದೆ. ಅದು ಬೇರೆ. ಇದು ಏನಂತಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಡಿರಿಚ್ಲೆಟ್ ಫಂಕ್ಷನ್ ಏನಾಗುತ್ತೆ ಹೇಳಿ, ಇಲ್ಲಿ ಪಿ ಕೊಟ್ಟಿರ್ತಾರೆ, ಇಲ್ಲಿ ಕ್ಯೂ ಕೊಟ್ಟಿರ್ತಾರೆ. ಇಫ್ ಎಕ್ಸ್ ಈಸ್ ರಾಷನಲ್, ಎಕ್ಸ್ ಈಸ್ ಇರ್ರಾಷನಲ್ ಕೊಟ್ಟಿರ್ತಾರೆ. ಸೊ ಪಿ ನಾಟ್ ಈಕ್ವಲ್ ಟು ಕ್ಯೂ. ಓಕೆನಾ, ಸೊ ಇದೇನಾಗ್ಬಿಡುತ್ತೆ, ನೋವೇರ್. ಇದು ನೋವೇರ್ ಕಂಟಿನ್ಯೂಸ್. ಇದು ತೋಮೆ ಫಂಕ್ಷನ್ ಇದೆ ನೋಡಿ, ಕಂಟಿನ್ಯೂಸ್ ಆಗುತ್ತೆ ಓನ್ಲಿ ಅಟ್ ಇರ್ರಾಷನಲ್ ಪಾಯಿಂಟ್ಸ್. ಓಕೆನಾ, Yes, sir. ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಇವೆರಡು. ಸೊ ನೋವೇರ್ ಇದು ಕಂಟಿನ್ಯೂಸ್ ಓನ್ಲಿ ಅಟ್ ಇರ್ರಾಷನಲ್ ಪಾಯಿಂಟ್ಸ್. ಸೊ ಎರಡನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಷ್ಟೇ. ಅದೇ ಕ್ವಶನ್ ಹೆಂಗ್ ಕೇಳ್ತಾರೆ ಗೊತ್ತಾ ಅದು. ಸೊ ದೇರ್ ಇಸ್ ಎ ಫಂಕ್ಷನ್, ಓಕೆನಾ. ಸೊ ಆ ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕು ಎವರಿ ಇರ್ರಾಷನಲ್ ಪಾಯಿಂಟ್ಸ್ ಹತ್ರ. ಸಿಗುತ್ತಾ ಅಂತ ಫಂಕ್ಷನ್ ಅಂತ ಕೇಳಿದ್ರೆ ಸಿಗುತ್ತಲ್ವಾ ಅದು? Yes, sir. ಸೊ ಆ ತರ ಅಷ್ಟೇ ಅಪ್ಲೈ ಮಾಡೋದು. ಸೊ ದೇರ್ ಇಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಸೊ ಆ ಫಂಕ್ಷನ್ ಏನಾಗುತ್ತೆ ಅಂತಂದ್ರೆ ಓನ್ಲಿ ಕಂಟಿನ್ಯೂಸ್ ಅಟ್ ಇರ್ರಾಷನಲ್ ಪಾಯಿಂಟ್ಸ್. ಯಾವ್ದದು? ತೋಮೆ ಫಂಕ್ಷನ್. ಅರ್ಥ ಆಯ್ತಾ? Yes, sir. ಸರ್ ಹೇಳಿ. ಸರ್ ಇವಾಗಲೇ ಅದು ಕ್ವಶನ್ ಡಿಸ್ಪ್ಲೇ ಇರಲ್ಲ ಸರ್. ಹಾ, ಸರ್ ಇರ್ರಿಡ್ಯೂಸಿಬಿಲಿಟಿ. ಹಾ ಹೇಳಿ. ಬ್ಯಾಕ್ ಹೋಯ್ತು ಸರ್. z2 of x divided by x square plus x plus 1 ಅಂತ. ಹಾ, ಸರ್ ಅದನ್ನ ಎಕ್ಸ್ಪ್ಲೇನ್ ಇದಾ? ಇದಲ್ಲ ಸರ್,
Z2 X. ಹಾ ಸರ್ ಇನ್ನೊಂದು ಹಾ ಸರ್ ಇದಾ ಇದು ಆಮೇಲೆ ಡಿಸ್ಕಸ್ ಮಾಡ್ತೀನಿ, ಓಕೆನಾ? ಈಗ ಸಾಕಿ ಸದ್ಯಕ್ಕೆ. ಇದು ಮಾಮೂಲಿ ಸಿಂಪಲ್, ಇದು ZP ಆಫ್ ಎಕ್ಸ್ ಅಂತ ಹಿಂಗೆ ಕೊಟ್ಟಿರ್ತಾರೆ, ಡಿವೈಡೆಡ್ ಬೈ ಎಕ್ಸ್ ಕ್ಯೂ ಪ್ಲಸ್ ಅಂದ್ರೆ ಇದು ಕೊಟ್ಟಿರ್ತಾರೆ, ಏನೋ ಐಡಿಯಲ್ ಕೊಟ್ಟಿರ್ತಾರೆ. ಸೊ ಐಡಿಯಲ್ ಪಿ ಆಫ್ ಎಕ್ಸ್ ಕೊಟ್ಟಿರ್ತಾರೆ ಅಥವಾ ಪಾಲಿನಾಮಿಯಲ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಇದು ಓಕೆನಾ? ಸೊ ಇಲ್ಲಿ ಪಾಲಿನಾಮಿಯಲ್ ಇದೆ ನೋಡಿ, ಇದನ್ನ ಚೆಕ್ ಮಾಡ್ಬೇಕು ನೀವು. ಓವರ್ Z ಇರಡಿಸಬಲ್ ಆಗುತ್ತೆ, ರೆಡಿಸಬಲ್ ಆಗುತ್ತೆ ನೋಡಿ. ಇದು ಕಾಂಪಿಟೇಟಿವ್ ರಿಂಗ್, ಇದು ಕರೆಕ್ಟ್ ಅಲ್ವಾ? ದಿಸ್ ಇಸ್ R. ಸೊ ಐಡಿಯಲ್ ಜನರೇಟೆಡ್ ಬೈ ಐ ಇದೆ. ಸೊ R ಬೈ ಐ ಇದೆ ನೋಡಿ. ಇವಾಗ ಅದು ಫೀಲ್ಡ್ ಆದ್ರೆ ಐ ಏನಾಗುತ್ತೆ ಹೇಳಿ? ಮ್ಯಾಕ್ಸಿಮಲ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಟಿಗ್ರಲ್ ಡೊಮೈನ್ ಆದ್ರೆ ಪ್ರೈಮ್ ಆಗುತ್ತೆ. ಇವಾಗ ಇಲ್ಲಿದೆ ನೋಡಿ, ಇದು ನಿಮಗೆ ಮ್ಯಾಕ್ಸಿಮಲ್, ಈಗ ಒಂದು ಪಾಲಿನಾಮಿಯಲ್ ಇದೆ ನೋಡಿ, ಓಕೆನಾ? ಸೊ ಅದು ಮ್ಯಾಕ್ಸಿಮಲ್ ಆಗ್ಬೇಕು ಅಂತಂದ್ರೆ ಏನಾಗಬೇಕಲ್ಲಿ? ಇರ್ರೆಡ್ಯೂಸಿಬಲ್ ಆಗ್ಬೇಕು, ಇರ್ರೆಡ್ಯೂಸಿಬಲ್ ಆಗ್ಬೇಕು. ಅರ್ಥ ಆಯ್ತಾ? ಸೊ ಐಡಿಯಲ್ ಇದೆ ನೋಡಿ, ಯಾವುದು ಪಾಲಿನಾಮಿಯಲ್ ಮ್ಯಾಕ್ಸಿಮಲ್ ಆಗ್ಬೇಕಂದ್ರೆ ಇರ್ರೆಡ್ಯೂಸಿಬಲ್ ಆಗ್ಬೇಕು ಓವರ್ Z2. ಈಗ ಇಲ್ಲಿ ಇದೆ ನೋಡಿ, ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ಬಿಡಿ, ಅದು ಈಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಕರೆಕ್ಟ್ ಅಲ್ವಾ? ಓವರ್ Z2 ಅದೇನಾಗುತ್ತೆ? ಓವರ್ Z2 ಅಂದ್ರೆ ಪಾಯಿಂಟ್ ಏನ್ ಬರುತ್ತೆ ಅಲ್ಲಿ? 0 ಮತ್ತೆ 1 ಬರುತ್ತೆ. ಎಫ್ ಆಫ್ 0 ಏನಾಗುತ್ತೆ? 3. ಸೊ 3 is ಓವರ್ Z2 ಏನಾಗುತ್ತೆ? ಕಾಂಗ್ರುಯೆಂಟ್ ಟು 1, ನಾಟ್ ಈಕ್ವಲ್ ಟು 0. ಸೊ ಏನಾಗ್ಬಿಡುತ್ತೆ ದಿಸ್ ಪಾಲಿನಾಮಿಯಲ್? ಇರ್ರೆಡ್ಯೂಸಿಬಲ್. ಅವ್ರು ಹೇಳ್ತಾರೆ ನೋಡಿ, ಪಿ ಆಫ್ ಎಕ್ಸ್ ಇದೆ ನೋಡಿ, ಪಾಲಿನಾಮಿಯಲ್ ಆಫ್ ಡಿಗ್ರಿ n ಆಗಿದ್ರೆ, ಓಕೆನಾ? ಜೊತೆಗೆ ಸೊ ಇಲ್ಲಿದೆ ನೋಡಿ, ಯಾವುದು ಐಡಿಯಲ್, ಅದೇನಾದ್ರೂ ಮ್ಯಾಕ್ಸಿಮಲ್ ಆಯ್ತು ಅಂತಂದ್ರೆ ಏನಾಗ್ಬಿಡುತ್ತೆ? ಫೀಲ್ಡ್ ಆಗುತ್ತಲ್ವಾ? ಫೀಲ್ಡ್ ಆಗುತ್ತಲ್ವಾ? ಇಲ್ಲಿ ಹೇಳ್ತಾರೆ ನೋಡಿ, ಐ ಏನಾದ್ರೂ ಮ್ಯಾಕ್ಸಿಮಲ್ ಆಯ್ತು ಅಂದ್ರೆ R ಬೈ ಐ ಏನಾಗುತ್ತೆ? ಫೀಲ್ಡ್ ಆಗುತ್ತಾ? ಇದು ಇರ್ರೆಡ್ಯೂಸಿಬಲ್ ಆಗ್ತಿರೋದ್ರಿಂದ ವಿಚ್ ಇಂಪ್ಲೈಸ್ ದಟ್ ಗಿವನ್ ದಿಸ್ ಯಾವ್ದು ಐಡಿಯಲ್ ಇದೆ ನೋಡಿ, ಏನಾಗ್ಬಿಡುತ್ತೆ ಹೇಳಿ? ಮ್ಯಾಕ್ಸಿಮಲ್ ಐಡಿಯಲ್ ಆಗುತ್ತೆ. ಅರ್ಥ ಆಗ್ತಿದೆನಾ? ಸೊ ಮ್ಯಾಕ್ಸಿಮಲ್ ಐಡಿಯಲ್ ಆಗ್ತಿರೋದ್ರಿಂದ Z2 ಆಫ್ ಎಕ್ಸ್ ಅಲ್ಲಿ ಇದು ಪೂರ್ತಿ ಏನಾಗ್ಬಿಡುತ್ತೆ? ಫೀಲ್ಡ್ ಆಗುತ್ತೆ. ಬೈ ದಿಸ್ ರಿಸಲ್ಟ್ ಫೀಲ್ಡ್ ಆಗುತ್ತೆ. ವಿತ್ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಪಿ ಇದೆ ಅಲ್ವಾ? ಪಿ ತಗೋಬೇಕು, ಪವರ್ ಪಾಲಿನಾಮಿಯಲ್ ಆಫ್ ಡಿಗ್ರಿ ಏನ್ ಕೊಟ್ಟಿರ್ತಾರ ಅದು ಪವರ್. ಇವಾಗ ಇಲ್ಲಿ ಪಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಪ್ರೈಮ್ 2 ಕೊಟ್ಟಿದಾರ. 2 ಪವರ್ ಪಾಲಿನಾಮಿಯಲ್ ಆಫ್ ಡಿಗ್ರಿ ಏನ್ ಕೊಟ್ಟಿದ್ದಾರೆ ನೋಡಿ? 2 ಕ್ಯೂಬ್ ಆಗುತ್ತೆ. ಸೊ 2 ಕ್ಯೂಬ್ ಫೀಲ್ಡ್ ವಿತ್ ಎಲಿಮೆಂಟ್ಸ್ 2 ಕ್ಯೂಬ್ ಏನಾಗ್ಬಿಡುತ್ತೆ? 8 ಆಗುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಕ್ಲಿಯರ್ ಇದು? ಅಲ್ಲಿ ಏನಾದ್ರು ಮ್ಯಾಕ್ಸಿಮಲ್ ಆಗ್ಲಿಲ್ಲ ಅಂತಂದ್ರೆ ಏನಾಗಲ್ಲ, ಅದು ಫೀಲ್ಡ್ ಆಗಲ್ಲ. ಫೀಲ್ಡ್ ಆಗಿಲ್ಲ ಅಂದ್ರೆ ಏನ್ ಬರುತ್ತೆ ಗೊತ್ತಾ? ಇದು ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತ್ ಪಿ ಪವರ್ ಎನ್ ಎಲಿಮೆಂಟ್ಸ್ ಬರುತ್ತೆ, ವಿತ್ ಪಿ ಪವರ್ ಎನ್ ಎಲಿಮೆಂಟ್ಸ್, ಬಟ್ ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಜಸ್ಟ್ ಪಿ ಪವರ್ ಎನ್ ಅಷ್ಟೇ. ಇಲ್ಲೇ ಇದೆ ನೋಡಿ, 2 ಇದೆ, ಇಲ್ಲ ಇಲ್ಲಿ 2 ಇದೆ, ಇಲ್ಲಿ ಪವರ್ 3 ಇದೆ, 2 ಕ್ಯೂಬ್. ಕ್ಲಿಯರಾ? ಅಲ್ಲಿ ಏನಿದೆ ನೋಡಿ, ಇದು ಪ್ರೈಮ್ ನಂಬರ್ ಕೊಟ್ಟಿರ್ತಾರೆ ನಮಗೆ. ಈಗ Z3 ಕೊಟ್ಟರು ಅನ್ಕೊಳ್ಳಿ, Z3 ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್, ಕೆಲಸ ಮಾಡಿ ಎಕ್ಸ್ ಪವರ್ 5 ಪ್ಲಸ್ ಎಕ್ಸ್ ಪವರ್ 4 ಅದು ತಗೋಬಹುದು. ಓಕೆ, Z3 ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅದು ಹಿಂಗಿದೆ, ತಗೋಬೋದಲ್ವಾ ಇದು? ಏನಾಗುತ್ತೆ ಅಲ್ಲಿ? ಫಸ್ಟ್ 0 ಕೊಟ್ರೆ 1 ಆಗುತ್ತೆ, ನಾಟ್ ಈಕ್ವಲ್ ಟು 0. 1 ಕೊಟ್ರೆ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 5 ಆಗುತ್ತೆ. ಓವರ್ Z3 ಈಕ್ವಲ್ ಟು 2, ನಾಟ್ ಈಕ್ವಲ್ ಟು 0. 2 ತಗೊಂಡ್ರೆ 2 ಪವರ್ 16 ಆಗುತ್ತೆ, ಪ್ಲಸ್ 8 ಆಗುತ್ತೆ, ಪ್ಲಸ್ 4 ಆಗುತ್ತೆ, ಪ್ಲಸ್ 3. ಸೊ ಓವರ್ Z3 ಏನಾಗುತ್ತೆ? 0 ಆಗುತ್ತೆ, ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 1 ಆಗುತ್ತೆ, ಪ್ಲಸ್ 2 ಪ್ಲಸ್ 4 ಆಗ್ತಿದೆ. ಸೊ 4 ಓವರ್ 3 ಕಾಂಗ್ರುಯೆಂಟ್ ಟು 1, ನಾಟ್ ಈಕ್ವಲ್ ಟು 0. ಸೊ ಎಲ್ಲ ನಾಟ್ ಈಕ್ವಲ್ ಟು 0 ಬರ್ತಿರೋದ್ರಿಂದ ದಿಸ್ ಯಾವುದು ಐಡಿಯಲ್ ಏನಾಗ್ಬಿಡುತ್ತೆ ಹೇಳಿ? ಮ್ಯಾಕ್ಸಿಮಲ್ ಐಡಿಯಲ್ ಆಗುತ್ತೆ. ಸೊ R ಬೈ ಮ್ಯಾಕ್ಸಿಮಲ್ ಐಡಿಯಲ್ ಈಸ್ ಏನಾಗ್ಬಿಡುತ್ತೆ? ಅದು ಫೀಲ್ಡ್ ಆಗುತ್ತೆ. ಫೀಲ್ಡ್ ಆಫ್ ಕಾರ್ಡಿನಲ್ ಏನ್ ಬರುತ್ತೆ ಅಂತಂದ್ರೆ 3 ಇದೆ ಅಲ್ವಾ? 3 ಪವರ್ ಪಾಲಿನಾಮಿಯಲ್ ಆಫ್ ಡಿಗ್ರಿ ಏನ್ ಕೊಟ್ಟಿದ್ದಾರೆ? ಇಲ್ಲಿ 4 ಕೊಟ್ಟಿದ್ದಾರೆ, 3 ಪವರ್ 4 ಆಗುತ್ತೆ. ಸೊ 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ದಟ್ ಈಸ್ 81. ಕ್ಲಿಯರ್ ಇದು? 3 ಪವರ್ 4 ದಟ್ ಈಸ್ ಪಿ ಪವರ್ ಎನ್.
ಓಕೆ, ಥ್ಯಾಂಕ್ ಯು. Thank you, sir.